ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕೋಚಿಂಗ್ ಅಕಾಡೆಮಿ ವತಿಯಿಂದ ನಡೆಯುತ್ತಿರುವ ಸಿಇಟಿ ತರಬೇತಿ ಕಾರ್ಯಕ್ರಮದ ಎರಡನೇ ದಿನದ ಎರಡನೆಯ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಡಾಕ್ಟರ್ ಉದಯಕುಮಾರ್ ಕುಲಕರ್ಣಿ ಸರ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಡಾಕ್ಟರ್.U.K ಕುಲಕರ್ಣಿ ಅವರು 25 ವರ್ಷಗಳಿಗಿಂತ ಹೆಚ್ಚು ಅನುಭವವನ್ನ ಶಿಕ್ಷಕರ ಶಿಕ್ಷಣದಲ್ಲಿ ಹೊಂದಿದ್ದಾರೆ. ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡಿ ಗದಗಿನ ಹುಯಿಗೋಳ ಕಾಲೇಜಿನ ಪ್ರಾಚಾರ್ಯರಾಗಿ 2007ರಿಂದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಈ ಪ್ರಸ್ತುತ ಸಹ ಪ್ರಾಧ್ಯಾಪಕರಾಗಿ ಶಿಕ್ಷಣ ಅಧ್ಯಯನ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉದಯಕುಮಾರ್ ಕುಲಕರ್ಣಿ ಅವರು ಹಲವಾರು ವಿಷಯಗಳನ್ನ ನಿರಂತರವಾಗಿ ಬೋಧಿಸ್ತಕ್ಕಂಥ ಒಬ್ಬ ಅನುಭವಿ ಅಧ್ಯಾಪಕರು. ಅವರು ಪದವಿ ಹಂತದಿಂದಲೇ ಮನೋವಿಜ್ಞಾನವನ್ನ ಓದಿದ್ದಾರೆ. ಸೋಷಿಯಲ್ ಸ್ಟಡೀಸ್ ಅವರ ಮೆಥಡಾಲಜಿ ಎಕ್ಸ್ಪರ್ಟೈಸ್ ಆಗಿದೆ. ಫಿಲಾಸಫಿ ಆಫ್ ಎಜುಕೇಶನ್ ಮತ್ತು ಕಂಟೆಂಪ್ರರಿ ಇಂಡಿಯಾ, ಸೈಕಾಲಜಿ, ವೈವಿಧ್ಯಮಯ ವಿಷಯಗಳನ್ನ ಅವರು ಟೀಚರ್ ಎಜುಕೇಶನ್ ಅಲ್ಲಿ ಬೋಧಿಸ್ತಕ್ಕಂಥವ್ರು. ಎಜುಕೇಶನ್ ಸ್ಟಾಟಿಸ್ಟಿಕ್ಸು ಮತ್ತು ರಿಸರ್ಚ್ ಮೆಥಡಾಲಜಿ, ಆಕ್ಷನ್ ರಿಸರ್ಚ್ ಇವುಗಳಲ್ಲಿ ಅಪಾರ ಪಾಂಡಿತ್ಯವನ್ನ ಸರ್ ಅವರು ಹೊಂದಿದ್ದಾರೆ. ಅವರ ಈ ಒಟ್ಟು ಕರಿಯರ್ನಲ್ಲಿ ಹಲವಾರು ಸ್ಪರ್ಧಾತ್ಮಕ ಕೋಚಿಂಗ್ಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡಿದ್ದಾರೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ದಾರೆ. ಸರ್ ಅವರು ಸುಮಾರು 100ಕ್ಕಿಂತ ಹೆಚ್ಚು ರಿಸರ್ಚ್ ಪೇಪರ್ಸ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ, ಪುಸ್ತಕಗಳನ್ನ ಪ್ರಕಟ ಮಾಡಿದ್ದಾರೆ. ಅವರ ಹತ್ರ ಸುಮಾರು 4-5 ವಿದ್ಯಾರ್ಥಿನಿಯರು PhD ಅನ್ನ ಕೂಡ ಪಡೆದಿದ್ದಾರೆ. ಸರ್ ಅವರು ಇಂದಿನ ಸೆಷನ್ ನಲ್ಲಿ 2 ಗಂಟೆಗಳ ಕಾಲ ತಮಗೆ ಈ ಸಿಇಟಿಗೆ ಸಂಬಂಧಿಸಿದಂತ ಸೈಕಾಲಜಿ ರಿಲೇಟೆಡ್ ವಿಷಯಗಳನ್ನ ತಮಗೆ ಬೋಧಿಸೋರಿದ್ದಾರೆ. ಅವ್ರಿಗಿರುವಂತಹ ಅಪಾರ ಪಾಂಡಿತ್ಯ ಮತ್ತು ಕ್ಷೇತ್ರ ಅನುಭವಗಳ ಲಾಭ ತಮಗೆಲ್ಲ ಸಿಗುತ್ತೆ ಅಂತ ಹೇಳಿ ನನಗೆ ಖಾತ್ರಿ ಇದೆ. ಆ ಕಾರಣಕ್ಕಾಗಿ ಸರ್ ಅವರಿಗೆ ಬೆಸ್ಟ್ ರಿಸೋರ್ಸ್ ಪರ್ಸನ್ ಅವಾರ್ಡ್ಸ್ ಕೂಡ ಸಿಕ್ಕಿದೆ, ಬೆಸ್ಟ್ ಟೀಚರ್ ಅವಾರ್ಡ್ ಸಿಕ್ಕಿದೆ, ಹಲವಾರು ಪ್ರಶಸ್ತಿಗಳನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಡೆದಿರುವಂತವರು ಸರ್ ಅವರು. ಪ್ರಸ್ತುತ ಅವರು ನಮ್ಮ ಶಿಕ್ಷಣ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಮತ್ತು ವಿಶ್ವವಿದ್ಯಾಲಯದ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂದಿನ ಸೆಷನ್ಗಾಗಿ ಆಗಮಿಸಿರುವಂತಹ ಡಾಕ್ಟರ್ ಉದಯಕುಮಾರ್ ಕುಲಕರ್ಣಿ ಸರ್ ಅವರನ್ನ ಕೋಚಿಂಗ್ ಅಕಾಡೆಮಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತೇನೆ ಮತ್ತು ಅವರು ತಮ್ಮ ಸೆಷನ್ ಅನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ಕೇಳ್ತೇನೆ. Thank you, sir. Today we are going to talk about 3 important topics. One is related with effective teaching. Second one is related with cognitive development, as said by Piaget, and third one. ಥರ್ಡ್ ಒನ್ ಮೂರನೇದು ನಾವು ಚರ್ಚೆ ಮಾಡ್ತಂತ ವಿಷಯ ಗಿಫ್ಟೆಡ್ ಚಿಲ್ಡ್ರನ್. ಈ 3 ವಿಷಯಗಳು ಇವತ್ತು ಕವರ್ ಮಾಡಬೇಕು. ಒಂದೊಂದು ವಿಷಯವನ್ನ ಕವರ್ ಮಾಡಲಿಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಡ್ಯೂ ಟು ಟೈಮ್ ಕನ್ಸ್ಟ್ರೇಂಟ್ ಐ ಆಮ್ ಗೋಯಿಂಗ್ ಟು explain, not going to explain in detail, just I am going to orient the content. Later you can go through it. Come to the topic. Come to the topic. The teaching, what does it mean? You people are already there in the teaching. You are practicing teaching, right? So our topic, not only teaching, it's effective teaching. Parinamakari bodhane anta ನಾವು ಕರೀತೀವಿ. Being a teacher or would-be teacher, try your level best to teach in an effective manner. ನಮ್ಮ ಬೋಧನೆ ಪರಿಣಾಮಕಾರಿ ಆಗಲಿಕ್ಕೆ ಯಾವ್ಯಾವ ಅಂಶಗಳನ್ನು ಒಬ್ಬ ಶಿಕ್ಷಕ ಹೊಂದಿರಬೇಕು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅದನ್ನು ವರ್ಗಾವಣೆ ಮಾಡಬೇಕಾಗಿದೆ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಕವರ್ ಅಪ್ ಆನ್ ದ ಟೀಚಿಂಗ್, effective teaching and its components. ಪರಿಣಾಮಕಾರಿ ಬೋಧನೆ ಮತ್ತು ಅದರ ಘಟಕಾಂಶಗಳೇನಿದ್ದಾವೆ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಟೀಚಿಂಗ್ ಸ್ಕಿಲ್ಸ್, ದೇರ್ ಆರ್ ವೇರಿಯಸ್ ಟೀಚಿಂಗ್ ಸ್ಕಿಲ್ಸ್. ಬೋಧನಾ ಕೌಶಲ್ಯಗಳಂತ ನಾವು ಕರೀತೇವೆ. ಬೋಧನಾ ಕೌಶಲ್ಯಗಳ ಕುರಿತು ಸ್ವಲ್ಪ ನಾವು ಮೆಲುಕು ಹಾಕಬೇಕಾಗಿದೆ. ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್, ಒಬ್ಬ ಶಿಕ್ಷಕ ಬೋಧನೆಯನ್ನು ಮಾಡುವಾಗ ಯಾವ ತತ್ವಗಳನ್ನು ಅನುಸರಿಸಬೇಕು? What are the principles a teacher has to follow at the time of instruction?
whatever it may be the subject matter. ಯಾವುದೇ ವಿಷಯ ವಸ್ತುವನ್ನ ಬೋಧನೆ ಮಾಡುವಾಗ ಯಾವ ತತ್ವಗಳನ್ನು ಶಿಕ್ಷಕ ಗಮನದಲ್ಲಿ ಇಟ್ಟುಕೊಂಡು ವಿಷಯವನ್ನ ಮಕ್ಕಳಿಗೆ ಉಣಬಡಿಸಬೇಕನ್ನುವಂಥ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಅಪಾರ್ಟ್ ಫ್ರಮ್ ದ್ಯಾಟ್, ಮ್ಯಾಥ್ಸ್ ಆಫ್ ಟೀಚಿಂಗ್, ಬೋಧನಾ ಸೂತ್ರಗಳು ಅಂತ ಕರೀತಾರೆ. ಒಂದು ವಿಷಯ ವಸ್ತು ಮಕ್ಕಳಿಗೆ ದಾರಿ ಎರೆದು ಕೊಡುವಾಗ, ಮಾಹಿತಿಯನ್ನ ತಲುಪಿಸಬೇಕು ಅಂದ್ರೆ ಕೆಲವು ತತ್ವಗಳನ್ನ, ಕೆಲವು ಸೂತ್ರಗಳನ್ನ ನಾವು ಅನುಸರಿಸಿದರೆ ಅವುಗಳನ್ನು ಮನೋವೈಜ್ಞಾನಿಕ ಸೂತ್ರಗಳು ಅಂತ ಕರೀತಾರೆ. They are called the psychological basics. They are called maxims of teaching, ಬೋಧನಾ ಸೂತ್ರಗಳಂತ ಕರೀತೇವೆ. ಅವುಗಳ ಕುರಿತು ಚರ್ಚೆ ಮಾಡ್ತಾರೆ. Apart from that, techniques of teaching, so-called methods of teaching. Maybe experiential learning, ಅನುಭವದ ಕಲಿಕೆ ಅಂತ ನಾವು ಕರೀತೇವೆ. ಇಂಡೋ-ಡಿಡಕ್ಟಿವ್ ಮೆಥಡ್ ಅಂತ ಕರೀತೇವೆ, ಅನುಗಮನ ನಿಗಮನ ಪದ್ಧತಿ. ಅದರ ಜೊತೆಗೆ ಕೋಆಪರೇಟಿವ್ ಲರ್ನಿಂಗ್, ಸಹಕಾರಯುತ ಕಲಿಕೆ ಅಂತ ಕರಿತೀವಿ. ಕೊಲಾಬರೇಟಿವ್ ಲರ್ನಿಂಗ್, ಬ್ಲೆಂಡೆಡ್ ಲರ್ನಿಂಗ್ ಅಂತ ಕರಿತೀವಿ. ಎಲ್ಲವುಗಳು ನಮ್ಮ ಸಿಲೆಬಸ್ ನಲ್ಲಿ ಹಾಕಿರುತ್ತಾರೆ. ಇದು ಫಸ್ಟ್ ಫೇಸ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ. ಸ್ಟೇಟ್ಮೆಂಟ್ ಬಿಫೋರ್ ಯು, ದೆನ್ ವಿ ವಿಲ್ ಗೋ ಫಾರ್ ವಾಟ್ ಇಫೆಕ್ಟಿವ್ ಟೀಚಿಂಗ್. ಪರಿಣಾಮಕಾರಿ ಬೋಧನೆ ಅನ್ನುವಂಥದ್ದು. ಎ ಮೀಡಿಯೋಕ್ರಿ ಟೀಚರ್ ಟೆಲ್ಸ್, ಎ ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್, ಎ ಸುಪೀರಿಯರ್ ಟೀಚರ್ ಡೆಮಾನ್ಸ್ಟ್ರೇಟ್ಸ್, ದಿ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್. ವಿಲಿಯಂ ಆರ್ಥರ್. ಒಬ್ಬ ಸಾಮಾನ್ಯ ಶಿಕ್ಷಕ, ಸಾಧಾರಣ ಶಿಕ್ಷಕ ವಿಷಯವನ್ನು ವಿವರಣೆ ಮಾಡ್ತಾರೆ. ಇಸ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಕಂಟೆಂಟ್. ಬರೀ ಹೇಳ್ತಾನೆ. ಸಾಮಾನ್ಯ ಶಿಕ್ಷಕ ವಿಷಯವನ್ನು ಹೇಳ್ತಾ ಹೋಗ್ತಾನೆ. ಒಬ್ಬ ಉತ್ತಮ ಶಿಕ್ಷಕ ಅದನ್ನು ವಿವರಣೆ ಮಾಡ್ತಾ ಹೋಗ್ತಾನೆ. ಇಫ್ ಎ ಗುಡ್ ಟೀಚರ್, he or she can go to explain the content in a detailed manner. ವಿವರವಾಗಿ ವಿವರಣೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. A superior teacher demonstrates. ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಶಿಕ್ಷಕ ವಿಷಯ ವಸ್ತುಗಳನ್ನ ಪ್ರದರ್ಶನ ಮಾಡ್ತಾನೆ. ಒಬ್ಬ ಗ್ರೇಟ್ ಟೀಚರ್ ಅಂತ ನಾವೇನು ಕರಿತೇವೆ, ಆತ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನ ನೀಡ್ತಾನೆ. ಸೊ ಹಾಗಾಗಿ ನೀವೆಲ್ಲ ಒಬ್ಬ ಪ್ರೇರಣೆಯನ್ನ ನೀಡುವಂತ ಶಿಕ್ಷಕರಾಗಬೇಕಾಗಿದೆ. ಯಾವ ಗುಣಗಳು ನಮ್ಮ ಹತ್ರ ಇದ್ರೆ ಮಕ್ಕಳಿಗೆ ನಾವು ಪ್ರೇರಣೆ ಆಗ್ತೇವೆ, ಯಾವ ಗುಣಗಳು ನಮ್ಮ ಹತ್ರ ಇದ್ರೆ ಒಬ್ಬ ಆದರ್ಶ ಶಿಕ್ಷಕನಾಗ್ತೇವೆ, ಯಾವ ಗುಣಗಳು ನಮ್ಮ ಹತ್ರ ಇದ್ರೆ ನಾವು ರೋಲ್ ಮಾಡೆಲ್ ಆಗ್ತೇವೆ. ಈ ವಿಷಯಗಳನ್ನು ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡಬೇಕಾಗಿದೆ. Let us come to the what teaching, then go for effective teaching. There are various attempts made to define teaching in terms of teaching as an intended activity. ಬೋಧನೆ ಅನ್ನುವಂಥದ್ದು ಒಂದು ಇಂಟೆಂಡೆಡ್, ಗಮನಿಸುವಂತ ಒಂದು ಚಟುವಟಿಕೆ, ಒಂದು ಉದ್ದೇಶಪೂರಿತವಾದಂತ ಒಂದು ಚಟುವಟಿಕೆ ಅಂತ ನಾವು ಅದನ್ನ ಇಟ್ ಕ್ಯಾನ್ ಬಿ ಕನೆಕ್ಟ್ ಆಸ್ ಎ ನರೇಟಿವ್ ಆಕ್ಟಿವಿಟಿ. ಅದನ್ನು ವಿವರಿಸುವಂತ ಒಂದು ಚಟುವಟಿಕೆ ಅಂತ ಕೂಡ ನಾವು we can define teaching as an intended activity, ಉದ್ದೇಶಪೂರಿತವಾದಂತ ಚಟುವಟಿಕೆ. ಅದರ ಜೊತೆಗೆ ಬೋಧನೆ ಅನ್ನುವಂಥದ್ದು ಒಂದು ವಿವರಣೆ ಮಾಡುವಂತ, ಡಿಸ್ಕ್ರಿಪ್ಷನ್ ಮಾಡುವಂತ, ಮಾಹಿತಿಗಳನ್ನ ಅರ್ಥ ವಿವರಣೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಬೋಧನೆ ಮಾಡ್ತೀವಿ. Hence, teaching is a social process and is influenced by social conditions. ಬೋಧನೆ ಅನ್ನುವಂಥದ್ದು ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಕರಿತೀವಿ. ಅದು ಸಾಮಾಜಿಕ ಸಂಗತಿಗಳ ಪ್ರಭಾವಕ್ಕೆ ಒಳಗಾಗಿದೆ. Without social conditions, without reciprocal interaction in between the teacher and the students, there is no development, there is no teaching. Hence, the process of teaching confined to it's a sociological, it's a social, and it is influenced by the social conditions. ಸಾಮಾನ್ಯವಾಗಿ ಅದು ಸಾಮಾಜಿಕ ಸನ್ನಿವೇಶಗಳಿಂದ ಅದು ನಿಯಂತ್ರಿಸಲ್ಪಟ್ಟಿರುತ್ತದೆ, ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಸರಿ. Just there are few definitions. Just I want to go to one or two for your kind information. Teaching is organization of learning. ಬೋಧನೆ ಅನ್ನುವಂಥದ್ದು ಒಂದು ಕಲಿಕೆಯ ಸಂಘಟನೆ ಅಂತ. We can call teaching as a organization of learning. ಕಲಿಕೆಯ ಒಂದು ಸಂಘಟನೆ ಅಂತ ಕರೀತೀವಿ. ಏನೆಲ್ಲ ವ್ಯವಸ್ಥಿತವಾದಂತ ಒಂದು ಸಂಘಟನೆಯ ಮೂಲಕ ಮಗುವಿಗೆ ಕಲಿಲಿಕ್ಕೆ ಏನು ಅವಕಾಶವನ್ನು ಮಾಡಿಕೊಡ್ತೇವೆ ಅದನ್ನ ನಾವು ಬೋಧನೆ ಅಂತ ಕರೀತೀವಿ. Nigel Flander is going to define the teaching in a very beautiful manner. The act of teaching leads to reciprocal contact between the teacher and the pupils, and the interchange itself is teaching. ಬೋಧನೆ ಅನ್ನುವಂಥದ್ದು ಶಿಕ್ಷಕ ವಿದ್ಯಾರ್ಥಿಗಳು, ಅನುಭವಿಕ ವಿದ್ಯಾರ್ಥಿಗಳ ಮಧ್ಯೆ ನಿರಂತರವಾಗಿ ನಡೆಯುವಂತ ಒಂದು ಕ್ರಿಯೆಯಾಗಿದೆ, ಒಂದು ಪ್ರಕ್ರಿಯೆಯಾಗಿದೆ. ಅದರ ಜೊತೆಗೆ ಅವರಿಬ್ಬರ ನಡುವೆ ಪರಸ್ಪರ ಅನುವರ್ತನೆಗಳಿರ್ತಾವೆ ಅನ್ನುವಂಥದ್ದು. There is a interaction in between the individuals. ಕೆಲವು ಶಿಕ್ಷಕರಿಗೆ ಗೊತ್ತಿದೆ. ನೀಡೆ ಫ್ಲಾಂಡರ್ ಅನ್ನುವಂಥವನು
ಬಹಳಷ್ಟು ಬೋಧನೆಯ ಕಡೆಗೆ ಬೋಧನಾ ಪರಿಣಾಮಕತೆಯನ್ನ ಬೆಳೆಸುವಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದನ್ನು ಕಾಣ್ತೇವೆ. 10 ಕ್ರೈಟೀರಿಯಾಗಳ ಮೂಲಕ ಒಬ್ಬ ಶಿಕ್ಷಕನ ಬೋಧನೆ ಹೇಗೆ ಪರಿಣಾಮಕಾರಿಯಾಗಿ ಮಾಡಬೇಕು, ಎಫೆಕ್ಟಿವ್ ಟೀಚಿಂಗ್ ಅಂದ್ರೆ ಅನ್ನೋದ್ರ ಬಗ್ಗೆ ಆತ ಡಿಫೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕ್ಲರ್ಕ್ ಹ್ಯಾಸ್ ಬ್ರಾಡನ್ ದಿ ಕಾನ್ಸೆಪ್ಟ್ ಆಫ್ ಟೀಚಿಂಗ್. ಕ್ಲರ್ಕ್ ಅನ್ನುವಂತ ಒಬ್ಬ ಶಿಕ್ಷಣ ತಜ್ಞ ಬೋಧನೆಯ ಒಂದು ಪರಿಕಲ್ಪನೆಯನ್ನು ವ್ಯಾಪಕವಾಗಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಟ್ ಇನ್ಕ್ಲೂಡ್ ದೋಸ್ ಆರ್ಗನೈಸ್ಡ್ ಆಕ್ಟಿವಿಟೀಸ್ ದಟ್ ಮೇ ರಿಸಲ್ಟ್ ಇನ್ ಮಾಡಿಫೈಂಗ್ ದಿ ಬಿಹೇವಿಯರ್ ಆಫ್ ದಿ ಲರ್ನರ್. ಏನೆಲ್ಲ ಚಟುವಟಿಕೆಗಳು ಬೋಧನೆಯಲ್ಲಿ ಇದ್ದಾವೆ, ಅದರ ಮೂಲ ಉದ್ದೇಶ ಏನು ಅಂದ್ರೆ ಕಲಿಯುವವನ ವರ್ತನೆಯನ್ನು ಬದಲಾವಣೆ ತರುವುದು. ಟ್ರೈ ಟು ಬ್ರಿಂಗ್ ದಿ ಡಿಸೈರಬಲ್ ಚೇಂಜ್ ಅಮಂಗ್ ದಿ ಲರ್ನರ್ಸ್. ಕಲಿಯುವವನ ವರ್ತನೆಯಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ, ಕಲಿಯುವವನ ವರ್ತನೆಯಲ್ಲಿ ಬದಲಾವಣೆ ತರುವಂತ ಒಂದು ಕೆಲಸ ಅದು ಶಿಕ್ಷಕನ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂತ ಎಲ್ಲ ಪೂರಕ ಚಟುವಟಿಕೆಗಳು ಶಿಕ್ಷಕ ಮಾಡ್ತಾನೆ, ಅದೆಲ್ಲವೂ ಬೋಧನೆಯಲ್ಲಿ ಒಳಗೊಂಡಿದೆ ಅನ್ನುವಂಥ. ಟೀಚಿಂಗ್ ಇಸ್ ಕನ್ಸರ್ನ್ಡ್ ವಿತ್ ಫಾಲೋಯಿಂಗ್ ಆಕ್ಟಿವಿಟೀಸ್. ಇವೆಲ್ಲವುಗಳನ್ನ ಬೋಧನೆ ಅಂತ ನಾವು ಹೇಳ್ಬೋದು. ಈಗಾಗಲೇ ನಾವು ಅದನ್ನು ಚರ್ಚೆ ಮಾಡಿದ್ದೇವೆ. ಜಸ್ಟ್ ಐ ವಾಂಟ್ ಟು ರಿವೀವ್. ಇಟ್ ಇಸ್ ಎ ಟ್ರೈನಿಂಗ್ ಅಂಡ್ ಇನ್ಸ್ಟ್ರಕ್ಷನ್. ಅದನ್ನ ತರಬೇತಿ ಅಂತ ಕರಿಬಹುದು, ಅದನ್ನ ಒಂದು ತತ್ವೋಪದೇಶ ಅಂತ ಕರಿಬಹುದು, ಅದನ್ನ ಒಂದು ಬೋಧನೆ ಅಂತ ಕೂಡ ಕರಿಬಹುದು. ಇಟ್ಸ್ ಎ ಗೈಡೆನ್ಸ್. ಅದನ್ನ ಒಂದು ಮಾರ್ಗದರ್ಶನ ಅಂತ ಕರಿತೇವೆ. ಇಟ್ ಮೇ ಬಿ ಇಂಡಿವಿಜುವಲ್ ಗೈಡೆನ್ಸ್ ಆರ್ ಇಟ್ ಮೇ ಬಿ ಅ ಗ್ರೂಪ್ ಗೈಡೆನ್ಸ್ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಪ್ರಾಬ್ಲಮ್, ಬೇಸ್ಡ್ ಆನ್ ದಿ ನೇಚರ್ ಆಫ್ ಗೈಡೆನ್ಸ್, ಬೇಸ್ಡ್ ಆನ್ ದಿ ಅಸಿಸ್ಟೆನ್ಸ್ ವಿ ಆರ್ ಗಿವಿಂಗ್ ಟು ದಿ ಟೈಪ್ ಆಫ್ ದಿ ಗ್ರೂಪ್. ಯಾವ ಗುಂಪಿಗೆ ನಾವು ಸಲಹೆಯನ್ನ ಸಹಕಾರವನ್ನ ಕೊಡ್ತಾ ಇದ್ದೇವೆ ಅದರ ಆಧಾರದ ಮೇಲೆ ಅದನ್ನು ಮಾರ್ಗದರ್ಶನ ಅಂತ ಕರಿತೇವೆ. ಅದು ವೈಯಕ್ತಿಕ ಸಮಸ್ಯೆ ಆಗಿದ್ದರೆ ವೈಯಕ್ತಿಕ ಮಾರ್ಗದರ್ಶನವಾಗಿರ್ತದೆ, ಗುಂಪಿನ ಸಮಸ್ಯೆ ಆಗಿದ್ದರೆ ಗುಂಪು ಮಾರ್ಗದರ್ಶನವಾಗಿರ್ತದೆ. ಹಾಗಾಗಿ ಬೋಧನೆ ಅನ್ನುವಂಥದ್ದು ಒಂದು ತರದ ಮಾರ್ಗದರ್ಶನ. ಟೀಚಿಂಗ್ ವಿ ಕ್ಯಾನ್ ಡಿಫೈನ್ ಆಸ್ ಎ ಗೈಡೆನ್ಸ್. ಸಿಮಿಲರ್ಲಿ ಟೀಚಿಂಗ್ ಕ್ಯಾನ್ ಬಿ ಕಾಲ್ಡ್ ಇಟ್ ಆಸ್ ಎ ಡೈರೆಕ್ಷನ್ ಟು ರೀಚ್ ದಿ ಗೋಲ್. ಗುರಿಯನ್ನು ಮುಟ್ಲಿಕ್ಕೆ ದಾರಿಯನ್ನು ತೋರುವಂತದ್ದು ಏನಿದೆ ಅದನ್ನು ಕೂಡ ನಾವಿಲ್ಲಿ ಬೋಧನೆ ಅಂತ. ಎವ್ರಿ ಚಿಲ್ಡ್ರನ್ ಹ್ಯಾಸ್ ದೇರ್ ಓನ್ ಗೋಲ್. ಎವ್ರಿ ಟೀಚಿಂಗ್ ಹ್ಯಾಸ್ ಇಟ್ಸ್ ಓನ್ ಗೋಲ್. ಇಟ್ ಇಸ್ ಎ ಗೋಲ್ ಡೈರೆಕ್ಟೆಡ್. ಪ್ರತಿ ಬೋಧನೆ, ಪ್ರತಿ ವರ್ಗದ ಬೋಧನೆ ಅದು ಗುರಿ ನಿರ್ದೇಶಿತವಾಗಿರ್ತದೆ. ಆ ಗುರಿಯನ್ನು ಮುಟ್ಲಿಕ್ಕೆ ಏನು ನಿರ್ದೇಶನಗಳನ್ನು ಕೊಡ್ತೇವೆ, ದಾರಿಯನ್ನು ತೋರಿಸ್ತೇವೆ, ಅದೆಲ್ಲವುಗಳನ್ನು ನಾವು ಬೋಧನೆ ಅಂತ ಕರೀತೇವೆ. We can define teaching as a reconstruction of knowledge and experience. ಅನುಭವಗಳನ್ನ ಪುನರ್ಸಂಘಟನೆ ಮಾಡುವುದು, ಜ್ಞಾನವನ್ನು ಪುನರ್ಸಂಘಟನೆ ಮಾಡುವುದು, ಅದು ಬೋಧನೆ. ಜಾನ್ ಡುಯಿಯನ್ನು ನೋಡಿದ್ರೆ he focused on gaining experiences, so called empirical knowledge. ಅನುಭವಜನ್ಯವಾದಂತಹ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಜಾನ್ ಡುಯಿ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಹಾಗಾಗಿ ಅನುಭವಗಳ ಪುನರ್ರಚನೆಗೆ ಅದನ್ನ ಬೋಧನೆ ಅಂತ ಕರಿತೇವೆ. ಜ್ಞಾನದ ಪುನರ್ರಚನೆಗೆ ಅದನ್ನ ಬೋಧನೆ ಅಂತ ನಾವು ಕರೀಬಹುದು. ಈಗಾಗಲೇ ಹೇಳಿದಾಗೆ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಎಕ್ಸ್ಪ್ಯಾಂಡ್. ಅಪಾರ್ಟ್ ಫ್ರಮ್ ದಟ್ ಗಿವಿಂಗ್ ರೀಇನ್ಫೋರ್ಸ್ಮೆಂಟ್, ಪುನರ್ಬಲನವನ್ನ ನೀಡುವಂಥದ್ದನ್ನು ನಾವು ಬೋಧನೆ ಅಂತ ಕರೀತೀವಿ. There is a need of giving reinforcement continuously throughout the classroom, by that we can stimulate the students, by that we can transfer the personality. ಒಂದು ಮಗುವಿನ ವ್ಯಕ್ತಿತ್ವ ವರ್ಗಾವಣೆ ಆಗಬೇಕು ಅಂದ್ರೆ ಆ ಮಗುವಿನ ವ್ಯಕ್ತಿತ್ವ ಬದಲಾವಣೆ ಆಗುವಲ್ಲಿ, ವರ್ತನೆಯ ಪರಿವರ್ತನೆ ಆಗುವಲ್ಲಿ ರೀಇನ್ಫೋರ್ಸ್ಮೆಂಟ್ ಅನ್ನುವಂಥದ್ದು, ಅದು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಆಗಿರ್ಬೋದು, ಸಮ್ಟೈಮ್ ಇಟ್ ಮೇ ಬಿ ಎ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್. ಬೋತ್ ಆರ್ ಪ್ಲೇಯಿಂಗ್ a significant role at the time of modifying the behavior. ಮಗುವಿನ ವರ್ತನೆಯ ಬದಲಾವಣೆಯನ್ನು ತರುವಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಪುನರ್ಬಲನಗಳೇನಿದ್ದಾವೆ ಅದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಇಟ್ ಸ್ಟಿಮ್ಯುಲೇಟ್ ದಿ ಇಂಡಿವಿಜುವಲ್. ವ್ಯಕ್ತಿಗೆ, ಮಗುವಿಗೆ ಅದು ಪ್ರೇರಣೆಯನ್ನು ನೀಡುತ್ತದೆ. ಆ ಮೂಲಕ ಮಗು ಬದಲಾವಣೆಯನ್ನು ಹೊಂದುತ್ತೆ. ಕೆಲವು ಬಾರಿ ಹೊಡೆದು ಮಗುವಿಗೆ ಬದಲಾವಣೆ ತರ್ತೇವೆ, ಕೆಲವು ಬಾರಿ ಬೈದು ಮಗುವಿಗೆ ಬದಲಾವಣೆಯನ್ನು ತರ್ತೇವೆ. ದೇ ಆರ್ ಕಾಲ್ಡ್ ದಿ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್. Sometimes in the classroom, regular classes, we are going to give prize and blame. ಮಗುವಿಗೆ ಪ್ರೈಸ್ ಮಾಡ್ತೇವೆ. ಎಸ್, ಗುಡ್, ವೆರಿ ಗುಡ್, ಯು ಆರ್ ರೈಟ್, ಯು ಆರ್ ರೈಟ್, ಯು ಆರ್ ನಿಯರ್ ಟು ದಿ ಆನ್ಸರ್, ಯು ಆರ್ ಡೂಯಿಂಗ್ ವೆಲ್. ಹೀಗೆ ಮಗುವಿಗೆ ಪ್ರೈಸ್ ಮಾಡ್ತಾ ಹೋಗ್ತೇವೆ. ಅದು ಮಗುವಿನ ಕಲಿಕೆಗೆ ಹೆಚ್ಚು ಪ್ರೇರಣೆಯನ್ನು ನೀಡುತ್ತದೆ. ಅದು ಕೂಡ ನಾವು ಬೋಧನೆ ಅಂತ ನಾವು ಕರೀತೇವೆ. ಫೈಂಡಿಂಗ್ ಸೊಲ್ಯೂಷನ್ ಆಫ್ ದೇರ್ ಪ್ರಾಬ್ಲಮ್. ಮಗು ಏನ್ ಸಮಸ್ಯೆಗಳನ್ನು ಹೊಂದಿದೆ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂತ ಒಂದು ಸಲಹೆ ಕೂಡ ಅದನ್ನ ನಾವು ಬೋಧನೆ ಅಂತ ಕರೀತೇವೆ. So these are some of the characteristic features of effective teaching. If we are going to imbibe in our own personality, we can teach effectively. We can reach the content for each and every one individual. We can come down to the level of the student. That is the motto of the teaching. ಬೋಧನೆಯ ಮೂಲ ಉದ್ದೇಶ ಏನಂದ್ರೆ ಮಗುವಿನ ಮಟ್ಟಕ್ಕೆ ಬಂದು ಮಗುವಿಗೆ ತಿಳಿಯುವ ಹಾಗೆ ನಾವು ಬೋಧನೆಯನ್ನು ಮಾಡಬೇಕಾಗಿದೆ. ಅದೆಲ್ಲವುಗಳನ್ನು ನಾವು ಬೋಧನೆ ಅಂತ ಕರಿತೀವಿ. ಹಾಗಾಗಿ ಈ ಕೆಳಗಿನ ಲಕ್ಷಣಗಳು ಪರಿಣಾಮಕಾರಿ ಬೋಧನೆಯ ಕೆಲವು ಲಕ್ಷಣಗಳು. It's an interactive process definitely and dominated by communication skills.
ಟೀಚಿಂಗ್ ಇಸ್ ಅ ಇಂಟರಾಕ್ಟಿವ್ ಪ್ರೊಸೆಸ್. ಬೋಧನೆ ಎನ್ನುವಂಥದ್ದು ಪರಸ್ಪರ ಅನುವರ್ತನೆ, ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತದೆ. ಬಹಳಷ್ಟು ಜನ ನಾವು ಹೇಗೆ ತಿಳ್ಕೊಂಡಿದ್ದೇವೆ ಬೋಧನೆ ಅಂದ್ರೆ ಟೀಚರ್ ಇಸ್ ಆಕ್ಟಿವ್, ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ರಿಸಿಪೆಂಟ್ ಅಂತ ಕರಿತೀವಿ. ನೋ, ಇಫ್ ಇಟ್ ಇಸ್ ದಿ ಕೇಸ್, ಇಟ್ಸ್ ನಾಟ್ ಎ ಗುಡ್ ಟೀಚಿಂಗ್. ನಾವೆಲ್ಲ ತಿಳ್ಕೊಂಡಿದ್ದೇವೆ ಅಂದ್ರೆ ಬೋಧನೆ ಅಂದ್ರೆ ಬಹಳ ಚಂದ ಪಾಠ ಮಾಡಿದ್ರೆ ಬೋಧನೆ. ಪಾಠ ಮಾಡೋದು ಅಷ್ಟೇ ಕೆಲಸ ಅಲ್ಲ, ಕೇಳುವವರು ಅಷ್ಟೇ ಏನು ಕ್ರಿಯಾಶೀಲವಾಗಿ ಪಾಠದಲ್ಲಿ ತೊಡಗಿಕೊಳ್ಳಬೇಕಾಗಿದೆ. ಯಾಕೆಂದ್ರೆ ಬೋಧನೆ ಯಾರಿಗಾದ್ರೂ for whom we are going to teach. I am teaching actively, definitely. For whom I am teaching effectively for the sake of students, for the sake of learner point of view. ಕಲಿಯುವವನ ದೃಷ್ಟಿಯಿಂದ ಪಾಠವನ್ನು ಮಾಡ್ತಾ ಇರೋದ್ರಿಂದ ಮಾಡುವಂತ ಪಾಠ ಕಲಿಯುವವನಿಗೆ ತಲುಪಬೇಕಾಗಿದೆ. ಹಾಗಾಗಿ it is interactive process and dominated by the communication. Always there is a need of communication skills. You have to communicate properly. That process we can call as a teaching, so-called effective teaching. ಪರಿಣಾಮಕಾರಿ ಬೋಧನೆ ಎನ್ನುವಂಥದ್ದು ಸಂವಹನ ಕೌಶಲಗಳ ಮೇಲೆ ನಿಂತಿದೆ. ಇಲ್ಲಿ ಶಿಕ್ಷಕರು ಸಂವಹನ ಕೌಶಲಗಳನ್ನು ಹೊಂದಿರಬೇಕು, ವಿದ್ಯಾರ್ಥಿಗಳು ಸಂವಹನ ಕೌಶಲಗಳ ಮೂಲಕ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳಲ್ಲಿ ತೊಡಗಿಕೊಳ್ಳಬೇಕಾಗ್ತದೆ. ಹಾಗಾಗಿ ಇದನ್ನ ದ್ವಿಮುಖವಾದಂತಹ ಒಂದು ಪ್ರಕ್ರಿಯೆ. ಬೋಧನೆ ಎನ್ನುವಂಥದ್ದು ದ್ವಿಮುಖ ಪ್ರಕ್ರಿಯೆ. ಇದು ಏಕಮುಖವಾದಂತಹ ಒನ್ ಸೈಡೆಡ್, ಒನ್ ಡೈಮೆನ್ಷನ್ ಅಲ್ಲ. ಇಟ್ ಇಸ್ ಅ ಟೂ ಡೈಮೆನ್ಷನಲ್. ಇಟ್ ಇಸ್ ಬೈಪೋಲಾರ್, ದ್ವಿಮುಖವಾದಂತಹ ಒಂದು ಪ್ರಕ್ರಿಯೆ. It is an art and science definition. A good teaching we can define as an art. ಬೋಧನೆ ಅನ್ನುವಂಥದ್ದು ಕಲೆ. ಯಾಕಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗ್ತದೆ. There is a change, there is a variation from individual to the individual. Where there is a variation, it is come under the purview of art. ಯಾವುದು ಬದಲಾವಣೆ ಆಗ್ತದೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತದೆ, ಅದು ಕಲೆ ಅಂತ ಕರಿತೀವಿ. ಬೋಧನೆ ಅನ್ನುವಂಥದ್ದು ಅದೇ ವಿಷಯ ವಸ್ತು ಒಬ್ಬ ಶಿಕ್ಷಕ ಹೇಳೋದು, ಅದೇ ವಿಷಯ ವಸ್ತು ಮತ್ತೊಬ್ಬ ಶಿಕ್ಷಕ ಹೇಳುವಲ್ಲಿ ಭಿನ್ನತೆ ಇರೋದನ್ನ ಕಾಣ್ತೇವೆ. ಹಾಗಾಗಿ ಇದನ್ನ ಒಂದು ಕಲೆ ಅಂತ ನಾವು ಕರೀತೇವೆ. ಟೀಚಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎನ್ ಆರ್ಟ್ ಅಂಡ್ ಇಟ್ ಈಸ್ ಎ ಸೈನ್ಸ್. ಇದು ಒಂದು ವಿಜ್ಞಾನವಾಗಿದೆ. ಯಾಕಂದ್ರೆ ಅದಕ್ಕೆ ಒಂದು ಕ್ರಮಬದ್ಧವಾದಂತಹ ಜ್ಞಾನ ಇದೆ, ಪದ್ಧತಿಗಳಿದ್ದಾವೆ, ನಿಯಮಗಳಿದ್ದಾವೆ. ಹಾಗಾಗಿ ಇಟ್ ಫ್ಲೋ ಇನ್ ಎ ಪ್ರಾಪರ್ ಚಾನಲ್. ಎಸ್, ಇದನ್ನೇ ನಾವು ಬೋಧನೆ ಮತ್ತು ಕಲಿಕೆ. ಓಕೆ, ಐ ವಿಲ್ ಕಂಟಿನ್ಯೂ. ಎಸ್, ಇಟ್ ಈಸ್ ಪರ್ಪಸಿವ್. ಇಲ್ಲ, ಅದು ಹೋಯ್ತು ಸರ್, ನೀವು ಡೈರೆಕ್ಟ್. ಇಟ್ ಇಸ್ ಅನ್ ಆರ್ಟ್ ಅಂಡ್ ಸೈನ್ಸ್. ಬೋಧನೆಯನ್ನ ಒಂದು ವಿಜ್ಞಾನ ಅಂತ ನಾವು ಕರಿತೀವಿ. ಯಾಕೆ ವಿಜ್ಞಾನ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಕ್ರಮಬದ್ಧವಾದಂತ ಒಂದು ಜ್ಞಾನ ಇದೆ. ಈ ಕ್ರಮಬದ್ಧವಾದಂತ ಜ್ಞಾನದ ಜೊತೆಗೆ ಮಕ್ಕಳು ಅನುಭವಗಳನ್ನು ಪಡ್ಕೊಳ್ತಾರೆ. ಹಾಗಾಗಿ ಬೋಧನೆ ಒಂದು ವಿಜ್ಞಾನ ಹೌದು ಅಂತ. ಅಂದ್ರೆ ಪರಿಣಾಮಕಾರಿ ಬೋಧನೆ ಕಲೆಯೂ ಆಗಿರ್ತದೆ, ಪರಿಣಾಮಕಾರಿ ಬೋಧನೆ ಒಂದು ವಿಜ್ಞಾನವೂ ಆಗಿರ್ತದೆ. ನೆಕ್ಸ್ಟ್, ಇಟ್ ಇಸ್ ಎ ಪರ್ಪಸಿವ್ ಅಂಡ್ ಗೋಲ್ ಡೈರೆಕ್ಟೆಡ್. ಈಗಾಗಲೇ ಹೇಳಿದ ಹಾಗೆ ಪರಿಣಾಮಕಾರಿ ಬೋಧನೆ ಅನ್ನುವಂಥದ್ದು ಉದ್ದೇಶಪೂರಿತವಾಗಿದೆ, ದ್ವೇಷಪೂರಿತ ಆಗಿರಂಗಿಲ್ಲ, ಉದ್ದೇಶಪೂರಿತವಾಗಿರ್ತದೆ. ಇಟ್ ಇಸ್ ಅ ಗೋಲ್ ಡೈರೆಕ್ಟೆಡ್. ಡೆಫಿನೆಟ್ಲಿ ಉದ್ದೇಶಪೂರಿತ, ಪರ್ಪಸಿವ್ ಆಗಿದೆ ಮತ್ತು ಗೋಲ್ ಡೈರೆಕ್ಟೆಡ್. ಒಂದು ನಿರ್ದಿಷ್ಟವಾದಂತಹ ಉದ್ದೇಶನ ಅದು ನಿರ್ದೇಶನ ಮಾಡ್ತದೆ. ಉದ್ದೇಶಕ್ಕಾಗಿ ಪಾಠಗಳನ್ನ ಮಾಡೋದನ್ನು ನಾವಲ್ಲಿ ಕಾಣ್ತೇವೆ. ಓಕೆ, ಮೊದಲೇ ಕಣ್ಣು ಕಾಣಿಸಂಗಿಲ್ಲ. ಪರ್ಪಸ್ ಅಂಡ್ ಗೋಲ್ ಡೈರೆಕ್ಟೆಡ್. ಕ್ರಿಯೇಟ್ ಸೆಲ್ಫ್ ಮೋಟಿವೇಶನ್ ಫಾರ್ ಲರ್ನಿಂಗ್. ಎಫೆಕ್ಟಿವ್ ಟೀಚಿಂಗ್ ಕ್ರಿಯೇಟ್ಸ್ ಸೆಲ್ಫ್ ಮೋಟಿವೇಶನ್ ಫಾರ್ ಲರ್ನಿಂಗ್. ಕಲಿಕೆಗೆ ಸ್ವ ಅಭಿಪ್ರೇರಣೆಯನ್ನ ಇದು ಒದಗಿಸಿಕೊಡ್ತದೆ. ಯಾವ ಬೋಧನೆ ಕಲಿಯುವವನಿಗೆ ಸ್ವ ಅಭಿಪ್ರೇರಣೆಯನ್ನು ಒದಗಿಸಿಕೊಡ್ತದೋ ಅದನ್ನ ಉತ್ತಮ ಬೋಧನೆ ಅಂತ ಕರೀತೇವೆ. ಬಹುಶಃ ತಾವೆಲ್ಲ ತಿಳ್ಕೊಂಡಿರ್ಬೋದು. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಮೋಟಿವೇಶನ್. ಒನ್ ಈಸ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂಡ್ ಸೆಕೆಂಡ್ ಒನ್ ಇಸ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್. ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ. ಇಲ್ಲಿ ಬಾಹ್ಯ ಅಭಿಪ್ರೇರಣೆ ಅಷ್ಟು ಮುಖ್ಯವಾದಂಥದ್ದು ಅಲ್ಲ. In a process of learning, intrinsic motivation is playing a predominant role as compared to the extrinsic motivation. ಒತ್ತಡದಿಂದ ಮಕ್ಕಳು ಎಷ್ಟು ಕಲಿತಾರೆ? ಕಲಿಯೋದಿಲ್ಲ. ಮನೆಯಲ್ಲಿ ನಾವೆಲ್ಲ ನೋಡ್ತೇವೆ, ನಮ್ಮ ತಂದೆ ತಾಯಿಗಳು ಬಡಿತಾರೆ, 4 ಗಂಟೆಗೆ ಎಬ್ಬಿಸ್ತಾರೆ, 3 ಗಂಟೆಗೆ ಎಬ್ಬಿಸ್ತಾರೆ, ಮುಖ ತೊಳ್ಕೊಂಡು ಹೋಗಿ ಕೂಡಂತೀವಿ. ಹೂ ಅಂತೇಳಿ ಅವ್ರ ಮಲ್ಕೋತನ ನೋಡ್ತೀವಿ, ನಾವು ತುಂಬಾ ಚೂನ್ ಮಲ್ಕೊಂಡ್ಬಿಡ್ತೀವಿ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಅಂದ್ರೆ ಬಾಹ್ಯ ಮೋಟಿವೇಟೆಡ್ ಆಗಿ ಅಧ್ಯಯನ ಮಾಡೋದು ಬಹಳ ಕಡಿಮೆ. ಆಂತರಿಕವಾಗಿ ಮೋಟಿವೇಶನ್ ಆದ್ರೆ ನಮ್ಮಷ್ಟಿಗೆ ನಾವು ಅಧ್ಯಾಪನಗಳಲ್ಲಿ ತೊಡಗಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಆಂತರಿಕವಾಗಿ ಮಗುವಿಗೆ ಮೋಟಿವೇಶನ್ ಮಾಡುವಂಥದ್ದು ಯಾವುದು ಅಂದ್ರೆ ಅದು ಪರಿಣಾಮಕಾರಿ ಬೋಧನೆಯ ಒಂದು ಲಕ್ಷಣ ಯಾವುದಂದ್ರೆ ಮಗು ತನ್ನನ್ನು ತಾನು ಅಧ್ಯಾಪನಗಳಲ್ಲಿ ತೊಡಗಿಕೊಳ್ಳಬೇಕು, ಆಂತರಿಕವಾಗಿ ಅಭಿಪ್ರೇರಣೆಗೊಳ್ಳಬೇಕು ಅನ್ನುವಂಥದ್ದು. ಎಸ್, it is desirable information. Effective teaching includes desirable information.
ಪರಿಣಾಮಕಾರಿ ಬೋಧನೆ ಅನ್ನುವಂಥದ್ದು ಅಪೇಕ್ಷಿತ ಮಾಹಿತಿಯನ್ನು ಒಳಗೊಂಡಿರ್ತದೆ. There is a desirable information which is need for the each and every one student for the sake of total development of the personality, all-round development of the personality. ಮಗುವಿನ ಸರ್ವಾಂಗೀಣ ವಿಕಸನಕ್ಕಾಗಿ ನಾವು ಕೆಲವು ಅಗತ್ಯವಾದಂತ ಮಾಹಿತಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ಆ ಅಗತ್ಯ ಮಾಹಿತಿ ಕೊಡುವಂಥದ್ದನ್ನು ನಾವೇನಂತ ಕರಿತೇವೆ, desirable information is included in the effective teaching. In other words, effective teaching can be considered as a ಡಿಸೈರಬಲ್ ಇನ್ಫಾರ್ಮೇಶನ್, ಅದು ಅಗತ್ಯವಾದಂತ ಮಾಹಿತಿಯನ್ನ ಒಳಗೊಂಡಿರ್ತದೆ ಅನ್ನುವಂಥದ್ದು. ದಿ ನೆಕ್ಸ್ಟ್ ಒನ್ ಇಸ್ ಇಫೆಕ್ಟಿವ್ ಪ್ಲಾನಿಂಗ್, ಪರಿಣಾಮಕಾರಿಯಾದಂತ ಯೋಜನೆ ಅನ್ನುವಂಥದ್ದು. ಒಬ್ಬ ಶಿಕ್ಷಕ ಒಂದು ವಿಷಯವನ್ನು ಪರಿಣಾಮಕಾರಿಯಾಗಿ ಮಗುವಿಗೆ ಬೋಧನೆ ಮಾಡಬೇಕು ಅಂದ್ರೆ ಅಲ್ಲಿ ಪರಿಣಾಮಕಾರಿಯಾದಂತ ಯೋಜನೆಯ ಅವಶ್ಯಕತೆ ಇದೆ. ವಿ ನೀಡ್ ಪ್ಲಾನ್ ಫಾರ್ ಟೀಚಿಂಗ್ ಇಫೆಕ್ಟಿವ್ಲಿ. ವಾಟ್ ಕಂಟೆಂಟ್ ಐ ಹ್ಯಾವ್ ಟು ಟಾಕ್ ಬಿಫೋರ್ ದಿ ಸ್ಟೂಡೆಂಟ್ಸ್? What are the resources I can make use at the time of teaching? How best I can teach the content very effectively? Which are the suitable method to transfer the content? ಆ ಮಾಹಿತಿ ಮಗುವಿಗೆ ತಲುಪಲಿಕ್ಕೆ ಯಾವ ವಿಧಾನಗಳು ಸೂಕ್ತ, ಯಾವ ವಿಷಯ ವಸ್ತು ಸೂಕ್ತವಾಗಿದೆ, ಯಾವ ಮಾಹಿತಿಯನ್ನು ಕೊಡಬೇಕಾಗಿದೆ, ಎಷ್ಟು ಮಾಹಿತಿಯನ್ನು ಕೊಡಬೇಕಾಗಿದೆ, ಹೇಗೆ ಮಗುವನ್ನು ಅಳಿಬೇಕು, ಇವೆಲ್ಲವುಗಳ ಯೋಜನೆ ಮಾಡಿಕೊಂಡು ಕ್ಲಾಸಿನಲ್ಲಿ ಎಂಟರ್ ಆದರೆ ಆ ತರಗತಿ ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ we can define effective teaching as an effective plan. This is the another one characteristic features of the effective teaching. A professional activity. ಬೋಧನೆ ಅನ್ನುವಂಥದ್ದು ಒಂದು ವೃತ್ತಿಪರವಾದಂತಹ ಒಂದು ಚಟುವಟಿಕೆ ಅಂತ. ಇಟ್ಸ್ ಎ ಪ್ರೊಫೆಷನಲ್ ಆಕ್ಟಿವಿಟಿ, ವೃತ್ತಿಪರವಾದಂತಹ ಒಂದು ಚಟುವಟಿಕೆ. ಬಿಕಾಸ್ ಟು ಡೆವಲಪ್ ದಿ ಸ್ಟೂಡೆಂಟ್ಸ್ ಪರ್ಸನಾಲಿಟಿ, never is that considered teaching as a profession. ಇತ್ತೀಚಿನ ದಿನಮಾನಗಳಲ್ಲಿ ಬೋಧನೆಯನ್ನ ಒಂದು ವೃತ್ತಿಯನ್ನಾಗಿ ನಾವು ಪಡ್ಕೊಳ್ತಾ ಇದ್ದೇವೆ, ಅದನ್ನು ಕರೀತಾ ಇದ್ದೇವೆ, ಅದನ್ನ ಒಂದು ವೃತ್ತಿಯನ್ನಾಗಿ ಮಾಡಿದ್ದೇವೆ. ಬೇರೆ ವೃತ್ತಿಗಳ ಹಾಗೆ ಬೋಧನೆಯೇ ಕೂಡ, ಬೋಧಕನು ಕೂಡ ಒಬ್ಬ ಒಂದು ವಿಶೇಷವಾದಂತಹ ವೃತ್ತಿಯನ್ನ ಆತ ಹೊಂದಿದ್ದಾನೆ ಅನ್ನೋದು. ಹಾಗಾಗಿ ಅದರ ಮೂಲ ಉದ್ದೇಶ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ. ಇಟ್ಸ್ ಬೇಸ್ಡ್ ಆನ್ ಡೆಮೋಕ್ರೆಟಿಕ್ ಐಡಿಯಾ. ಪರಿಣಾಮಕಾರಿ ಬೋಧನೆ ಪ್ರಜಾಸತ್ತಾತ್ಮಕ ವಿಚಾರಗಳ ಮೇಲೆ ನಿಂತಿರ್ತದೆ, ಆದರ್ಶಗಳ ಮೇಲೆ ನಿಂತಿರ್ತದೆ. Always our teaching should go hand in hand with the democracy. What does it mean? Democracy ಅಂದ್ರೆ ಇದರ ಅರ್ಥ ಸಾಮಾನ್ಯೀಕರಣಗಳನ್ನು ಮಾಡುವಾಗ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಳ್ತಾರೆ. The generalization based on opinion or collective idea is called democracy, which we can apply in the classroom. ವರ್ಗಕೋಣೆಯಲ್ಲಿ ಏನೆಲ್ಲ ವಿಷಯಗಳನ್ನು ಶಿಕ್ಷಕ ತಾನೇ ಹೇಳುವುದರ ಬದಲಾಗಿ ವಿದ್ಯಾರ್ಥಿಗಳ ಅಭಿಪ್ರಾಯಗಳನ್ನು ಪಡೆದು ಅದಕ್ಕೆ ಪೂರಕವಾಗಿ ಸಾಮಾನ್ಯೀಕರಣಗಳನ್ನು ಶಿಕ್ಷಕ ಮಾಡ್ತಾ ಹೋದ್ರೆ ಅದನ್ನ ಪ್ರಜಾಸತ್ತಾತ್ಮಕ ವರ್ಗಕೋಣೆ ಅಂತ ಕರಿತೀವಿ. ಇಲ್ಲಾಂದ್ರೆ ಪ್ರಜಾಸತ್ತ ಆತ್ಮಕ್ಕೆ ವರ್ಗಕೋಣೆ. ಹಾಗಾಗುವಾಗ you have to convert normal classroom into the democratic classroom. In the democratic classroom, we should give equal importance for the each and every one student. There's a possibilities to ask the questions and seek clarification. ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಳ್ತಕ್ಕಂಥ, ಸ್ಪಷ್ಟೀಕರಣಗಳನ್ನು ಪಡ್ಕೊಳ್ಳಿಕ್ಕೆ ಪ್ರತಿಯೊಂದು ಮಗುವಿಗೆ ಸ್ವಾತಂತ್ರ್ಯ ಇದ್ರೆ ಅದನ್ನು ನಾವು ಪ್ರಜಾಸತ್ತಾತ್ಮಕ ವರ್ಗಕೋಣೆ ಅಂತ ಕರೀತೇವೆ. ಅದು ಪರಿಣಾಮಕಾರಿ ಬೋಧನೆಯ ಒಂದು ಲಕ್ಷಣವಾಗಿರ್ತದೆ. A specialized task, a set of skill for realization of certain goals. ಬೋಧನೆ ಅನ್ನುವಂಥದ್ದು ಒಂದು ವಿಶೇಷವಾದಂತ ಒಂದು ಚಟುವಟಿಕೆ, ವಿಶೇಷವಾದಂತ ಒಂದು ಕೆಲಸ ಅಂತ ನಾವು ಕರಿತೀವಿ. ಯಾಕಂದ್ರೆ ಅಲ್ಲಿ ಸೆಟ್ ಆಫ್ ನಾಲೆಜ್ ಅನ್ನ, ಒಂದು ಜ್ಞಾನ ಕ್ಷಿತಿಜವನ್ನ, ಒಂದು ಕೌಶಲ್ಯಗಳ ಒಂದು ವ್ಯವಸ್ಥೆಯನ್ನು ಮಗುವಿಗೆ ನಾವು ಕೊಡಬೇಕಾಗಿದೆ. ಹಾಗಾಗಿ ಅದನ್ನ ನಾವು ಸೆಟ್ ಆಫ್ ನಾಲೆಜ್, ಎ ಸ್ಪೆಷಲೈಸ್ಡ್ ಟಾಸ್ಕ್ ಅಂತ ಕೂಡ ನಾವು ಅದನ್ನ ಕರಿತೀವಿ. ಸರಿ, ನೆಕ್ಸ್ಟ್, yes please. Effective teaching enhances the potentialities of students. ಪರಿಣಾಮಕಾರಿ ಬೋಧನೆ ಮಗುವಿನ ಸಾಮರ್ಥ್ಯಗಳನ್ನು ಹೆಚ್ಚಿಗೆ ಮಾಡ್ತದೆ, ವೃದ್ಧಿಸುತ್ತದೆ ಅಂತ ನಾವು. Through our teaching, we have to enhance at the maximum level the inner potentialities of the child. ಮಗುವಿನ ಅಂತಸತ್ವ ಅಂತ ಏನಿದೆ, ಅಂತಃಶಕ್ತಿಗಳಂತ ಏನಿದೆ, ಆ ಶಕ್ತಿಗಳನ್ನ ಗರಿಷ್ಠ ಮಟ್ಟಕ್ಕೆ ಬೆಳೆಸುವಂತ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಇಟ್ ಮೇ ಬಿ ಅ ಫಿಸಿಕಲ್ ಕೆಪಾಸಿಟಿ, ಇಟ್ ಮೇ ಬಿ ಅ ಮೆಂಟಲ್, ಇಟ್ ಮೇ ಬಿ ಅ ಸೋಷಿಯಲ್, ಇಟ್ ಮೇ ಬಿ ಅ ಮಾರಲ್, ಆರ್ ಇಟ್ ಮೇ ಬಿ ಅ ಕಲ್ಚರಲ್, ಆರ್ ಇಟ್ ಮೇ ಬಿ ಅ ಸ್ಪಿರಿಚುವಲ್. ಆಲ್ ದಿ ಕೆಪಾಸಿಟೀಸ್ ಆರ್ ಗಿವನ್ ಇನ್ ಈಚ್ ಅಂಡ್ ಎವ್ರಿ ಒನ್ ಚೈಲ್ಡ್. ಪ್ರತಿಯೊಂದು ಮಗುವಿನ ಒಳಗಡೆ ಈ ಎಲ್ಲ ಶಕ್ತಿಗಳಿದ್ದಾವೆ. ಅದನ್ನ ಬೆಳೆಸುವಂತ ಒಂದು ಕೆಲಸ ಬೋಧನೆ ಮಾಡಬೇಕಾಗಿದೆ, ಅದನ್ನ ವೃದ್ಧಿಸುವಂತ ಒಂದು ಕೆಲಸ ಬೋಧನೆ ಮಾಡಬೇಕಾಗಿದೆ. ಇಟ್ಸ್ ಅನ್ ಅಟೆಂಪ್ಟ್ ಟು ಅಡ್ಜಸ್ಟ್ ದಿ ಸ್ಟೂಡೆಂಟ್ಸ್ ವಿತ್ ಎನ್ವಿರಾನ್ಮೆಂಟ್.
Definitely, friends. Teaching is a one kind of assistance given to the individual to adjust with the environment. ಬೋಧನೆ ಅನ್ನುವಂಥದ್ದು ಮಗುವಿಗೆ ಕೊಡುವಂತಹ ಒಂದು ಸಹಾಯ ಸಹಕಾರ ಅಂತ ಕರಿತೀವಿ. ಆ ಸಹಾಯ ಸಹಕಾರ ಎದಕ್ಕಂದ್ರೆ ವಾತಾವರಣಕ್ಕೆ ಮಗು ಹೊಂದಾಣಿಕೆ ಆಗ್ಬೇಕು. ಡೇ ಬೈ ಡೇ ಸೊಸೈಟಿ ವಿಲ್ ಬಿಕಮ್ ಎ ಕಾಂಪ್ಲೆಕ್ಸ್, ದಿ ಸಿಚುವೇಶನ್ಸ್ ವಿಲ್ ಬಿಕಮ್ ಎ ಕಾಂಪ್ಲೆಕ್ಸ್. ಸನ್ನಿವೇಶಗಳು ಸಂಕೀರ್ಣಗೊಳ್ತಾ ಇದ್ದಾವೆ. ಸಂಕೀರ್ಣಗೊಳ್ತಾ ಇರುವಂತಹ ಸನ್ನಿವೇಶಗಳಲ್ಲಿ ಮಗು ತನ್ನ ಅನುಭವಗಳನ್ನು ಇಟ್ಟುಕೊಂಡು ಹೊಂದಾಣಿಕೆ ಆಗಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಸಹಾಯ ಸಹಕಾರವನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಬೋಧನೆ ಅಂತ ಕರಿತೇವೆ. It is an attempt to adjust the students with the environment. The highly intellectual can adjust this. ಸಾಮಾನ್ಯವಾಗಿ ಯಾರು ಬುದ್ಧಿವಂತರು ಇರ್ತಾರೆ, ಉಪೇಂದ್ರನ ಹಾಗೆ ಬುದ್ಧಿವಂತರು ಯಾರು ಇರ್ತಾರೆ ಅವರು ವಾತಾವರಣಕ್ಕೆ ಸರಳವಾಗಿ ಹೊಂದಾಣಿಕೆ ಆಗ್ತಾರೆ. ಜಸ್ಟ್ ಫಾರ್ ಜೋಕ್ ಅಷ್ಟೇ ಹೇಳಿದೆ, ಮತ್ತೆ ಅವನೊಂದು ಬುದ್ಧಿವಂತರು ಎಂದಿದ್ದಾರೆ ಅಂತ ಅನ್ಬೇಡಿ. ಮಕ್ಕಳು ಯಾರು ಸರಳವಾಗಿ ಹೊಂದಾಣಿಕೆ ಆಗ್ತಾರೋ ಅವ್ರ ಹತ್ರ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಅದರ ಅರ್ಥ. Who is talented one, he or she can adjust with the environment very easily. ಸೊ ಹಾಗಾಗಿ ಪ್ರತಿಯೊಂದು ಮಗು ವಾತಾವರಣಕ್ಕೆ ಹೊಂದಾಣಿಕೆ ಆಗಲಿಕ್ಕೆ ಬೇಕಾಗುವಂತ ಜ್ಞಾನ ಕೌಶಲ್ಯಗಳನ್ನು ತುಂಬುವಂತ ಒಂದು ಕೆಲಸ ಬೋಧನೆ ಮಾಡ್ತದೆ. ಅದು ಪರಿಣಾಮಕಾರಿಯಾದಂತ ಬೋಧನೆ. ಟೀಚಿಂಗ್ ಇಸ್ ಅ ಮೀಡಿಯಂ ಫಾರ್ ಪ್ರಿಪೇರಿಂಗ್ ನೆಕ್ಸ್ಟ್ ಜನರೇಷನ್. ಮುಂದಿನ ಪೀಳಿಗೆಯನ್ನ, ಮುಂದಿನ ಜನಾಂಗವನ್ನ ಸಿದ್ಧಪಡಿಸುವಂತಹ ಒಂದು ಕೆಲಸ ಬೋಧನೆ ಮಾಡ್ತದೆ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಸೋಷಿಯಲ್ ಟ್ರೆಡಿಷನ್, ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಕಲ್ಚರಲ್ ಟ್ರೆಡಿಷನ್. We are going to develop deep reverence towards our cultural heritage. ನಮ್ಮ ಸಂಸ್ಕೃತಿಯ ಬಗೆಗೆ ಅಭಿಮಾನವನ್ನು ಮೂಡಿಸುವಂತ ಒಂದು ಕೆಲಸ ನಮ್ಮ ಬೋಧನೆ ಮಾಡ್ತದೆ. ಹಾಗಾಗಿ ಸಂಸ್ಕೃತಿಯ ಬಗೆಗೆ, ಸಮಾಜದ ಬಗೆಗೆ, ಸಾಮಾಜಿಕ ಪರಂಪರೆಯ ಬಗೆಗೆ ಮುಂದಿನ ಜನಾಂಗಕ್ಕೆ ತಿಳಿಸಿಕೊಡುವಂತ ಒಂದು ಕೆಲಸ, ಅದನ್ನು ವರ್ಗಾವಣೆ ಮಾಡುವಂತ ಕೆಲಸ ಅದು ಬೋಧನೆ ಮಾಡ್ತದೆ ಅನ್ನುವಂಥದ್ದು. ಹಾಗಾಗಿ ಅದು ಒಂದು ಸಾಧನವಾಗಿ ಕೆಲಸ ಮಾಡ್ತದೆ. ಇಟ್ಸ್ ಎ ಮೀಡಿಯಂ, ಮಾಧ್ಯಮವಾಗಿ ಕೆಲಸ ಮಾಡ್ತದೆ. ಇಟ್ ಇಸ್ ಬೋತ್ ಡಯಾಗ್ನೋಸ್ಟಿಕ್ ಅಂಡ್ ರೆಮಿಡಿಯಲ್. ಒಂದು ಪರಿಣಾಮಕಾರಿ ಬೋಧನೆ ಅನ್ನುವಂಥದ್ದು ಎರಡು ಲಕ್ಷಣಗಳನ್ನು ಹೊಂದಿರಬೇಕು. ಒಂದು ಡಯಾಗ್ನೋಸ್ಟಿಕ್ ಆಗಿರಬೇಕು ಮತ್ತು ರೆಮಿಡಿಯಲ್ ಆಗಿರಬೇಕು. ವಾಟ್ ಡು ಯು ಮೀನ್ ಬೈ ಡಯಾಗ್ನೋಸ್ಟಿಕ್? Diagnostic is a term which is drawn from the medical field to diagnose the problem. To diagnose the problem. ಸಮಸ್ಯೆಗೆ ಕಾರಣಗಳನ್ನ ಪತ್ತೆ ಹಚ್ಚುವಂಥದ್ದು ಅದು ಮೆಡಿಕಲ್ ಫೀಲ್ಡ್ ದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿಂದ ನಾವು ಬಾರೋ ಮಾಡ್ಕೊಂಡಿರ್ತಕ್ಕಂಥದ್ದು ಡಯಾಗ್ನೋಸ್ಟಿಕ್. ಬಹುಶಃ ನಾವೆಲ್ಲ ವಿಸಿಟ್ ಮಾಡ್ತೇವೆ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ. ಡೇ ಬೈ ಡೇ ವಿ ಆರ್ ವಿಸಿಟಿಂಗ್ to see the visit to the diagnostic laboratories to find it out the causes for the disease. ನಮ್ಮ ಒಳಗಡೆ ಇರುವ ರೋಗಗಳು ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ನೈದಾನಿಕ ಪರೀಕ್ಷೆಗಳನ್ನ ಮಾಡ್ತೀವಿ. ಹಾಗೆ ಶಿಕ್ಷಣ ಅನ್ನುವಂಥದ್ದು, ಬೋಧನೆ ಅನ್ನುವಂಥದ್ದು ಒಂದು ಡಯಾಗ್ನೋಸ್ಟಿಕ್ ಆಗಿದೆ. ಯಾವುದು ಅಂದ್ರೆ ಅವರ ಒಳಗಡೆ ಇರುವ ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಬೇಕು. We have to find it out. You have to diagnose the various problems pertaining to a particular individual. It may be related with understanding of subject matter. It may be related with adjustment with the environment. ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಮಕ್ಕಳಿಗೆ ವಾತಾವರಣಕ್ಕೆ ಹೊಂದಾಣಿಕೆ ಆಗ್ಲಿಕ್ಕೆ ಆಗೋದಿಲ್ಲ. They are facing little bit difficult to adjust with the environment because they are lacking the capacity. ಸಾಮರ್ಥ್ಯಗಳ ಕೊರತೆ ಅವರ ಹತ್ರ ಇರೋದ್ರಿಂದ ಹೊಂದಾಣಿಕೆ ಆಗ್ತಾ ಇಲ್ಲ. ಅದನ್ನ ನಾವು ಬೆಳೆಸಬೇಕಾಗಿದೆ. ಅದಕ್ಕೆ you have to find it out the causes of the problem and come out with the solution. That is called remedial. ಅದಕ್ಕೆ ಬೋಧನೆ ಅನ್ನುವಂಥದ್ದು ನೈದಾನಿಕವೂ ಹೌದು ಮತ್ತು ಪರಿಹಾರಾತ್ಮಕವೂ. ನೈದಾನಿಕ ಅಂದ್ರೆ ಸಮಸ್ಯೆಗೆ ಕಾರಣಗಳನ್ನ ಪತ್ತೆ ಹಚ್ಚಿ ಪರಿಹಾರಗಳನ್ನು ಒದಗಿಸುವಂತಹ ಒಂದು ಕೆಲಸ ಬೋಧನೆ ಮಾಡ್ತದೆ. ಅದು ಉತ್ತಮ ಬೋಧನೆ. ಇಟ್ ಡಿಮಾಂಡ್ಸ್ ಮ್ಯೂಚುವಲ್ ಕೋಆಪರೇಷನ್. ಪರಸ್ಪರ ಸಹಕಾರವನ್ನ ಇದು ಬಯಸ್ತದೆ. ಯಾವುದು? ಪರಿಣಾಮಕಾರಿ. ಸರ್ ನೀವು ಪಾಠ ಮಾಡಿ ಸರ್, ನಿಮ್ಮ ಹಣೆ ಬರ ಹೇಳೋದಿದೆ, ಹೇಳ್ಯಾರ ಸಣ್ಣಕ್ನವ್ರು ಸರ್ ಪಾಠ ಮಾಡ್ರಿ, ನಾವು ಹೋಗ್ತೀವ್ರಿ ಅಂದ್ರೆ ಕ್ಯಾನ್ ಐ ಟೀಚ್ ಯು ಪೀಪಲ್? ಕ್ಯಾನ್ ಐ ಟೀಚ್? ವಿದೌಟ್ ಯುವರ್ ಕೋಆಪರೇಷನ್ ಹೌ ಕ್ಯಾನ್ ಐ ಟೀಚ್? whom I can teach? Right. Hence it is a mutual cooperation. ಸರ್ ನೀವು ಹೇಳ್ರಿ, ನಾವು ಕೇಳ್ತೀವಿ ಅಂದ್ರೆ ನಾನು ಪಾಠ ಮಾಡ್ಬೋದು, ನೀವು ಕೇಳ್ಬೋದು. ನೀವು ಕೇಳೋರು ನೀವು ಹೇಳೋರು ಹೇಳಿ ಸರ್, ನಾವು ಮನೆಗೆ ಹೋಗ್ತೀವಿ, ಅಥವಾ ನಾವು ಮೊಬೈಲ್ದೊಳಗೆ ಯಾವ್ದೋ ಹೇಳಿದ್ರಲ್ಲ KGF ಫಿಲ್ಮ್ ನೋಡ್ತೀವಿ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಆಮೇಲೆ ನೋಡ್ತಾರೆ, ಈ ನೋಡ್ಕೊತ ಕೂತಾರೆ, ಪಾಠ ಮಾಡೋದು KGF ಫಿಲ್ಮ್ ನೋಡ್ಕೊತ ಕೂತಾರೆ, ಏನ್ ಮಾಡ್ಲಿಕ್ಕೆ ಸಾಧ್ಯತೆ? If there is no cooperation in between teacher and the students, we can't teach anything. ಏನನ್ನ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪರಸ್ಪರ ಸಹಕಾರ ಅನ್ನುವಂಥದ್ದು ಬೋಧನೆಯ ಒಂದು ಪ್ರಮುಖ ಲಕ್ಷಣ. ಅದು ಪರಿಣಾಮಕಾರಿ ಬೋಧನೆಯ ಒಂದು ಲಕ್ಷಣ ಅಂತ ಹೇಳ್ತೀವಿ. It includes all sorts of teachers' performance, that is teaching methodology, mastery over the skills and methods. ಪರಿಣಾಮಕಾರಿ ಬೋಧನೆ ಅನ್ನುವಂಥದ್ದು ಶಿಕ್ಷಕರ ಒಂದು ಪರ್ಫಾರ್ಮೆನ್ಸ್ ಅನ್ನ, ಶಿಕ್ಷಕರ ಒಂದು
ಏನಂತೀವಿ ನಾವು ಸಾಧನದ ಮೇಲೆ ನಿಂತಿರ್ತದೆ. ಹೇಗೆ ಶಿಕ್ಷಕ ಸಾಧನೆ ಮಾಡ್ತಾರೆ ಅದರ ಮೇಲೆ, ಪ್ರಯತ್ನಗಳ ಮೇಲೆ ಮಕ್ಕಳ ಬೆಳವಣಿಗೆ ಅನ್ನುವಂಥದ್ದಿದೆ. ನಾವು ಎಷ್ಟೋ ಜನ ನೋಡ್ತೀವಿ, ಇವತ್ತಿಗೆ ಕೆಲವು ಪ್ರಾಥಮಿಕ ಶಿಕ್ಷಕರನ್ನು ಇನ್ನೂ ನಾವು ಮರ್ತಿಲ್ಲ. ಯಾಕಂದ್ರೆ ಅವರು ನಮ್ಮ ವ್ಯಕ್ತಿತ್ವದ ಮೇಲೆ ಅಗಾಧವಾದಂತ ಪರಿಣಾಮವನ್ನ, ಪ್ರಭಾವವನ್ನ ಬೀರಿದ್ದಾರೆ. ಟಿಲ್ ಐ ರಿಮೆಂಬರ್ ಫ್ರೆಂಡ್ಸ್, ನಾನು 10th ಕ್ಲಾಸ್ 9th ಕ್ಲಾಸ್ನಲ್ಲಿ ಓದಿಸಿದಂತ ದುಂಡಾರೆಡ್ಡಿ ಅನ್ನುವಂಥ ಸರ್ ಇವತ್ತಿಗೂ ನನ್ನ ನೆನಪು ಬರ್ತಾರೆ. ಪ್ರತಿಯೊಂದು ಪದ್ಯ ಹೇಗೆ ಹಳೆಗನ್ನಡ ಪದ್ಯಗಳನ್ನ ಹೇಗೆ ಬೋಧನೆ ಮಾಡ್ತಾರೆ, ಇವತ್ತಿಗೂ ಬಯಾಟಿದ್ದಾವೆ ಹಳೆಗನ್ನಡ ಪದ್ಧತಿಗಳು. ಇಟ್ಸ್ ಬಿಕಾಸ್ ಆಫ್ ಟೀಚರ್. ಇಟ್ಸ್ ನಾಟ್ ಫಾರ್ ಓನ್ಲಿ ಉದಯ್ ಕುಮಾರ್ ಕುಲಕರ್ಣಿ ಸರ್, ಇಟ್ ಇಸ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಎಲ್ಲರಿಗೂ ಒಂದಲ್ಲ ವಿಷಯಗಳ ಮೇಲೆ ಶಿಕ್ಷಕರ ಪ್ರಭಾವ ಇರ್ತದೆ. ಅವರು ಅನ್ನಿಸ್ತೇವೆ ಇವತ್ತೆಲ್ಲ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಮಾಡ್ತೀವಿ ಬಿಕಾಸ್ ಆಫ್ ಟೀಚರ್ ಇರ್ಬೋದು. ಇನ್ನು ಸೈನ್ಸ್ ನಲ್ಲಿ ಎಕ್ಸ್ಪರ್ಟ್ ಇದ್ದೀವಿ ಬಿಕಾಸ್ ಆಫ್ ಟೀಚರ್. ಎಲ್ಲೋ ಪ್ರಾಥಮಿಕ ಹಂತದಲ್ಲೋ ಮಾಧ್ಯಮಿಕ ಹಂತದಲ್ಲೋ ಯಾವುದೋ ಕೆಲವು ಶಿಕ್ಷಕರು ನಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ. ವಾಟ್ ಐ ಮೀನ್ ಟು ಸೇ ದಟ್ ಇಟ್ ಇನ್ಕ್ಲೂಡ್ಸ್ ಆಲ್ ಸಾರ್ಟ್ಸ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದಿ ಟೀಚರ್. ಶಿಕ್ಷಕರ ಪ್ರಯತ್ನ ಬಹಳ ಮುಖ್ಯ. ಮಕ್ಕಳು ಹಾಗೆ ಇರ್ತಾರೆ, ಮಕ್ಕಳು ಕೀಟ್ಲೆ ಮಾಡ್ತಾರೆ, ತೊಂದರೆ ಮಾಡ್ತಾರೆ, ಅರ್ಥ ಆಗೋದಿಲ್ಲ. ಇಟ್ಸ್ ಕ್ವೈಟ್ ನ್ಯಾಚುರಲ್ ಬಿಕಾಸ್ ದೇ ಆರ್ ದಿ ಚಿಲ್ಡ್ರನ್, ನಾಟ್ ಆಸ್ ಅ ಟೀಚರ್. ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಮಕ್ಕಳು ಮಕ್ಕಳೇ. ನಮ್ಮ ಹಾಗೆ ಸುಮ್ಮನೆ ಕೊಡ್ಬೇಕಂದ್ರೆ ಮಕ್ಕಳಿಗೆ ಆಗೋದಿಲ್ಲ. ಅವ್ರ ನೇಚರೇ ಬೇರೆ, ಅವ್ರ ಕಾನ್ಸಂಟ್ರೇಷನ್ನೇ ಬೇರೆ, ಅವ್ರ ಅಟೆನ್ಷನ್ನೇ ಬೇರೆ. ಕಂಟಿನ್ಯೂಸ್ಲಿ their attention is changing, but try your level best to drag their attention towards your teaching. By that we can mold the child. ಮಗುವನ್ನ ನಮ್ಮ ಪಾಠದ ಕಡೆಗೆ ಸೆಳೆದು, ಅವರ ಗಮನವನ್ನ ಪಾಠದ ಕಡೆಗೆ ಸೆಳೆದು, ನಮ್ಮ ಬೋಧನೆಯ ಮೂಲಕ ಅವರ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಶಿಕ್ಷಕರಿಗೆ ಸಾಧ್ಯತೆ ಇದೆ. ಯಾಕಂದ್ರೆ ಶಿಕ್ಷಕ ತನ್ನ ಸಾಧನೆ ಚೆನ್ನಾಗಿ ವರ್ಗ ಕೋಣೆಯಲ್ಲಿ ಮಾಡ್ತಾರೆ. ಹಾಗಾದ್ರೆ ಶಿಕ್ಷಕನ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು, ಸಾಧನೆ ಅನ್ನುವಂಥದ್ದು ಯಾವುದರ ಮೇಲೆ ನಿಂತಿರ್ತದೆ ಅಂದ್ರೆ, he depends upon the teaching methodology. ಬೋಧನಾ ವಿಧಾನಗಳು ಶಿಕ್ಷಕನಿಗೆ ಕರಗತ ಆದರೆ ಮಗುವಿಗೆ ಪರಿಣಾಮಕಾರಿಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡ್ರ್ಯಾಗ್ ದಿ ಅಟೆನ್ಷನ್ ಆಫ್ ದಿ ಸ್ಟೂಡೆಂಟ್ಸ್. So for that a teacher need mastery over the various skills, mastery over the various methods. ಹಲವಾರು ಕೌಶಲ್ಯಗಳ ಮೇಲೆ ಶಿಕ್ಷಕ ಪ್ರಭುತ್ವವನ್ನು ಪಡ್ಕೊಳ್ಬೇಕಾಗಿದೆ ಮತ್ತು ಹಲವಾರು ಬೋಧನಾ ವಿಧಾನಗಳನ್ನು ಶಿಕ್ಷಕ ತಿಳ್ಕೊಳ್ಬೇಕಾಗಿದೆ. ಒಂದು ಬೋಧನಾ ವಿಧಾನ ಒಂದು ವರ್ಗ ಕೋಣೆಗೆ ಸೂಕ್ತ ಅನಿಸಿದರೆ, ಅದೇ ವಿಷಯ ಬೇರೆ ಕ್ಲಾಸ್ನಲ್ಲಿ ಹೋಗ್ಬೇಕಾದ್ರೆ ಬೇರೆ ವಿಧಾನದ ಅವಶ್ಯಕತೆ ಇದೆ. For that reason a teacher need mastery over the various methods and the various skills. So this is, we can call it as a anatomy or structure of teaching. ಬೋಧನೆಯ ಒಂದು ರಚನೆ ಅಂತ ನಾವು ಕರಿತೇವೆ. ಸಾಮಾನ್ಯವಾಗಿ ಬೋಧನೆ ಅನ್ನುವಂಥದ್ದು ಪ್ರಮುಖವಾಗಿ 3 ಅಂಶಗಳ ಮೇಲೆ ನಿಂತಿದೆ. If you want to define teaching, maybe effective teaching, you can call it as whatever it may be under the name. One is teacher, second one is content and status of presentation, and third one is student. These are the important components of the teaching. ಬೋಧನೆ ಅಂತ ಕರೆದಾಗ ಪ್ರಮುಖವಾಗಿ 3 ಅಂಶಗಳಿದ್ದಾವೆ. ಒಂದು ಕಡೆ ಶಿಕ್ಷಕ ಇದ್ದಾನೆ, ಮತ್ತೊಂದು ಕಡೆ ಕಂಟೆಂಟ್ ಅಂಡ್ ಸ್ಟ್ರಾಟಜಿ ಆಫ್ ಪ್ರೆಸೆಂಟೇಷನ್, ವಿಷಯ ವಸ್ತು ಮತ್ತು ಅದನ್ನ ಏನು ಮಕ್ಕಳಿಗೆ ದಾರಿ ಕೊಡ್ತಕ್ಕಂಥ ತಂತ್ರಗಳು ಅಂತ ಕರೀತೇವೆ. ಕಂಟೆಂಟ್ ಅಂಡ್ ಸ್ಟ್ರಾಟಜಿ ಆಫ್ ಪ್ರೆಸೆಂಟೇಷನ್, ವಿಷಯ ವಿವರಣ ತಂತ್ರಗಳಂತ ಕರಿತೇವೆ. ಮತ್ತೊಂದು ಕಡೆ ವಿದ್ಯಾರ್ಥಿ ಅವಲಂಬಿತನಾಗಿದೆ. A student is a dependent variable, dependent on the teacher, dependent on the content and strategy. ಅವೆರಡರ ಮೇಲೆ ಮಗು ಅವಲಂಬಿತನಾಗಿದ್ದಾನೆ. ಮಗುವಿನಲ್ಲೇ ಬದಲಾವಣೆ ತರಬೇಕು ಅಂದ್ರೆ ಕಂಟೆಂಟ್ ನಲ್ಲಿ ಬದಲಾವಣೆಗಳು ತರಬೇಕಾಗಿದೆ, ಸ್ಟ್ರಾಟಜಿ ಆಫ್ ಪ್ರೆಸೆಂಟೇಷನ್ ನಲ್ಲಿ ಬದಲಾವಣೆ ತರಬೇಕಾಗಿದೆ, ಶಿಕ್ಷಕನಲ್ಲಿ ಬದಲಾವಣೆಗಳನ್ನು ತರಬೇಕು. By changing the variable, changing the independent variable, we can change the dependent variable. Our focus is dependent variable. Our focus is student. Our focus is bring the desirable change among the students. ಮಗುವಿನಲ್ಲಿ ವರ್ತನೆ ಪರಿವರ್ತನೆ ತರಬೇಕಾಗಿದೆ. ಅದಕ್ಕೆ ಎಲ್ಲಿ ಬದಲಾವಣೆ ಮಾಡಬೇಕಾಗಿದೆ? ಶಿಕ್ಷಕರ ಬೋಧನೆಯಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲಿ ಬದಲಾವಣೆ ಮಾಡಬೇಕಾಗಿದೆ? ವಿಷಯ ವಸ್ತುವಿನಲ್ಲಿ ಬದಲಾವಣೆ ತರಬೇಕಾಗಿದೆ. ಅದಕ್ಕೆ ಎಲ್ಲಿ ಬದಲಾವಣೆ ಮಾಡಬೇಕಾಗಿದೆ ಅಂದ್ರೆ ಅದು ಶಿಕ್ಷಕನ ಬೋಧನಾ ವಿಧಾನಗಳಲ್ಲಿ ಬದಲಾವಣೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ವರ್ತನೆಯಲ್ಲಿ, ಇಟ್ ಮೇ ಬಿ ಕಾಗ್ನಿಟಿವ್ ಡೊಮೇನ್, ಇಟ್ ಮೇ ಬಿ ಅಫೆಕ್ಟಿವ್ ಡೊಮೇನ್, ಆರ್ ಇಟ್ ಮೇ ಬಿ ಸೈಕೋಮೋಟರ್ ಡೊಮೇನ್, ಈ 3 ವಲಯಗಳಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ನಾವು ಬೋಧನೆ ಅಂತ ಕರಿತೀವಿ. ಇದನ್ನು ನಾವು ಬೋಧನೆಯ ರಚನೆ ಅಂತ ನಾವು ಕರಿತೀವಿ. ಸರಿ, let us consider levels of teaching. ಬೋಧನಾ ಹಂತಗಳು ಅಂತ ಕರೀತಾರೆ. We are teaching definitely, but at what level we are teaching? At what level we are teaching? ಯಾವ ಹಂತದಲ್ಲಿ ಬೋಧನೆ ಮಾಡಬೇಕಾಗಿದೆ ಅದು ಶಿಕ್ಷಕರಾದವರು ನಾವು ತಿಳ್ಕೊಳ್ಬೇಕಾಗಿದೆ. There are 3 levels of teaching, right? Teaching and learning are so closely related and they are considered as a one.
ಬೋಧನೆ ಒಂದು ಕಡೆ, ಕಲಿಕೆ ಒಂದು ಕಡೆ, ಎರಡನ್ನ ಒಂದೇ ಆಗಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ಬಳಸ್ತೇವೆ. ಪರ್ಯಾಯ ಪದಗಳಾಗಿ ಬಳಸ್ಕೊಳ್ತಾ ಹೋಗ್ತೇವೆ. ಯಾಕೆ ಒಂದು ಮತ್ತೊಂದರ ಮೇಲೆ ಅವಲಂಬಿತವಾಗಿದೆ. ಬೋಧನೆ ಕಲಿಕೆಯ ಮೇಲೆ ಅವಲಂಬಿತವಾಗಿದೆ, ಕಲಿಕೆ ಬೋಧನೆ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಅವೆರಡು ಜೊತೆಯಾಗಿ ಹೋಗುವಂತ both are go hand in hand. It is convenient to divide the total aspect of teaching learning into three broader classifications. ಈ ಒಟ್ಟು ಬೋಧನೆಯನ್ನ ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ, ಮೂರು ಪ್ರಮುಖ ವಲಯಗಳಲ್ಲಿ, ಮೂರು ಪ್ರಮುಖ ಮಟ್ಟಗಳಲ್ಲಿ ಅದನ್ನು ವರ್ಗೀಕರಣವನ್ನು ಮಾಡ್ತೇವೆ. The first one level is memory level. ಸ್ಮೃತಿ ಮಟ್ಟ ಆಧಾರಿತ ಬೋಧನೆ ಅಂತ ಕರೀತಾರೆ. ಸ್ಮೃತಿ ಮಟ್ಟ ಆಧಾರಿತ ಬೋಧನೆ. It is related to thoughtless teaching. ಯೋಚನಾ ರಹಿತ ಬೋಧನೆ ಅಂತ ಕರೀತಾರೆ. ಬೋಧನೆ ಮಾಡ್ಲಿಕ್ಕೆ ಅದಕ್ಕೆ ನೆನಪಿಟ್ಟುಕೊಳ್ಬೇಕು. ಇಟ್ಸ್ ಫಾರ್ ಸೇಕ್ ಆಫ್ ಮೆಮೊರಿ, ಇಟ್ಸ್ ಫಾರ್ ಸೇಕ್ ಆಫ್ ರಿಮೆಂಬರಿಂಗ್. ಏನೆಲ್ಲ ವಿಷಯ ಹೇಳ್ತಾ ಇದ್ದೀವಿ ಅದು ಯಾವುದಕ್ಕೋಸ್ಕರ ಅಂದ್ರೆ ನೆನಪು ಮಾಡ್ಕೊಳ್ಳಿಕ್ಕೆ ಮಾತ್ರ ಮಕ್ಕಳು ಅದನ್ನ ಕಲಿಬೇಕಾಗಿದೆ. ನೆನಪಿಗಾಗಿ, ಸ್ಮೃತಿಗಾಗಿ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಅವರು ರೀಪ್ರೊಡ್ಯೂಸ್ ಮಾಡ್ತಾರೆ. ವಾಟ್ ಎವರ್ ದ ಕಂಟೆಂಟ್ ಐ ಆಮ್ ಗೋಯಿಂಗ್ ಟು ಟೀಚ್, ಎ ಚೈಲ್ಡ್ ಹ್ಯಾಸ್ ಟು ರಿಮೆಂಬರ್ ಇಟ್ ಅಂಡ್ ಚೈಲ್ಡ್ ಹ್ಯಾಸ್ ಟು ರೀಪ್ರೊಡ್ಯೂಸ್ ಆಸ್ ಇಟ್ ಈಸ್. ಏನ್ ಹೇಳ್ತೇವೆ ಅದನ್ನ ಹಾಗೆ ಮಕ್ಕಳು ರೀಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೇವೆ. ಇದನ್ನ ಹೆಚ್ಚಾಗಿ ಪ್ರಾಥಮಿಕ ಹಂತಗಳಲ್ಲಿ ಬಳಸ್ಕೊಳ್ತೇವೆ. ಸ್ಪೆಷಲಿ ಅಟ್ ದಿ ಪ್ರೈಮರಿ ಲೆವೆಲ್ ವಿ ಆರ್ ಟೀಚಿಂಗ್ ದಿ ಕಂಟೆಂಟ್ ಅಟ್ ದಿ ಮೆಮೊರಿ ಲೆವೆಲ್ ಓನ್ಲಿ. ಬರೀ ಹೇಳಿದ್ದನ್ನ ನಾವೇನೋ ಒಂದು ಪದ್ಯ ಹೇಳ್ತೀವಿ, ಹಂಗ ನೀನ್ ಹಾಡು ನೋಡೋಣ, ರೈಮ್ಸ್ ಹೇಳ್ತೀವಿ, ನೀನ್ ಹಾಗೆ ಹೇಳಿ ನೋಡೋಣ. ಎ ಫಾರ್ ಆಪಲ್, ಎ ಫಾರ್ ಆಪಲ್, ದಿಸ್ ಇಸ್ ದಿ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್. ಎರಡು ನಾಲ್ಕು, ಇಟ್ಸ್ ಎ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್. ಏನ್ ಹೇಳ್ತೀವಿ ಅಷ್ಟೇ ಮಕ್ಕಳು ರೀಪ್ರೊಡ್ಯೂಸ್ ಮಾಡ್ಬೇಕು. ಔಟ್ ಆಫ್ ಔಟ್ ಮಾರ್ಕ್ಸ್ ಪಡಿತಾರೆ. ಬಹುಶಃ ನೀವು ನೋಡ್ತೀರಿ, ಅಪ್ ಟು SSLC ಮಕ್ಕಳು ಔಟ್ ಆಫ್ ಔಟ್ ತಗೊಳ್ತಾರೆ, ಆಫ್ಟರ್ SSLC ಔಟ್ ಆಗ್ತಾರೆ. ರೈಟ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಡಿಫರೆನ್ಸ್. ಅಲ್ಲಿ ಅಷ್ಟೇ ಹೇಳಿಕೊಡ್ತೀವಿ, ನಾವ್ ಏನ್ ಹೇಳ್ತೀವಿ ಅಷ್ಟು ಬರದಾನಲ್ಲ, ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗ್ತದೆ. ಬಟ್ ಹೈಯರ್ ಲೆವೆಲ್ ಆಫ್ ಲರ್ನಿಂಗ್ ಬಂದಾಗ ಅದಷ್ಟೇ ಇರಂಗಿಲ್ಲ. ಡಿಸ್ಕ್ರೈಬ್ ಇರ್ತದೆ, ಡಿಸ್ಕ್ರಿಪ್ಷನ್ ಇರ್ತದೆ, ವಿವರಣೆ ಇರ್ತದೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗ್ತದೆ. ಇಟ್ಸ್ ಎ ಕ್ವಾಲಿಟೇಟಿವ್ ಇನ್ ನೇಚರ್. ವಿ ಆರ್ ಅಸೆಸಿಂಗ್ ದಿ ಚೈಲ್ಡ್ ಇನ್ ಎ ಕ್ವಾಲಿಟೇಟಿವ್ ಮ್ಯಾನರ್, ವೇರಾಸ್ ಅಟ್ ದಿ ಪ್ರೈಮರಿ ಲೆವೆಲ್ ಜಸ್ಟ್ ವಿ ಆರ್ ಟೆಸ್ಟಿಂಗ್ ದಿ ಮೆಮೊರಿ ಲೆವೆಲ್ ಆಫ್ ದಿ ಸ್ಟೂಡೆಂಟ್ಸ್. ಮಗುವಿಗೆ ಏನು ನೆನಪಿಟ್ಟುಕೊಂಡಿದ್ದಾನೆ, ಏನ್ ಹೇಳಿದ್ದೇನೆ. ಅಕ್ಬರ್ ಯಾರಂದ್ರೆ ಅದರ ಅಷ್ಟೇ ಬರೀಬೇಕು, ಅದನ್ನು ವಿವರಣೆ ಮಾಡುವ ಅವಶ್ಯಕತೆ ಇಲ್ಲ. ಯಾವಾಗ ಹುಟ್ಟಿದ ಅಷ್ಟೇ ಬರೀಬೇಕು. ನಾವು ಏನ್ ಹೇಳ್ತೀವಿ ಅದನ್ನೇ ಮಕ್ಕಳು ಆಸ್ ಇಟ್ ಈಸ್ ಹೇಳುವುದು. ಅದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೇವೆ. ಇಟ್ ಈಸ್ ಥಾಟ್ಲೆಸ್ ಟೀಚಿಂಗ್. ಯಾವುದೇ ಯೋಚನೆ ಆಲೋಚನೆಗಳಲ್ಲಿ ಇರೋದಿಲ್ಲ. ಸರ್ ಹಂಗೆ ಹೇಳ್ಯಾರ, ನಾ ಹಂಗೆ ಹೇಳಿದ್ದೆ. ಎಷ್ಟೋ ಸಂದರ್ಭದಲ್ಲಿ ಮನೇಲಿ ನೀವೆಲ್ಲ ನೋಡ್ತೀನಿ, ಮಕ್ಕಳು ಏನೋ ಒಂದು ಇದು ಹಂಗಲ್ಲಪ್ಪ ತಪ್ಪಾಗ್ತೀನಿ ಬೈದ್ರೆ, ಇಲ್ಲ ನಮ್ಮ ಟೀಚರ್ ಹೇಳ್ಯಾರ ಇದು ರೈಟ್. ಇಟ್ ಈಸ್ ಟ್ರೂ ಬಿಕಾಸ್ ಅವರ್ ಟೀಚರ್ ಟಾಟ್ ಅಸ್. ನಾವು ಹಿಂದೆ ಹೇಳಿಕೊಟ್ಟಾರೆ ಅದ ಕರೆಕ್ಟ್. ಅದ ತಪ್ಪಂದ್ರೆ ನೀ ಸರಿ ಓದಿಲಿ ಬಿಡು ಅಂತ ತಿರುಗಿ ನಮಗ ಬೈತಾರ ಮಕ್ಕಳು. ಯಾಕಂದ್ರೆ ಅಷ್ಟು ಮಕ್ಕಳ ಮೇಲೆ ಶಿಕ್ಷಕರ ಪ್ರಭಾವ ಇರ್ತದೆ. ಹಾಗಾಗಿ ಅದನ್ನ ನಾವು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರೀತೀವಿ. ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ತಿಳುವಳಿಕೆಯ ಮಟ್ಟ ಆಧಾರಿತ ಬೋಧನೆ ಅಂತ ಕರೀತೀವಿ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂದ್ರೆ ಹೇಳುವಂತ ಪಾಠ ಮಕ್ಕಳಿಗೆ ಅರ್ಥ ಆಗಬೇಕು. ಇಟ್ ಇಸ್ ರಿಲೇಟೆಡ್ ಟು ಥಾಟ್ಫುಲ್ ಟೀಚಿಂಗ್, ಆಲೋಚನಾ ಬದ್ಧವಾದಂತ ಬೋಧನೆ. ನಾವು ಏನು ಬೋಧನೆ ಮಾಡ್ತಾ ಇದ್ದೀವಿ ಅದು ಮಕ್ಕಳಿಗೆ ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಟ್ ಕ್ರಿಯೇಟ್ ಥಿಂಕಿಂಗ್ ಪವರ್ ಅಮಂಗ್ ದಿ ಸ್ಟೂಡೆಂಟ್ಸ್. ಇಟ್ ಟೆಸ್ಟ್ ದಿ ಥಿಂಕಿಂಗ್ ಪವರ್ ಆಫ್ ದಿ ಸ್ಟೂಡೆಂಟ್ಸ್. ಮಗುವಿನ ಆಲೋಚನಾ ಶಕ್ತಿ ಯಾವುದು ಸೃಷ್ಟಿ ಮಾಡ್ತದೆ, ಆಲೋಚನಾ ಶಕ್ತಿಯನ್ನು ಯಾವುದು ಪರೀಕ್ಷೆ ಮಾಡ್ತದೆ, ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರಿತೇವೆ. ಹೇಳಿದ್ದನ್ನ ಮಕ್ಕಳು ಒಂದ್ ಸ್ವಲ್ಪ ಕಣ್ಮುಚ್ಚಿ ವಿಚಾರ ಮಾಡ್ಬೇಕು, ನಿದ್ದೆ ಮಾಡಬಾರ್ದು. ಕಣ್ಮುಚ್ಚಿ ಮಕ್ಕಳು ವಿಚಾರ ಮಾಡಿ ಏನ್ ಹೇಳಿದ್ರಿ ಅವರು. ಫಾರ್ ದಟ್ ವಿ ಹ್ಯಾವ್ ಟು ಮೇಕ್ ಯೂಸ್ ಒನ್ ಆಫ್ ದಿ ಸ್ಕಿಲ್. ದಟ್ ಸ್ಕಿಲ್ ಇಸ್ ಪಾಸಿಂಗ್ ಟೆಕ್ನಿಕ್ ಅಂತ ಕರಿತೇವೆ. ಇಟ್ಸ್ ಒನ್ ಆಫ್ ದಿ ಟೆಕ್ನಿಕ್ ಆಫ್ ಸ್ಟಿಮ್ಯುಲಸ್ ವೇರಿಯೇಷನ್ ದಲ್ಲಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ. ಸ್ಕಿಲ್ ಆಫ್ ಸ್ಟಿಮ್ಯುಲಸ್ ವೇರಿಯೇಷನ್ ದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಪಾಸ್ ಆಸ್ ಒನ್ ಆಫ್ ದಿ ಕಾಂಪೋನೆಂಟ್ ಆಫ್ ಸ್ಟಿಮ್ಯುಲಸ್ ವೇರಿಯೇಷನ್. ಉದ್ದೀಪನ ಏರಿಳಿತ ಕೌಶಲ್ಯಗಳಲ್ಲಿ ನಾವು ಪಾಸ್ ಅನ್ನ ಬಳಸ್ತೇವೆ, ತಡೆಯನ್ನು ಬಳಸ್ತೇವೆ. ಯಾಕಂದ್ರೆ ಮಕ್ಕಳಿಗೆ ಆಲೋಚನೆ ಮಾಡ್ಲಿಕ್ಕೆ ಅವಕಾಶಗಳು ಕೊಡಬೇಕು. ಟ್ರೈ ಟು ಗಿವ್ ಆಂಪಲ್ ಸ್ಕೋಪ್ ಫಾರ್ ದಿ ಸ್ಟೂಡೆಂಟ್ ಟು ಥಿಂಕ್ ಓವರ್ ಇಟ್. ಬೈ ದಟ್ ದೇ ಕ್ಯಾನ್ ರಿಯಾಕ್ಟ್ ಪ್ರಾಪರ್ಲಿ, ಬೈ ದಟ್ ದೇ ಕ್ಯಾನ್ ಡೆವಲಪ್ ದೇರ್ ಓನ್ ಐಡಿಯಾಸ್. ಅವರ ವಿಚಾರಗಳು ಅಭಿವ್ಯಕ್ತಿ ಆಗಬೇಕು ಅಂದ್ರೆ, ಅವರ ಚಿಂತನೆಗಳು ಬೆಳವಣಿಗೆ ಆಗಬೇಕು ಅಂದ್ರೆ ಅಂತ ಸಂದರ್ಭಗಳಲ್ಲಿ ಹೆಚ್ಚು ಅವಕಾಶಗಳನ್ನ ಕೊಡಬೇಕು ಅನ್ನುವಂಥದ್ದು. ಅದನ್ನ ನಾವು ಇಟ್ ಈಸ್ ಥಾಟ್ಫುಲ್ ಟೀಚಿಂಗ್ ಅಂತ ಕರಿತೀವಿ, ವಿಚಾರಣೆ ಮಾಡುವಂತ ಒಂದು ಹಂತ. ಮೂರನೇದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ರಿಫ್ಲೆಕ್ಟಿವ್ ಲೆವೆಲ್, ಪ್ರತಿಫಲನ ಮಟ್ಟ ಆಧಾರಿತ ಬೋಧನೆ ಅಂತ. ಪ್ರತಿಫಲನ ಮಟ್ಟ ಆಧಾರಿತ ಬೋಧನೆ, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಇಟ್ ರಿಲೇಟೆಡ್ ಟು ಮೋಸ್ಟ್ ಥಾಟ್ಫುಲ್ ಟೀಚಿಂಗ್. ಹೆಚ್ಚು ಆಳವಾದಂತ ಆಲೋಚನೆ ಮಾಡಲಿಕ್ಕೆ ಅವಕಾಶವನ್ನ ಅಲ್ಲಿ ಕೊಡಲಾಗ್ತದೆ. ಹೆಚ್ಚು ಆಳವಾದಂತ ಚಿಂತನೆಯನ್ನ ಮಾಡಿ, ನಾಟ್ ಓನ್ಲಿ ಥಿಂಕಿಂಗ್
ಡೀಪ್ ಥಿಂಕಿಂಗ್, ಏನು ವಿಷಯ ಹೇಳಲಿಕ್ಕೆ ಅದರ ಮೇಲೆ ಆಲೋಚನೆಯನ್ನ ಮಾಡಲಿಕ್ಕೆ, ಆಳವಾದಂತ ಚಿಂತನೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಅಲ್ಲಿ ಮಾಡಿಕೊಡುವಂಥದ್ದನ್ನು ನಾವಂತ ಕರಿತೇವೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೇವೆ. ಈ ಮೂರು ಮಟ್ಟಗಳನ್ನು ಇಟ್ಟುಕೊಂಡು ವರ್ಗಕೋಣೆಯಲ್ಲಿ ಬೋಧನೆಯನ್ನ ಮಾಡ್ತೇವೆ. ಸಾಮಾನ್ಯವಾಗಿ ಪ್ರಾಥಮಿಕ ಹಂತಗಳಲ್ಲಿ ಮೆಮೊರಿ ಲೆವೆಲ್ ಇದ್ರೆ, ಮಾಧ್ಯಮಿಕ ಹಂತದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇದ್ರೆ, ಉನ್ನತ ಹಂತಕ್ಕೆ ಬಂದಾಗ ಅಥವಾ ಆ ಮೇಲು ಹಂತಕ್ಕೆ ಹೋದಾಗ, ಉನ್ನತ ಶಿಕ್ಷಣಕ್ಕೆ ಹೋದಾಗ ಹೆಚ್ಚಾಗಿ ರಿಫ್ಲೆಕ್ಟಿವ್ ಲೆವೆಲ್ ನಲ್ಲಿ ನಾವು ಪಾಠ ಮಾಡಬೇಕಾಗಿದೆ. We have to teach in a reflective manner. Every child has to reflect on it. Whatever the content we are going to orient, they have to reflect. ಏನ್ ಮಾಹಿತಿ ಕೊಡ್ತಾ ಇದ್ದೇವೆ ಅದರ ಪ್ರತಿಫಲನವನ್ನ ಮಾಡಬೇಕಾಗಿದೆ, ಅದನ್ನ ರಿಫ್ಲೆಕ್ಷನ್ ಮಾಡಬೇಕಾಗಿದೆ ಅವರದೇ ಆದಂತ ದೃಷ್ಟಿಯಲ್ಲಿ. ದೇ ಹ್ಯಾವ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ವೇ. ಇಟ್ಸ್ ಎ ಯೂನಿಕ್. ಅವರವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ, ಅವರವರ ಆಲೋಚನೆಗಳಿಗೆ ಅನುಗುಣವಾಗಿ, ಅವರವರ ಒಂದು ಮಾನಸಿಕ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವರು ರಿಫ್ಲೆಕ್ಷನ್ ಅನ್ನ ಮಾಡಬೇಕಾಗಿದೆ, ಪ್ರತಿಫಲನವನ್ನ ಮಾಡಬೇಕಾಗಿದೆ. ಹಾಗೆ ನಮ್ಮ ಬೋಧನೆ ನೆನಪಿನ ಸ್ಮೃತಿ ಲೆವೆಲ್ದಿಂದ ಜೊತೆಗೆ ನಾವು ತಿಳುವಳಿಕೆ ಮಟ್ಟ, ಅಲ್ಲಿಂದ ನಾವು ರಿಫ್ಲೆಕ್ಷನ್ ಪ್ರತಿಫಲನ ಮಟ್ಟಕ್ಕೆ ಬೋಧನೆ ಮಾಡಿದರೆ ಆ ಬೋಧನೆ ಪರಿಣಾಮಕಾರಿಯಾದಂತ ಬೋಧನೆ ಆಗಲಿಕ್ಕೆ ಸಾಧ್ಯತೆ ಇದೆ. These are the components of effective teaching. We have to imbibe, try our level best to inculcate these principles. Try our level best to incorporate these skills. ಈ ಅಂಶಗಳನ್ನ, ಈ ಘಟಕ ಅಂಶಗಳನ್ನ ನಮ್ಮ ಬೋಧನೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. As elaborated by Yoakum and Simpson, a great educationist, Yoakum and Simpson, they suggested various components of effective teaching. ಪರಿಣಾಮಕಾರಿ ಬೋಧನೆಯ ಘಟಕಾಂಶಗಳು ಅಂತ ನಾವು ಕರಿತೇವೆ. ಇವುಗಳನ್ನು ನಾವು ಹೆಚ್ಚು ಬಳಸಿಕೊಳ್ತಾ ಹೋದಷ್ಟು ನಮ್ಮ ಬೋಧನೆ ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯ. If you really want to teach your subject matter in a very effective manner, for that a teacher try to imbibe these qualities. ಈ ಗುಣಗಳನ್ನು ನಮ್ಮ ವ್ಯಕ್ತಿತ್ವದಲ್ಲಿ ರೂಢಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಸ್ಕಿಲ್ ಇನ್ ಗೈಡಿಂಗ್ ಲರ್ನಿಂಗ್, ಕಲಿಕೆಯಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಕೌಶಲ್ಯವನ್ನು ಶಿಕ್ಷಕ ಹೊಂದಿರಬೇಕು. ಯು ಆರ್ ರಿಯಲಿ ಎ ಟ್ರೂ ಗೈಡರ್, ಎ ಟ್ರೂ ಕೌನ್ಸಲರ್, ರೈಟ್? ಹೆಚ್ಚಾಗಿ ಮಕ್ಕಳು ಅಧ್ಯಯನ ಅಧ್ಯಾಪನಗಳಲ್ಲಿ ತೊಂದರೆಗಳನ್ನು ಎದುರಿಸ್ತಾರೆ. ಹಾಗಾಗಿ ಅವರಿಗೆ ಏನಂತೀವಿ, ಮಾರ್ಗದರ್ಶನದ ಅವಶ್ಯಕತೆ ಇದೆ. ಎ ಚೈಲ್ಡ್ ನೀಡ್ ಗೈಡೆನ್ಸ್ ಟು ಕಮ್ ಔಟ್ ಫ್ರಮ್ ದೇರ್ ಇನ್ನರ್ ಪ್ರಾಬ್ಲಮ್ಸ್. ಆಂತರಿಕ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಅವರಿಗೆ ಮಾರ್ಗದರ್ಶನ ಇದೆ. ಹಾಗಾಗಿ ಕಲಿಕೆಗಾಗಿ ಮಾರ್ಗದರ್ಶನ ಮಾಡುವ ಕೌಶಲ್ಯ ಯಾರ ಹತ್ರ ಇದೆ, ಅವರು ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ. They can become a good teacher. They can become an excellent teacher by guiding the students. It's a kind and sympathetic. ಬೋಧನೆ ಅನ್ನುವಂಥದ್ದು, ಪರಿಣಾಮಕಾರಿ ಬೋಧನೆ ಅನ್ನುವಂಥದ್ದು ಕೈಂಡ್ ಆಗಿರ್ತದೆ, ಸಿಂಪಥೆಟಿಕ್ ಆಗಿರ್ತದೆ. ಸಿಂಪಥೆಟಿಕ್ ಕನ್ನಡದಲ್ಲಿ ಏನಂತೀವಿ? ಅನುಭೂತಿನ ಸಿಂಪತಿ, ಅನುಕಂಪ. ಎಂಪತಿ ಅಂದ್ರೆ ಅನುಭೂತಿ ಅಂತ ಕರಿತೇವೆ. ಸಿಂಪಥೆಟಿಕ್ ಆಗಿರಬೇಕು, ಅನುಕಂಪದ ರೂಪದಲ್ಲಿ ಇರಬೇಕು, ಸಹಾಯದ ರೂಪದಲ್ಲಿ ಇರಬೇಕು. There is a need of kindness at the time of teaching, friends. Don't teach the content by mastery. Don't teach the content by order. ನಾನು ಆದೇಶ ಮಾಡ್ತಾ ಇದ್ದೀನಿ ನೀವು ಕಲೀರಿ ಅನ್ನುವಂಥ ರೀತಿಯಲ್ಲಿ ಇದ್ರೆ ಅದು ಪರಿಣಾಮಕಾರಿಯಾಗಬಹುದು. ಒಂದ ಕ್ಲಾಸಿಗೆ ಬರಲಿಲ್ಲ ಅಂತ ನೋಡ್ರಿ, ನಾಳೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ. ಇಟ್ಸ್ ನಾಟ್ ಎ ಪ್ರಾಪರ್ ಮೆಥಡ್ ಆಫ್ ಟೀಚಿಂಗ್. Try your level best to pursue the child. Try your level best to reach the child. ಮಗುವಿನ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಕೈಂಡ್ ಆಗಿ ಇರಿ, ಆದಷ್ಟು ಸಿಂಪಥೆಟಿಕ್ ಆಗಿರಿ, ಅನುಕಂಪದ ರೂಪದಲ್ಲಿರಿ. ಎಲ್ಲ ಮಕ್ಕಳಿಗೂ ಒಂದಲ್ಲ ಒಂದು ಸಮಸ್ಯೆ ಇರ್ತದೆ. ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ವ್ಯಕ್ತಿತ್ವವನ್ನ ನಾವು ರೂಪಿಸಿಕೊಳ್ಬೇಕಾಗಿದೆ. ದೆನ್ ಇಟ್ ಇಸ್ ವೆಲ್ ಪ್ಲಾನ್. ಈಗಾಗಲೇ ಹೇಳಿದ ಹಾಗೆ ಒಂದು ಪರಿಣಾಮಕಾರಿ ಬೋಧನೆ, ಅದು ಯೋಜನೆ ಅವಶ್ಯಕತೆ ಇದೆ. ದೇರ್ ಇಸ್ ನೀಡ್ ಆಫ್ ವೆಲ್ ಪ್ಲಾನ್. ವೆಲ್ ಪ್ಲಾನ್ ಇಸ್ ಹಾಫ್ ಏನಂತೀವಿ ನಾವು ಎಷ್ಟು ಪೂರ್ವ ಯೋಜನೆಯನ್ನು ಮಾಡ್ಕೊಳ್ತೀವಿ ಅಷ್ಟು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಟ್ಸ್ ಎ ಕೋಆಪರೇಟಿವ್ ಇನ್ ನೇಚರ್. ಅದು ಸಹಕಾರಯುತವಾಗಿದೆ, ಅದು ಸಜೆಸ್ಟಿವ್ ಆಗಿರ್ತದೆ. ಬೋಧನೆ ಅನ್ನುವಂಥದ್ದು, ಪರಿಣಾಮಕಾರಿ ಬೋಧನೆ ಅನ್ನುವಂಥದ್ದು ಸಜೆಸ್ಟಿವ್ ಆಗಿರ್ತದೆ, ಮಾರ್ಗದರ್ಶನದ ರೂಪದಲ್ಲಿ ಇರ್ತದೆ. ಇಟ್ಸ್ ಮೈ ಸಜೆಷನ್, ಯು ಮೇ ಅಕ್ಸೆಪ್ಟ್ ಇಟ್, ಯು ಮೇ ರಿಜೆಕ್ಟ್ ಇಟ್. ಇಟ್ಸ್ ಲೆಫ್ಟ್ ಟು ಯುವರ್ ಒಪಿನಿಯನ್. ಎಲ್ಲ ನಾನು ಹೇಳಿದ್ದೆ ಸತ್ಯ ಆಗಬೇಕು ಅಂತ ಇಲ್ಲ, ನೀನ್ ಹೇಳಿದ್ದು ಸತ್ಯ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅದು ಸಜೆಸ್ಟಿವ್ ಮ್ಯಾನರ್ದಲ್ಲಿ ಇರಬೇಕು. ಹಿಂಗದ ನೋಡಪ್ಪ, ದಿಸ್ ಈಸ್ ದ ಒನ್ ಡೈರೆಕ್ಷನ್, ಯು ಕ್ಯಾನ್ ಅಕ್ಸೆಪ್ಟ್ ಇಟ್.
ಸೊ ಹಾಗೆ ಸಜೆಸ್ಟಿವ್ ಮ್ಯಾನರ್ದಲ್ಲಿ ಪರಿಣಾಮಕಾರಿ ಬೋಧನೆ ಇರಬೇಕು, ಡೆಮೊಕ್ರೆಟಿಕ್ ಆಗಿರಬೇಕು, ಎಲ್ಲ ಮಕ್ಕಳಿಗೆ ಅದರ ಅವಕಾಶಗಳನ್ನು ಕೊಡಬೇಕು, ಅವರ ವಿಚಾರಗಳಿಗೆ ಸ್ಪಂದನೆ ಮಾಡಬೇಕು, ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ವರ್ಗ ಕೋಣೆಯಲ್ಲಿ ಅವಕಾಶ ಮಾಡಿಕೊಡಬೇಕು. ಅಲೋ ದಿ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್. ಅವರ ವಿಚಾರಗಳನ್ನ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನೋಡು, ಒಂದ ಮಾತಾಡಿದ್ರೆ ನೋಡು, ನಿನ್ನ ಹೆಡ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಡೋಂಟ್ ಡೂ ಲೈಕ್ ದಟ್, ಡೋಂಟ್ ಡೂ ಲೈಕ್ ದಟ್. ಇಟ್ಸ್ ನಾಟ್ ಎಫೆಕ್ಟ್. ಅಂದ್ರೆ ನಿಮ್ಮತನವನ್ನ ವರ್ಗ ಕೋಣೆಯಲ್ಲಿ ನೀವು ಕಳ್ಕೊಂಡಿರಿ ಅಂತ. ನಾಳೆ ನೀವು ಉತ್ತರ ಬರ್ಕೊಂಡು ಬರ್ಲಿ ಅಂದ್ರೆ ನಿಮ್ಮ ಅಪ್ಪಗೆ ಕರ್ಕೊಂಡ್ ಬರ್ತೀನಿ ನೋಡಿ, ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ನೋಡಿ. ಡೋಂಟ್ ಡೂ ಲೈಕ್ ದಟ್ ಫ್ರೆಂಡ್ಸ್. ಹಾಗೆ ಹೇಳಿ ಮಕ್ಕಳಿಗೆ ಹೆದರಿಕೆಯಿಂದ, ಪನಿಷ್ಮೆಂಟ್ ದಿಂದ ಕಲಿಕೆಯನ್ನ ಪರಿಣಾಮಕಾರಿಯಾದ ಕಲಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಡೆಮೊಕ್ರೆಟಿಕ್ ಆಗಿರ್ಬೇಕು. ಇಟ್ ಮಸ್ಟ್ ಬಿ ಸ್ಟಿಮ್ಯುಲೇಟಿಂಗ್. ಮಗುವಿಗೆ ಪ್ರೇರಣೆ ನೀಡುವಂತ, ಪ್ರಚೋದನೆ ನೀಡುವಂತ ಬೋಧನೆ ನಿಮ್ಮದಾಗ್ತದೆ. ಥ್ರೂ ಯುವರ್ ಟೀಚಿಂಗ್ ಎ ಚೈಲ್ಡ್ ಮಸ್ಟ್ ಸ್ಟಿಮ್ಯುಲೇಟ್ ಟುವರ್ಡ್ಸ್ ಸ್ಟಡಿ. ಕಲಿಕೆಯಲ್ಲಿ ಮಗು ತೊಡಗಿಸಿಕೊಳ್ಳಿಕ್ಕೆ ಒಂದು ಪ್ರೇರಣೆಯನ್ನು ತಾವು ನೀಡಬೇಕು. ಕನ್ಸಿಡರ್ ದಿ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ದಿ ಚಿಲ್ಡ್ರನ್. Many times try to teach the content with previous experiences of the students. Try to check the previous experiences of the students. ಮಗುವಿನ ಪೂರ್ವಾನುಭವಗಳೇನಿದ್ದಾವೆ ಅವುಗಳನ್ನು ನಾವು ಹೆಕ್ಕಿ ತೆಗೆದು ಆ ಮೂಲಕ ಪಾಠವನ್ನು ಆರಂಭಿಸಲಿ. ಮಕ್ಕಳಿಗೆ ಕೂಡಿಸೋದು ಗೊತ್ತಿಲ್ಲ, ಕಳೆಯೋದು ಗೊತ್ತಿಲ್ಲ, ಭಾಗಾಕಾರ ಮಾಡೋದು ಗೊತ್ತಿಲ್ಲ. ಆ ಮಕ್ಕಳಿಗೆ ಒಂದ್ ಯಾವ್ದೋ ಹೇಳ್ತೀವಿ, ಲಂಬಕೋನ ತ್ರಿಭುಜದ ಮೇಲಿನ ಕರ್ಣದ ಮೇಲಿನ ಬಾಹುಗಳು ಉಳಿದೆರಡು ಬಾಹುಗಳಿಗೆ ಸರ್ವಸಮವಾಗಿರುತ್ತದೆ. ಪೈಥಾಗೋರಸ್ನ ಒಂದು ಪ್ರಮೇಯ ಹಾಕ್ತಿವಿ, ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಮಕ್ಕಳಿಗೆ ಕೂಡಿಸೋದು ಗೊತ್ತಿಲ್ಲ, ಕಳೆಯೋದು ಗೊತ್ತಿಲ್ಲ. ಅಂತದ್ರಲ್ಲಿ ಹೊಸ ಹೊಸ ಥಿಯರಮ್ಸ್ಗಳನ್ನು ಕೊಡ್ತಾ ಹೋದರೆ ಮಕ್ಕಳು ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತನ್ನ ಹೆಸರೇ ತನಗೆ ಇಂಗ್ಲಿಷ್ ನಲ್ಲಿ ಬರೆಯೋ ಮಕ್ಕಳಿಗೆ ಸೆಂಟೆನ್ಸ್ ಅಂದ್ರೇನು, ನೌನ್ ಅಂದ್ರೇನು, ಪ್ರನೌನ್ ಅಂದ್ರೇನು ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ. ಕನ್ನಡ ಬೋಧನೆ ಮಾಡ್ಬೇಕಾಗಿದೆ. ಆ ಮಗುವಿಗೆ ತನ್ನ ಹೆಸರು ಕನ್ನಡದಲ್ಲಿ ಬರ್ಲಿಕ್ಕೆ ಬರಂಗಿಲ್ಲ, ವರ್ಣಮಾಲೆಗಳ ಬಗ್ಗೆ ಮಗುವಿಗೆ ಗೊತ್ತಿಲ್ಲ. ಆ ಮಗುವಿಗೆ ಇನ್ನಾವುದೋ ಪ್ರಬಂಧ ಬರೀರಿ, ಇನ್ನಾವುದೋ ವಿಷಯಗಳನ್ನ ಬರೀರಿ ಅಂದ್ರೆ ಆ ಮಕ್ಕಳಿಗೆ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಹೊಸ ವಿಷಯ ಆರಂಭ ಮಾಡುವಾಗ ಅವರ ಪೂರ್ವ ಜ್ಞಾನ ಏನಿದೆ, try to check the previous knowledge of the student. Accordingly you have to plan your instruction. That we can call it as a effective teaching. ಒಂದು ಪರಿಣಾಮಕಾರಿ ಬೋಧನೆ ಅಂದ್ರೆ ಮಗುವಿನ ಪೂರ್ವ ಅನುಭವಗಳನ್ನ ಗಮನಕ್ಕೆ ತಂದುಕೊಂಡು ಆ ಮೂಲಕ ಪಾಠಗಳನ್ನ ಯೋಜನೆ ಮಾಡ್ಬೇಕನ್ನುವಂಥದ್ದು. ಎಫೆಕ್ಟಿವ್ ಟೀಚಿಂಗ್ ಮಸ್ಟ್ ಬಿ ಪ್ರೋಗ್ರೆಸಿವ್. ಸಾಮಾನ್ಯವಾಗಿ ಪರಿಣಾಮಕಾರಿ ಬೋಧನೆ ಅನ್ನುವಂಥದ್ದು ಅದು ಪ್ರಗತಿಪರವಾಗಿರ್ತದೆ, ಪ್ರಗತಿದತ್ತವಾಗಿರ್ತದೆ. ಇಟ್ಸ್ ಎ ಪಾಸಿಟಿವ್, ಆಲ್ವೇಸ್ ಇಟ್ ಗೋ ಇನ್ ಎ ಪಾಸಿಟಿವ್ ಮ್ಯಾನರ್. ಇಟ್ಸ್ ಎ ಪ್ರೋಗ್ರೆಸಿವ್, ಪ್ರಗತಿಶೀಲವಾಗಿ ಅದು ನಡೀತಾನೆ ಇರ್ತದೆ. ವಿದ್ಯಾರ್ಥಿಗಳ ಕಲಿಕೆಗೆ ಅದು ಪೂರಕವಾಗಿರ್ತದೆ. ಇಟ್ಸ್ ಎ ಡಯಾಗ್ನೋಸ್ ಡಿಫಿಕಲ್ಟೀಸ್. ಪರಿಣಾಮಕಾರಿ ಈಗಾಗಲೇ ಹೇಳಿದಾಗ ತೊಂದರೆಗಳನ್ನ ಅದನ್ನು ಡಯಾಗ್ನೋಸ್ ಮಾಡ್ತದೆ ಮತ್ತು ಪರಿಹಾರಗಳನ್ನು ಕೂಡ ಬರೀ ಡಯಾಗ್ನೋಸ್ ಮಾಡೋದಲ್ಲ, ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಕೊಡಬೇಕಾಗಿದೆ, ರೆಮಿಡಿಯನ್ನ ಮಾಡಬೇಕಾಗಿದೆ, ಪರಿಹಾರಗಳನ್ನು ಕೊಡಬೇಕಾಗಿದೆ. ಲಿಬರೇಟ್ ದಿ ಲರ್ನರ್. ಕಲಿಯುವವನನ್ನ ಸಮಸ್ಯೆಗಳಿಂದ ಮುಕ್ತನನ್ನಾಗಿ ಮಾಡ್ತಾರೆ. ವಿ ಹ್ಯಾವ್ ಟು ಲಿಬರೇಟ್ ದಿ ಬಾಂಡೇಜಸ್ ಫ್ರಮ್ ದಿ ಚೈಲ್ಡ್. ಮಗು ಬಂಧನದಲ್ಲಿದೆ, ಮಗು ಗೊಂದಲದಲ್ಲಿದೆ. ಆ ಗೊಂದಲಗಳಿಂದ ಮಗುವಿಗೆ ಹೊರಗೆ ತರಬೇಕಾದ್ರೆ ಅದಕ್ಕೆ ಪೂರಕವಾದಂತಹ ಸಹಾಯ, ಸಹಕಾರವನ್ನು ನಾವು ನೀಡಬೇಕಾಗಿದೆ. ಈ ಎಲ್ಲ ಲಕ್ಷಣಗಳು ನಾವು ಹೊಂದಿದ್ದೆ ಆದರೆ ನಮ್ಮ ಬೋಧನೆ ಪರಿಣಾಮಕಾರಿಯಾದಂತಹ ಒಂದು ಬೋಧನೆ ಅಂತ ನಾವು ಕರೀಬಹುದು. So far we have studied what is teaching, right? What are the components of teaching? ಬೋಧನೆ ಅಂದ್ರೆ ಏನು, ಪರಿಣಾಮಕಾರಿ ಬೋಧನೆ ಅಂದ್ರೆ ಏನು ಮತ್ತು ಪರಿಣಾಮಕಾರಿ ಬೋಧನೆಗೆ ಶಿಕ್ಷಕನ ಪಾತ್ರ ಏನು ನಾವು ಚರ್ಚೆ. Now proceed to the second one aspect, that is teaching skills. ಬೋಧನಾ ಕೌಶಲ್ಯಗಳು ಅಂತ ನಾವು ಕರಿತೇವೆ. ಇದನ್ನು ಎಲ್ಲರೂ ನೀವು ಈಗಾಗಲೇ ಕರಗತ ಮಾಡಿಕೊಂಡಿದ್ದೇವೆ. Many of the students, they are familiar with the teaching skills. A teaching is a complex phenomenon ಅಂತ ಕರೀತಾರೆ. ಬೋಧನೆ ಅನ್ನುವಂಥದ್ದು ಒಂದು ಸಂಕೀರ್ಣವಾದಂತ ಒಂದು ಸಂಗತಿ. ಬೋಧನೆ ಅನ್ನುವಂಥದ್ದು ಹಲವಾರು ಕೌಶಲ್ಯಗಳ ಒಂದು ಒಟ್ಟುಗೂಡಿದಂತ ವ್ಯವಸ್ಥೆ ಅಂತ ಕರೀತಾರೆ. Teaching can be considered as an integration of various skills for the benefit of the learner. ಕಲಿಯುವವನ ಲಾಭಕ್ಕೋಸ್ಕರ, ಕಲಿಯುವವನ ಉಪಯೋಗಕ್ಕೋಸ್ಕರ ಶಿಕ್ಷಕ ಹಲವಾರು ಕೌಶಲ್ಯಗಳನ್ನ ಇಂಟಿಗ್ರೇಟ್ ಮಾಡ್ಕೊಂಡಿದ್ದಾನೆ, ಸಮ್ಮಿಲನ ಮಾಡ್ಕೊಂಡಿದ್ದಾನೆ, ಸಮಗ್ರತೆ ಮಾಡ್ಕೊಂಡಿದ್ದಾನೆ. ಅವೆಲ್ಲವುಗಳನ್ನ ನಾವು ಬೋಧನಾ ಕೌಶಲ್ಯಗಳೆಂದು ಕರಿತೇವೆ. According to B.K. Cace and M.S. Lalita, they are the great pioneers in the field of teaching skills, right? The purpose of encouraging the students learning directly. ಮಗುವಿನ ಕಲಿಕೆಗೆ ನೇರವಾಗಿ ಪ್ರಭಾವ ಬೀರಲಿಕ್ಕೆ ಮತ್ತು ಪರೋಕ್ಷವಾಗಿ ಕೂಡ ಪ್ರಭಾವ ಬೀರಲಿಕ್ಕೆ ಕೆಲವು ಚಟುವಟಿಕೆಗಳನ್ನ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. There are n number of activities or so-called behavior
can be called as a teaching. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಒಂದು ವ್ಯವಸ್ಥೆಯನ್ನ ಬೋಧನಾ ಕೌಶಲ್ಯಗಳಂತ ಕರಿತೇವೆ. ಒಟ್ಟು ಬೋಧನಾ ಕೌಶಲ್ಯಗಳನ್ನ ಎರಡು ಪ್ರಕಾರಗಳಾಗಿ ನಾವು ಕರೆಯಲಿಕ್ಕೆ ಸಾಧ್ಯತೆ ಇದೆ. We can define or we can divide entire the teaching under two headings. One is verbal skills and second one is non-verbal skills. ವರ್ಬಲ್ ಅಂದ್ರೆ ಶಾಬ್ದಿಕ ಕೌಶಲ್ಯಗಳು, ಅಶಾಬ್ದಿಕ ಕೌಶಲ್ಯಗಳು ಅಂತ. ಈ ಎರಡು ಕೌಶಲ್ಯಗಳ ಮೂಲಕ ನಾವು ಹಲವಾರು ಮಕ್ಕಳಿಗೆ ನಾವು ಬೋಧನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. These are the various skills. Just remember it. I don't want to explain because you are familiar, right? I don't want to waste the time. ಇಲ್ಲಿ ಹೆಚ್ಚು ಸಮಯ ಹಾಳು ಮಾಡೋದು ಬೇಡ. ಬಟ್ ಇಷ್ಟು ಕೌಶಲ್ಯಗಳಿದ್ದಾವೆ. ನಮಗೆ ಕೌಶಲ್ಯಗಳಂದ್ರೆ ಒಂದು 3-4 ಮಾತ್ರ ಗೊತ್ತಿದೆ, ಅಷ್ಟೇ ಪ್ರಾಕ್ಟೀಸ್ ಮಾಡಿದೆ. No, these are the skills. These are the skills. Writing instructional objectives. ಬೋಧನಾ ಉದ್ದೇಶಗಳನ್ನು ಬರೆಯುವ ಕೌಶಲ. How to write instructional objectives in a behavioral terminology. ವರ್ತನಾ ಪದಗಳೊಂದಿಗೆ ಹೇಗೆ ಉದ್ದೇಶಗಳನ್ನು ಬರೀಬೇಕು. ಪ್ರತಿ ಪಾಠಕ್ಕೆ ಉದ್ದೇಶಗಳಿರ್ತವೆ, ಅದನ್ನು ಹೇಗೆ ಬರೀಬೇಕು ಅನ್ನುವಂಥದ್ದು ಒಂದು ಕೌಶಲ. We need to practice. We need to integrate. We need to master over this skill. Once a teacher has a mastery over this skill, definitely we can teach the content very effectively. Writing instructional objectives, organize the content, ವಿಷಯ ವಸ್ತುವಿನ ಸಂಘಟನೆ ಅಂತ ಕರಿತೇವೆ, ಅದು ಒಂದು ಕೌಶಲ. ಪಠ್ಯ ಪುಸ್ತಕದಲ್ಲಿ ಏನೆಲ್ಲ ಮಾಹಿತಿ ಇದೆ ಎಲ್ಲವನ್ನ ಮಕ್ಕಳಿಗೆ ಹೇಳ್ಬೇಕಂತಿಲ್ಲ. There is content which is prescribed by the state government or central government. You need not to explain each and every one. Try to select the core content. Try to develop some narration around the core content and present it before the child. That is nothing but a content organization. ವಿಷಯ ವಸ್ತುವಿನ ಸಂಘಟನೆ ಅಂತ ಕರಿತೇವೆ. ಏನು ವಿಷಯ ಹೇಳಬೇಕಾಗಿದೆ ಅದಕ್ಕೆ ಅಗತ್ಯ ಮಾಹಿತಿ ಏನು ಅನ್ನುವಂಥದ್ದನ್ನು ನಾವಲ್ಲಿ ಗಮನಕ್ಕೆ ತಂದುಕೊಳ್ಬೇಕು. ಅದಕ್ಕೆ ಆರ್ಗನೈಸಿಂಗ್ ದಿ ಕಂಟೆಂಟ್ ಇಸ್ ಅನದರ್ ಒನ್ ಸ್ಕಿಲ್. ಅಂಡ್ ಥರ್ಡ್ ಒನ್ ಇಸ್ ಇಂಟ್ರೊಡ್ಯೂಸಿಂಗ್ ದಿ ಲೆಸನ್. ಪಾಠವನ್ನ ಪರಿಚಯಿಸುವ ಕೌಶಲ. ಮೆನಿ ಆಫ್ ದಿ ಟೀಚರ್ಸ್ ದೇ ಹ್ಯಾವ್ ಪ್ರಾಕ್ಟೀಸ್. ನೀವು ಅದನ್ನ ಕಾರ್ಯರೂಪಕ್ಕೆ ತಂದಿದ್ದರೆ ಪಾಠವನ್ನ ಪರಿಚಯಿಸುವ ಕೌಶಲ. ಏನೇನು ಮಾಡ್ತೇವೆ ಕೌಶಲ್ಯಗಳು, ಬೋಧನೋಪಕರಣಗಳು, ಪ್ರಶ್ನೆಗಳು, ಅವುಗಳನ್ನ ನಾಟಕಗಳನ್ನ ಮಾಡುವುದರ ಮೂಲಕ ಮಗುವಿನ ಪೂರ್ವ ಜ್ಞಾನವನ್ನು ಪರೀಕ್ಷಿಸುವಂಥದ್ದನ್ನ ಇಂಟ್ರೊಡ್ಯೂಸಿಂಗ್ ದಿ ಲೆಸನ್ ಅಂತ ಕರೀತೀವಿ. ಕ್ರಿಯೇಟಿಂಗ್ ಸೆಟ್ ಫಾರ್ ಇಂಟ್ರೊಡ್ಯೂಸಿಂಗ್ ದಿ ಲೆಸನ್. ಹೌ ಟು ಸಿಸ್ಟಮಟೈಸ್ ದಿ ಕ್ಲಾಸ್ ರೂಮ್. ತಮ್ಮೆಲ್ಲರಿಗೆ ಗೊತ್ತಿದೆ ಅಂತ ಕರಿತೀನಿ ಅನ್ಕೊಳ್ತೀನಿ. ದೇರ್ ಆರ್ 3 laws of learning. There are 3 laws of learning as mentioned by E.L. Thorndike. ಥಾರ್ನ್ಡೈಕ್ನ ಕಲಿಕಾ ನಿಯಮಗಳಂತ ಕರಿತೇವೆ. ಮೊದಲನೇದು ಸಿದ್ಧತಾ ನಿಯಮ, ಎರಡನೇದು ಅಭ್ಯಾಸ ನಿಯಮ, ಮೂರನೇದು ಪರಿಣಾಮ. ಲಾ ಆಫ್ ರೆಡಿನೆಸ್, ಲಾ ಆಫ್ ಎಕ್ಸರ್ಸೈಸ್, ಲಾ ಆಫ್ ಇಫೆಕ್ಟ್. These 3 are the laws of learning. ಕಲಿಕಾ ನಿಯಮಗಳಂತ ಕರಿತೇವೆ. ಆ ಕಲಿಕಾ ನಿಯಮಗಳಲ್ಲಿ ಸ್ಕಿಲ್ ಆಫ್ ಕ್ರಿಯೇಟಿಂಗ್ ಸೆಟ್ ಫಾರ್ ಇಂಟ್ರೊಡ್ಯೂಸಿಂಗ್ ಎ ಲೆಸನ್ ಅಂದ್ರೆ ಸಿದ್ಧತಾ ನಿಯಮವನ್ನು ನಾವಲ್ಲಿ ಮಾಡಿದ ಹಾಗೆ. We have to create this set. We have to prepare the minds of the students to receive the further knowledge. ಹೊಸ ಜ್ಞಾನವನ್ನ ಮಗು ಸ್ವೀಕಾರ ಮಾಡಲಿಕ್ಕೆ ಬೇಕಾದಂತ ಮಾನಸಿಕ ಸಿದ್ಧತೆಯನ್ನು ಮಾಡುವಂತ ಒಂದು ಕೌಶಲ್ಯವನ್ನ ಕ್ರಿಯೇಟಿಂಗ್ ಅ ಸೆಟ್ ಫಾರ್ ದಿ ಇಂಟ್ರೊಡ್ಯೂಸಿಂಗ್ ದ ಲೆಸನ್. ಪಾಠ ಮುಂದೆ ಹೇಳಬೇಕಾಗಿದೆ, ಆದ್ರೆ ಆ ಪಾಠವನ್ನ ರಿಸೀವ್ ಮಾಡಲಿಕ್ಕೆ ಮಾನಸಿಕವಾಗಿ ಮಕ್ಕಳನ್ನ ಹದಗೊಳಿಸುವಂತ ಒಂದು ಕೌಶಲ್ಯವನ್ನು ನಾವಿಲ್ಲಿ ಸ್ಕಿಲ್ ಆಫ್ ಕ್ರಿಯೇಟಿಂಗ್ ಸೆಟ್ ಫಾರ್ ದಿ ಇಂಟ್ರೊಡ್ಯೂಸಿಂಗ್ ಎ ಲೆಸನ್. ಸ್ಕಿಲ್ ಆಫ್ ಸ್ಟ್ರಕ್ಚರಿಂಗ್ ಕ್ಲಾಸ್ ರೂಮ್ ಟೀಚಿಂಗ್. ವರ್ಗ ಕೋಣೆಯನ್ನು ಹೇಗೆ ರಚನೆ ಮಾಡ್ಕೊಳ್ಬೇಕು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಬೇಕು ಅಥವಾ ಆಸ್ ಯೂಶುವಲ್ ಈ ರೀತಿ ಕೂರ್ತೀವಿ ಹೀಗೆ ಮಾಡಬೇಕು ಅಥವಾ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಮಕ್ಕಳು ಕೂಡಬೇಕು, ಯಾವ ರೀತಿ ಮಕ್ಕಳು ಕೂತ್ರೆ ಈ ಮಾಹಿತಿಯನ್ನು ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಅದನ್ನ ಕ್ಲಾಸ್ ರೂಮ್ ಸ್ಟ್ರಕ್ಚರಿಂಗ್ ಕ್ಲಾಸ್ ರೂಮ್ ಟೀಚಿಂಗ್ ಅನ್ನುವಂಥದ್ದು ಕೂಡ ಒಂದು ಕೌಶಲ್ಯವಾಗಿದೆ. ಸ್ಕಿಲ್ ಆಫ್ ಫ್ಲೂಯೆನ್ಸಿ ಇನ್ ಕ್ವಶನಿಂಗ್. ನಿರರ್ಗಳವಾಗಿ ಪ್ರಶ್ನೆ ಕೇಳುವಂತ ಒಂದು ಕೌಶಲ್ಯ. As you know friends, the students are going to understand the content by asking them many questions. Here the teacher as well as students can pose the questions and seek clarifications. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಬ್ಬರು ಪ್ರಶ್ನೆಗಳನ್ನ ಕೇಳಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನ ಮಕ್ಕಳು ಪಡ್ಕೊಳ್ಬೇಕು, ಶಿಕ್ಷಕರು ಪಡ್ಕೊಳ್ಬೇಕು. ಅವಾಗ ಅಲ್ಲಿ ಕಲಿಕೆ ಪ್ರಗತಿಯತ್ತ ಸಾಗಿದೆ ಅಂತ. ಅದಕ್ಕೆ ನಿರರ್ಗಳವಾಗಿ ಪ್ರಶ್ನಿಸುವ ಕೌಶಲ್ಯವು ಕೂಡ ಒಂದು ಕೌಶಲ್ಯವಾಗಿದೆ. ಶಿಕ್ಷಕರಾದವರು ಪ್ರಶ್ನಿಸುವ ಕೌಶಲ್ಯವನ್ನ ಬೆಳೆಸಿಕೊಳ್ಬೇಕು. Instead of teaching each and everything, why can't you put a question before starting the content? ಒಂದು ವಿಷಯವನ್ನ ಹೇಳೋದ್ರ ಮೊದಲೊಂದು ಪ್ರಶ್ನೆ ಹಾಕ್ರಿ. ಪ್ರಶ್ನೆ ಮೇಲೆ ಮಕ್ಕಳು ವಿಚಾರ ಮಾಡಲಿ, ನಂತರ ನೀವು ಪಾಠವನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಸ್ಕಿಲ್ ಆಫ್
fluency in questioning. Then response management. How to take the response from the students. ವಿದ್ಯಾರ್ಥಿಗಳಿಂದ ಉತ್ತರಗಳನ್ನು ಹೇಗೆ ಪಡ್ಕೊಳ್ಬೇಕು. ಸುಮ್ಮನೆ ಏನ್ ಹೇಳಿದ್ದು ನಮ್ಮ ದೇಶ ಯಾವುದು ಕರ್ನಾಟಕ ಅಂತ ವೆರಿ ಗುಡ್ ಅಂದ್ಬಿಡ್ತೀವಿ ನಾವು. Many times we are not going to check the answer whether it is a right or wrong. ಅದು ಸರಿ ಇದ್ರೆ ತಪ್ಪು ನೋಡಂಗಿಲ್ಲ. ಒಟ್ಟು ಉತ್ತರ ಕೊಟ್ಟರೆ ನಮ್ಗೆ ಯಾಕಂದ್ರೆ ಹೇಳಿರ್ತೀವಿ ಗುಡ್ ಅನ್ಬೇಕು, ಪ್ರೈಸ್ ಅಂಡ್ ಬ್ಲೇಮ್ ಯೂಸ್ ಮಾಡಬೇಕು. ಅದಕ್ಕೆ ಗುಡ್ ಅನ್ನೋದಂದ್ರೆ ರೂಢಿ ಮಾಡ್ಕೊಂಡ್ಬಿಡ್ತೀವಿ, ಎಕ್ಸಲೆಂಟ್ ಅಂದು ಬಿಡ್ತೀವಿ. ಸೊ ಅದು ಆಗಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೇಕಾಗಿದೆ, ರೆಸ್ಪಾನ್ಸ್ ಮ್ಯಾನೇಜ್ಮೆಂಟ್. ವಿ ಹ್ಯಾವ್ ಟು ಡೆವಲಪ್ ದಿ ಸ್ಕಿಲ್ ಆಫ್ ರೆಸ್ಪಾನ್ಸ್ ಮ್ಯಾನೇಜ್ಮೆಂಟ್. ಉತ್ತರಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು. ದೆನ್ ಸ್ಕಿಲ್ ಆಫ್ ಎಕ್ಸ್ಪ್ಲೋರಿಂಗ್ ದಿ ನಾಲೆಜ್. ಜ್ಞಾನವನ್ನ ಮಕ್ಕಳು ಶೋಧನೆ ಮಾಡಬೇಕಾಗಿದೆ. allow the student to explore the knowledge, allow the student to explore the content, allow the student to explore the experiences. ಅನುಭವಗಳನ್ನು ಪಡ್ಕೊಳ್ಳಿಕ್ಕೆ, ಶೋಧನೆ ಮಾಡ್ಲಿಕ್ಕೆ ಹಚ್ಚಬೇಕು. ಆ ಕೌಶಲ್ಯವನ್ನ ಸ್ಕಿಲ್ ಆಫ್ ಎಕ್ಸ್ಪ್ಲೋರಿಂಗ್ ಅಂತ ಕರಿತೇವೆ. ದೆನ್ ಸ್ಕಿಲ್ ಆಫ್ ಇಲ್ಲಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್. ಮೆನಿ ಟೈಮ್ಸ್ ಎ ನಾರ್ಮಲ್ ಸ್ಟೂಡೆಂಟ್ ಫೇಸ್ ಲಿಟಲ್ ಬಿಟ್ ಟ್ರಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕಂಟೆಂಟ್. If content is difficult, there is a need of using illustrations, analogies. ಉದಾಹರಣೆಗಳನ್ನ, ದೃಷ್ಟಾಂತಗಳನ್ನ ಬಳಸುವುದರ ಮೂಲಕ ಪಾಠ ಮಕ್ಕಳಿಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯತೆ. ಎಷ್ಟೋ ಸಂದರ್ಭಗಳಲ್ಲಿ ಕೇಳ್ತಾರೆ, ಏನು ಅಂತ ಅರ್ಥ ಆಗೋದಿಲ್ಲ, ಬೇರೆ ಉದಾಹರಣೆಗಳನ್ನ ಬಳಸ್ಕೊಂಡು ಹೇಳಿದ್ರೆ ಸರ್ ಅರ್ಥ ಆಯ್ತು. So there is a need of illustration, there is a need of examples, there is a need of analogies. ಹೋಲಿಕೆಗಳಂತ ಕರಿತೀವಿ. ಆ ರೀತಿ ಹೋಲಿಕೆಗಳನ್ನು ಕೊಡುವುದರ ಮೂಲಕ ಮಕ್ಕಳಿಗೆ ಮಾಹಿತಿಯನ್ನು ಪರಿಚಯಿಸಲಿಕ್ಕೆ ಸಾಧ್ಯತೆ ಇದೆ. A teacher need mastery over a skill. That skill is called illustrating with examples. Then using teaching aids, you are aware of it. ಬೋಧನೋಪಕರಣಗಳನ್ನು ಬಳಸುವಂತ ಒಂದು ಕೌಶಲ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೇವೆ, ಪಠ್ಯ ಪುಸ್ತಕದಲ್ಲಿರುವಂತ ಒಂದು ಬೋಧನೋಪಕರಣವನ್ನ ಜಿರಾಕ್ಸ್ ಮಾಡಿ ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ಬಿಡ್ತೇವೆ, ಅದು ಬೋಧನೋಪಕರಣ ಅಂತ ಹೇಳ್ತೀವಿ. It's not a real sense. In a true sense, use of teaching aids means a single picture is equivalent to 1,000 words. ಒಂದು ಚಿತ್ರ 1,000 ಪದಗಳಿಗೆ ಸಮಾನವಾಗಿದೆ. ಏನೋ ಕ್ಲಿಷ್ಟವಾದಂತಹ ಪದಗಳನ್ನು ಹೇಳಬೇಕಾಗಿದೆ, ಒಂದು ಚಿತ್ರದ ಮೂಲಕ, ನಕಾಶೆಯ ಮೂಲಕ, ಚಾರ್ಟ್ಗಳ ಮೂಲಕ ನಾವು ಮಾಹಿತಿಯನ್ನು ಕೊಟ್ರೆ ಆ ಮಗುವಿನ ಮನಸ್ಸಿನಲ್ಲಿ ದೀರ್ಘಕಾಲದವರೆಗೆ ಅದು ಉಳಿಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಶಿಕ್ಷಕ ಬೋಧನೋಪಕರಣಗಳನ್ನು ಬಳಸುವಂತಹ ಒಂದು ಕೌಶಲ ಇದೆ. ಅದ್ರ ಜೊತೆಗೆ ಸ್ಟಿಮ್ಯುಲಸ್ ವೇರಿಯೇಷನ್, ಇವರ ಉದ್ದೀಪನ ಏರಿಳಿತ ಕೌಶಲ ಅಂತ ಕರಿತೇವೆ. ಸೊ ದೇರ್ ಇಸ್ ಎ ನೀಡ್ ಆಫ್ ಚೇಂಜ್ ಪ್ಯಾಟರ್ನ್. ಧ್ವನಿಯಲ್ಲಿ ಏರಿಳಿತಗಳನ್ನು ಮಾಡಬೇಕಾಗಿದೆ, ಅಥವಾ ವಿದ್ಯಾರ್ಥಿಗಳಿಗೆ ಫೋಕಸ್ ಮಾಡಬೇಕಾಗಿದೆ. ನಾವು ಪಾಠ ಮಾಡುವಾಗ ಯಾವುದೋ ಒಂದು ಪಾಠವನ್ನು ನಿರಂತರವಾಗಿ ಪಾಠ ಮಾಡ್ತಿದ್ದೀವಿ, ಪಾಸ್ ಅನ್ನು ಬಳಸ್ಕೊಳ್ಬೇಕಾಗಿದೆ, ತಡೆಯನ್ನು ಬಳಸ್ಕೊಳ್ತಕ್ಕಂಥದ್ದು. ಇಟ್ ಇಸ್ ಎ ಸ್ಕಿಲ್ ಆಫ್ ಟೀಚಿಂಗ್. ಸ್ವಲ್ಪ ತಡೆಯನ್ನು ಬಳಸುವಾಗ ಮಕ್ಕಳು ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸ್ಟಿಮ್ಯುಲಸ್ ವೇರಿಯೇಷನ್ ಇಸ್ ಎ ಒನ್ ಸ್ಕಿಲ್ ವಿ ಕ್ಯಾನ್ ಮಾಸ್ಟರಿ ಓವರ್ ಇಟ್. ಬೈ ದಟ್ ವಿ ಕ್ಯಾನ್ ಟೀಚ್ ದಿ ಕಂಟೆಂಟ್ ವೆರಿ ಎಫೆಕ್ಟಿವ್ಲಿ. ಸ್ಪೆಷಲಿ ಫಾರ್ ದಿ ಟೀಚರ್, ಎಲ್ಲ ಟೀಚರ್ಸ್ಗೂ ಅದು ಬೇಕು. ಸ್ಪೆಷಲಿ ಲ್ಯಾಂಗ್ವೇಜ್ ಟೀಚರ್ಸ್ಗಂತೂ ಸ್ಟಿಮ್ಯುಲಸ್ ವೇರಿಯೇಷನ್ ಬೇಕೇ ಬೇಕು. ಹಾಗಂತ ಉಳಿದವರಿಗೆ ಬೇಡ ಅಂತಿಲ್ಲ. ವಿಶೇಷವಾಗಿ ಭಾಷಾ ಶಿಕ್ಷಕರಿಗೆ ಸ್ಟಿಮ್ಯುಲಸ್ ವೇರಿಯೇಷನ್ ಬಹಳ ಪ್ರಮುಖವಾಗಿ ಕರಗತ ಮಾಡ್ಕೊಳ್ಬೇಕಾಗಿದೆ. ಸ್ಕಿಲ್ ಆಫ್ ರೀಇನ್ಫೋರ್ಸ್ಮೆಂಟ್, ಪುನರ್ಬಲನ ತತ್ವ ಅಂತ ಕರೀತೇವೆ. ಕಂಟಿನ್ಯೂಸ್ ಆಗಿ ನೀವು ಒಂದೇ ರೀತಿಯ ಪುನರ್ಬಲನವನ್ನು ಬಳಸ್ಕೊಳ್ತಾ ಹೊರಟ್ರೆ ಇಟ್ ವಿಲ್ ರೆಡ್ಯೂಸ್ ದಿ ಲರ್ನಿಂಗ್. ಮನೋವಿಜ್ಞಾನಿಗಳು ಹೇಳ್ತಾರೆ ಅಂದ್ರೆ ಒಂದೇ ತರನಾದಂತ ಪುನರ್ಬಲನವನ್ನ ಮಗುವಿಗೆ ವರ್ಗ ಕೋಣೆಯಲ್ಲಿ ಕೊಡ್ತಾ ಹೋದ್ರೆ ಮುಂದೆ ಮಗುವಿನ ಕಲಿಕೆ ಅದು ಕುಂಠಿತಗೊಳ್ಳುತ್ತದೆ. ಎಲ್ಲದಕ್ಕೂ ಗುಡ್ ಎಕ್ಸಲೆಂಟ್ ಅನ್ನ ಆ ಹುಡುಗರಿಗೆ ಫಿಕ್ಸ್ ಆಗಿಬಿಡ್ತದೆ. ಇವನ್ ಹಣೆ ಬರೀ ಇಷ್ಟೇ ಮಾತ್ರ, ಏನಂದ್ರೂ ಗುಡ್ ಅಂತಾನೆ, ಏನಂದ್ರೆ ಎಕ್ಸಲೆಂಟ್ ಅಂತಾನೆ, ಮುಂದೆ ಓದೋದು ಮಗು ಬಿಡ್ತಾನೆ. ವಿ ಹ್ಯಾವ್ ಟು ಚೇಂಜ್ ದಿ ಪ್ಯಾಟರ್ನ್ ಆಫ್ ಗಿವಿಂಗ್ ರೀಇನ್ಫೋರ್ಸ್ಮೆಂಟ್. ಒಮ್ಮೆ ಪಾಸಿಟಿವ್ ಕೊಡಬೇಕು, ಒಮ್ಮೆ ನೆಗೆಟಿವ್ ಕೊಡಬೇಕು. ಟ್ರೈ ಟು ಮೇಕ್ ಯೂಸ್ ದಿ ರೀಇನ್ಫೋರ್ಸ್ಮೆಂಟ್ ಇನ್ ಎ ಡಿಫರೆಂಟ್ ಶೆಡ್ಯೂಲ್. ಭಿನ್ನವಾಗಿ ನಾವು ರೀಇನ್ಫೋರ್ಸ್ಮೆಂಟ್ ಅನ್ನು ಕೊಡಬೇಕು. ಯಾರಿಗೆ ರೀಇನ್ಫೋರ್ಸ್ಮೆಂಟ್ ಚೇಂಜ್ ಮಾಡಬೇಕು? ಉದಾಹರಣೆಗೆ ಹೇಳ್ತೀನಿ, ಒಬ್ಬ ವಿದ್ಯಾರ್ಥಿ ಬಹಳ ಚಂದ ಓದ್ತಿರ್ತದೆ ಅಂತ ಇಟ್ಕೊಂಡು, ದಯವಿಟ್ಟು ಯಾರು ಕುಂಬಳಕಾಯಿ ಕಾಳಂದ್ರೆ ಹೆಗಲ್ಮುಟ್ ನೋಡ್ಕೋಬೇಡ್ರಿ. ಮಕ್ಕಳು ಓದ್ತಿರ್ತಾರೆ, ಓದುವಾಗ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಇರ್ತದೆ. ಎಲ್ಲ 3-4 ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತೇವೆ. ಪ್ರತಿ ತಿಂಗಳಿಗೊಮ್ಮೆ ಒಂದೊಂದು ಕಂಟೆಂಟ್ ಆದ್ಕೊಳ್ಳೆ, ಒಂದು ಯೂನಿಟ್ ಆದ್ಕೊಳ್ಳೆ ಟೆಸ್ಟ್ಗಳನ್ನ ಮಾಡ್ತೇವೆ. 3-4 ಟೆಸ್ಟ್ಗಳಲ್ಲಿ ಒಂದು ಮಗು ಹೈಯೆಸ್ಟ್ ಮಾರ್ಕ್ಸ್ ಅನ್ನು ತಗೊಳ್ತಾರೆ. ಆ ಮಗುವಿಗೆ ಫಿಕ್ಸಪ್ ಆಗಿಬಿಡ್ತದೆ, ಐ ಆಮ್ ದಿ ಗ್ರೇಟ್. ಆ ಮಗುವಿಗೆ ಫಿಕ್ಸ್ ಆಗಿಬಿಡ್ತದೆ, ನನಗೆ ಮೀರ್ಸೋರು ಯಾರು ಇಲ್ಲ, ಇಷ್ಟು ಅಂಕ ತಗೊಳ್ಳೋರು ಯಾರು ಇಲ್ಲ, ನಾನೇ ಶಾಣೆ ಅನ್ನುವಂತ ಒಂದು ಅಹಂಕಾರ ಮಗುವಿನಲ್ಲಿ ಬಂದ್ಬಿಡ್ತಂದ್ರೆ ಮುಂದೆ ಓದೋದನ್ನ ಮಗು ನಿಲ್ಲಿಸ್ತದೆ. ಆ ಮಗುವಿಗೆ ಪ್ರೇರಣೆ ಹೇಗೆ ನೀಡಬೇಕು ಅಂದ್ರೆ
ಇನ್ನೊಬ್ರಿಗೆ ಒಬ್ರು ಯಾರಿಗೋ ಪೈಪೋಟಿಯನ್ನು ಮಾಡ್ಲಿಕ್ಕೆ ಇನ್ನೊಬ್ಬರಿಗೆ ಒಂದ್ 2 ಮಾರ್ಕ್ಸ್ ಸುಮ್ಮನೆ ಹೆಚ್ಚಿ ಕೊಡಿ ನೆಕ್ಸ್ಟ್ ಟೆಸ್ಟ್ ನಲ್ಲಿ. ಓ ನನ್ನನ್ನ ಸ್ಪರ್ಧಾಳು ಬಂದಿದ್ದಾರೆ ಅಂದ್ರೆ ಮತ್ತೆ ಹೆಚ್ಚು ಓದಲಿಕ್ಕೆ ಮಗು ಪ್ರಯತ್ನ. ದಿಸ್ ಇಸ್ ಕಾಲ್ಡ್ ನೆಗೆಟಿವ್ reinforcement. Use of positive and negative reinforcement we can develop the child. It's a one skill. So it can enhance our teaching. ನಮ್ಮ ಬೋಧನೆಯನ್ನ ಗರಿಷ್ಠ ಮಟ್ಟಕ್ಕೆ ಒಯ್ಯಲಿಕ್ಕೆ ಸಾಧ್ಯತೆ. ಸ್ಕಿಲ್ ಆಫ್ probing questions, ಆಳವಾಗಿ ಶೋಧಿಸುವ ಕೌಶಲ್ಯ. ಮಾಹಿತಿಗಳನ್ನ ಮಕ್ಕಳಿಂದಲೇ ಪಡ್ಕೊಳ್ಳಿಕ್ಕೆ ನಾವು ಕೌಶಲ್ಯ ಏನು ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ. ಎಷ್ಟೋ ವಿಷಯಗಳು ಮಕ್ಕಳಿಗೆ ಗೊತ್ತಿದ್ದಾವೆ, ಅದನ್ನ ಮತ್ತೆ ನಾವು ಹೇಳಿಕ್ಕೆ ಹೊರಟಿದ್ದೇವೆ. ನೋ ನೀಡ್ ಟು ಟೀಚ್ ಅಗೇನ್ ಅಂಡ್ ಅಗೇನ್ ಬಿಕಾಸ್ ಇಟ್ ಯಾವ ಲರ್ನ್ ಐದರ್ ಅಟ್ ದಿ ಪ್ರೈಮರಿ ಲೆವೆಲ್ ಆರ್ ದಿ ಸೆಕೆಂಡರಿ ಲೆವೆಲ್. ಎಲ್ಲೋ ಒಂದ್ ಕಡೆ ಮಾಹಿತಿ ಗೊತ್ತಿದ್ರೆ ಅದ್ರ ಮೇಲೆ ಪ್ರಶ್ನೆ ಹಾಕಿರಿ, ಆ ಮಾಹಿತಿ ಹೊರತರಲಿಕ್ಕೆ ಪ್ರಯತ್ನ. ಅದನ್ನ ಬಿಡ್ತೇವೆ, ಪ್ರತಿಯೊಂದನ್ನ ನಾವೇ ಹೇಳ್ತಾ ಹೋಗ್ತೇವೆ, ಅದು ಬೋಧನೆ ಅಲ್ಲ. ಅದಕ್ಕಾಗಿ ಸ್ಕಿಲ್ ಆಫ್ ಪ್ರೋಬಿಂಗ್ ಕ್ವಶನ್ಸ್, ಟ್ರೈ ಟು ಆಸ್ಕ್ ದಿ ಸೀರೀಸ್ ಆಫ್ ಕ್ವಶನ್ಸ್, linked questions. By that we can extract the information, we can extract the experiences from the students. ವಿದ್ಯಾರ್ಥಿಗಳಲ್ಲಿ ಅನುಭವಗಳನ್ನ ಹೊರತರಲಿಕ್ಕೆ ಸಾಧ್ಯತೆ. ಯೂಸ್ ಆಫ್ ಬ್ಲಾಕ್ ಬೋರ್ಡ್, ಡೆಫಿನೆಟ್ಲಿ ಫ್ರೆಂಡ್ಸ್. ಬ್ಲಾಕ್ is a friend to a teacher. ಒಬ್ಬ ಶಿಕ್ಷಕನಿಗೆ ಗೆಳೆಯನಾಗಿ ಸ್ನೇಹಿತನಾಗಿ ಕಪ್ಪು ಹಲಗೆ ಕೆಲಸ ಮಾಡ್ತದೆ. ಅದರ ಬಣ್ಣ ಕಪ್ಪು ಇರಬಹುದು, ಬಟ್ ಶಿಕ್ಷಕನಿಗೆ ಅದು ಬಹಳ ಸಹಾಯವನ್ನು ಮಾಡ್ತದೆ. ಮಕ್ಕಳಿಗೆ ಅದು ಬಹಳ ಸಹಾಯವನ್ನು ಮಾಡ್ತದೆ. ಮಕ್ಕಳಿಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ, ವಿಶೇಷವಾಗಿ ಮಂದಗತಿಯಿಂದ ಕಲಿಯುವಂತ ಮಕ್ಕಳಿಗೆ, ವಿಶೇಷವಾಗಿ ಸಾಮಾನ್ಯ ಮಕ್ಕಳಿಗೆ ಕಪ್ಪು ಹಲಿಗೆ ಬಹಳ ಪೂರಕವಾಗಿದೆ. ದೇ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಕ್ಚುಲಿ ಟೀಚರ್ ಇಸ್ ಗೋಯಿಂಗ್ ಟು ಟಾಕ್. ಶಿಕ್ಷಕ ಏನ್ ಹೇಳ್ತಾ ಇದ್ದಾರೆ ಅದು ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಕಪ್ಪು ಹಲಿಗೆ ಮೇಲೆ ಬರೆಯೋದ್ರ ಮೂಲಕ ಮಾಹಿತಿಗಳನ್ನ ಮಕ್ಕಳ ಒಂದು ಮನಪಟಲದಲ್ಲಿ ದೃಢೀಕರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ಕಿಲ್ ಆಫ್ ಅಚೀವಿಂಗ್ ಕ್ಲೋಸರ್, ಹೇಗೆ ಪಾಠವನ್ನು ಮುಕ್ತಾಯಗೊಳಿಸಬೇಕು. ಸಮಾರೋಪ ನಾವೆಲ್ಲ ಬರಿತೀವಲ್ಲ, ಸಂಹಾರ, ಉಪಸಂಹಾರ ಹೇಗ್ ಮಾಡಬೇಕು. ಗಂಟೆ ಹೊಡೆದ್ಕೊಳ್ಳೇನೆ ಪುಸ್ತಕವನ್ನು ಬದಲಾಗಿಟ್ಟುಕೊಂಡು ಹೋಗ್ಬಾರ್ದು. We have to conclude it. We have to summarize it. By that we can refix the content in the minds of the students. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅದನ್ನ ಮನಪಟಲದಲ್ಲಿ ಉಳಿಯುವ ಹಾಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಅಚೀವಿಂಗ್ ದಿ ಕ್ಲೋಸರ್ ಅಂತ ಕರಿತೇವೆ. ಗಿವಿಂಗ್ ಅಸೈನ್ಮೆಂಟ್, ದತ್ತ ಕಾರ್ಯಗಳನ್ನ ಹೆಂಗ್ ಕೊಡಬೇಕು, ಯಾವ್ದು ಕೊಡಬೇಕು, ಅದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಪಾಠ ಹೇಳ್ತೇವೆ, ಅದನ್ನ ಮತ್ತೆ ಬರ್ಕೊಂಬ ಅಂತೀವಿ. ಇಸ್ ಇಟ್ ಅಸೈನ್ಮೆಂಟ್? ಸೊ ಟ್ರೈ ಟು ಗಿವ್ ದಿ ಅಸೈನ್ಮೆಂಟ್ which is not covered in the classroom, which activity is not covered in the classroom. ವರ್ಗ ಕೋಣೆಯಲ್ಲಿ ಯಾವ ಚಟುವಟಿಕೆ ಮಾಡಿದ್ರೆ ನಮಗೆ ಆಗಿಲ್ಲವೋ ಆ ಚಟುವಟಿಕೆಯನ್ನು ಅಸೈನ್ಮೆಂಟ್ ಕೊಡಬೇಕು. ಅದನ್ನ ಅಸೈನ್ಮೆಂಟ್ ಹೇಗೆ ಕೊಡಬೇಕು, ಹೇಗಿರ್ಬೇಕು ಅನ್ನುವಂಥದಕ್ಕೆ ಒಂದು ಕೌಶಲ್ಯ ಇದೆ, ಅದನ್ನು ನಾವು ಕರಗತ ಮಾಡಿಕೊಳ್ಬೇಕಾಗಿದೆ. ದೆನ್ ಇವ್ಯಾಲ್ಯುಯೇಟಿಂಗ್ ದಿ ಪೂಪಲ್ಸ್ ಪ್ರೋಗ್ರೆಸ್, ಮಗುವಿನ ಪ್ರಗತಿಯನ್ನು ಹೇಗೆ ಆಳಿಕೆ. as we are aware of it, there is a process evaluation and product evaluation. Many a time process evaluation is playing a very important role at the time of developing the personality. ಪ್ರಕ್ರಿಯಾ ಮೌಲ್ಯಮಾಪನ ಮತ್ತು ಉತ್ಪನ್ನದ ಮೌಲ್ಯಮಾಪನ ಅಂದ್ರೆ ಒಂದು ಪರೀಕ್ಷೆ, ಒಂದು ಕೋರ್ಸ್ ಮುಗಿದ್ಮೇಲೆ ಮಾಡುವಂಥದ್ದು. ಟರ್ಮ್ ಅಂಡ್ ಎಕ್ಸಾಮಿನೇಷನ್ ಅಂತ ನಾವು ಅದಕ್ಕೆ ಕರಿತೀವಿ. ಸೆಮಿಸ್ಟರ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಅದು ಸೆಮಿಸ್ಟರ್ ಎಕ್ಸಾಮಿನೇಷನ್ ಇತ್ತೀಚೆಗೆ ಆಗಿದೆ. ಆ ಮಕ್ಕಳು ಸೊ ಸೆಮಿಸ್ಟರ್ ಎಕ್ಸಾಮಿನೇಷನ್ ಏನಿದೆ ಅದನ್ನ ನಾವು ಪ್ರಾಡಕ್ಟ್ ಇವ್ಯಾಲ್ಯೂಯೇಷನ್ ಅಂತ ಕರಿತೇವೆ. ಪ್ರೋಸೆಸ್ ಇವ್ಯಾಲ್ಯೂಯೇಷನ್ ಅಂತ ಪ್ರತಿ ಸಂದರ್ಭಗಳಲ್ಲಿ ಪಾಠ ಮಾಡುವಾಗ ಶಿಕ್ಷಕ ಕೇಳುವಂತ ಪ್ರಶ್ನೆಗಳೇನಿದಾವಲ್ಲ ಅದು ಮಗುವಿನ ತಿಳುವಳಿಕೆ ಮಟ್ಟವನ್ನ ಪರೀಕ್ಷಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಮೌಲ್ಯಮಾಪನ, ಅದು ಪ್ರೋಗ್ರೆಸ್ ಅನ್ನ, ಮಗುವಿನ ಪ್ರಗತಿಯನ್ನು ಅಳೆಯುವಂಥದ್ದು ಒಂದು ಕೌಶಲ. ಸ್ಕಿಲ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಕ್ಲಾಸ್, ಹೌ ಟು ಮ್ಯಾನೇಜ್ ದಿ ಕ್ಲಾಸ್, ಹೌ ಟು ಗವರ್ನ್ ದಿ ಕ್ಲಾಸ್, ಹೌ ಟು ಮೇಂಟೈನ್ ದಿ ಕ್ಲಾಸ್ ರೂಮ್ ಡಿಸಿಪ್ಲಿನ್. ವಾಟ್ ಯು ಮೀನ್ ಬೈ ಕ್ಲಾಸ್ ರೂಮ್ ಡಿಸಿಪ್ಲಿನ್? ವರ್ಗಕೋಣೆಗೆ ಶಿಸ್ತು ಅಂದ್ರೆ ಏನು, ವರ್ಗಕೋಣೆ ಶಿಸ್ತನ್ನ ಹೇಗೆ ನಿರ್ವಹಣೆ ಮಾಡಬೇಕು, ವರ್ಗಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಅದು ಕೂಡ ಒಂದು ಕೌಶಲ ಇದೆ. ಬೇಸಿಂಗ್ ಆಫ್ ಲೆಸನ್ಸ್, ವಿಷಯಗಳನ್ನ ಎಲ್ಲೆಲ್ಲಿ ಸ್ಥಾನೀಕರಣ ಮಾಡಬೇಕು, ಯಾವ ವಿಷಯ ಎಲ್ಲಿ ಹೇಳ. ಪಠ್ಯ ಪುಸ್ತಕದಲ್ಲಿ ಇರ್ತದೆ, ಬಟ್ ಅಲ್ಲಿ ಇದ್ದ ಹಾಗೆ ಹೇಳ್ಬೇಕಂತೇನಿಲ್ಲ, ಸಿಲೆಬಸ್ ನಲ್ಲಿ ಇದ್ದ ಹಾಗೆ ಹೇಳ್ಬೇಕಂತಿಲ್ಲ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನ ಏನಪ್ಪಾ ಲೆಸನ್ಸ್ ಗಳನ್ನ ಹೇಗೆ ಸ್ಥಾನೀಕರಣ ಮಾಡಬೇಕು, ಅದು ಬೇಸಿಂಗ್ ಲೆಸನ್ಸ್ ಅಂತ ಕರಿತೇವೆ. ಲಾಸ್ಟ್ ಒನ್ ಡಯಾಗ್ನೋಸಿಂಗ್ pupils learning difficulties and taking remedial measures. These are the 20 skills identified by B.K. Cace and M.S. Lalita. As you are aware of it, M.S. Lalita from Mysore University and B.K. Cace from the Baroda University. They have done good job in the field of micro teaching. They have identified 20 skills which is suitable for the Indian context. ಭಾರತೀಯ ಒಂದು ಸನ್ನಿವೇಶಕ್ಕೆ ಸೂಕ್ತವಾಗಲಿಕ್ಕೆ ಈ ಎಲ್ಲ ಕೌಶಲ್ಯಗಳನ್ನು ಹೇಳಿದ್ದಾರೆ. ಇವುಗಳನ್ನು ನಾವು ಕರಗತ ಮಾಡ್ತೀವಿ. ನಮಗೆ ಮೈಕ್ರೋ ಟೀಚಿಂಗ್ ಸ್ಕಿಲ್ ಯಾವ್ದಂದ್ರೆ 6 ಹೇಳಿಬಿಡ್ತೀವಿ. ಅದಷ್ಟೇ ನಮಗೆ ಗೊತ್ತಿದೆ, ಉಳಿದದ್ದು ಗೊತ್ತಿಲ್ಲ. ಒಂದು ಪ್ರೋಬಿಂಗ್ ಕ್ವಶನ್ ಗೊತ್ತಿರ್ತದೆ ನಮಗೆ, ಸ್ಕಿಲ್ ಆಫ್ ಎಕ್ಸ್ಪ್ಲೇನಿಂಗ್ ಗೊತ್ತಿದೆ, ಮತ್ತೊಂದು ಇಂಟ್ರೊಡ್ಯೂಸಿಂಗ್ ಲೆಸನ್ ಗೊತ್ತಿದೆ, ಸ್ಟಿಮ್ಯುಲಸ್ ವೇರಿಯೇಷನ್ ಗೊತ್ತಿದೆ, ಬ್ಲಾಕ್ ಬೋರ್ಡ್ ಯೂಸ್ ಗೊತ್ತಿದೆ. ಉಳಿದದ್ದು ಯಾವುದು ಗೊತ್ತಿಲ್ಲ. ಬಟ್ ದೀಸ್ ಆರ್ ದಿ ಸ್ಕಿಲ್ಸ್
right? We have to mastery over it. We have to integrate it. By that we can teach the content very effectively. By that we can reach the unreachable. ಯಾರಿಗೆ ಪಾಠದ ಮೂಲಕ ರೀಚ್ ಆಗಲಿಕ್ಕೆ ಸಾಧ್ಯವಾಗಿಲ್ವೋ ಈ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡ್ರೆ ಅವರೆಲ್ಲರ ಮನವನ್ನ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಾವು ಟೀಚಿಂಗ್ ಸ್ಕಿಲ್ಸ್ ಅಂತ ನಾವು ಅದರಲ್ಲಿ ಮೂರನೇದು ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್, ಬೋಧನಾ ತತ್ವಗಳು ಅಂತ ನಾವು ಕರೀತೇವೆ. ಪ್ರಿನ್ಸಿಪಲ್ಸ್ ತತ್ವಗಳು, ಪ್ರಿನ್ಸಿಪಲ್ ಮತ್ತೆ ಕೆಲವು ವಿಶೇಷಗಳು ಅವೇ ರಿಪಿಟೇಷನ್ ಆಗ್ತವೆ. ರಿಪಿಟೇಷನ್ ಆದದ್ದನ್ನು ನಾನು ಹೆಚ್ಚಾಗಿ ಹೇಳೋದಿಲ್ಲ. ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್, ಪ್ರೈಸ್, ರಿಕಗ್ನಿಷನ್, ಅವಾರ್ಡ್ ಇವೆಲ್ಲವುಗಳನ್ನ ನೀಡುವುದರ ಮೂಲಕ ಮಗುವಿಗೆ ಮೋಟಿವೇಟ್ ಮಾಡಬೇಕು. ಕಲಿಕೆಯೆಡೆಗೆ ಮಗುವಿಗೆ ಪ್ರೇರಣೆಯನ್ನ ನೀಡಬೇಕು. ಮಗು ತನ್ನನ್ನು ತಾನು ಅಧ್ಯಯನ ಅಧ್ಯಾಪನದಲ್ಲಿ ತೊಡಗಿಕೊಳ್ಬೇಕು. ಹಾಗೆ ಇದರ್ ಬೈ ಪ್ರೈಸ್ ಆರ್ ಬೈ ರಿಕಗ್ನಿಷನ್ ಆರ್ ಬೈ ಅವಾರ್ಡ್. ಮಗುವನ್ನು ಗುರುತಿಸೋದ್ರ ಮೂಲಕ ಏನು ಎಷ್ಟು ಚಂದ ಹಾಡಿದ್ ನೋಡವನು, ಇಟ್ಸ್ ಎ ರಿಕಗ್ನಿಷನ್, ಇಟ್ಸ್ ಎ ಗುಡ್, ನೀನ್ ಬಹಳ ಚೆನ್ನಾಗಿ ಉತ್ತರ ಮಾಡಕತ್ತಿದ್ದಿ, ನಾಳೆ ಅದನ್ನ ಪ್ರಯತ್ನ ಮಾಡ್ಕೊಂಡು ಬಾ, ಎಷ್ಟು ಚಂದ ಬರ್ಕೊಂಡು ಬಂದಿದ್ದೀವಲ್ಲ ಇವತ್ತ, ನೀನು 20 ತಪ್ಪು ಮಾಡಿದಿ ಇವತ್ತು 10 ಮಾಡಿದಿ ನೋಡು, ವೆರಿ ಗುಡ್. ಇಟ್ಸ್ ಅ ಕೈಂಡ್ ಆಫ್ ಮೋಟಿವೇಟಿಂಗ್ ದ ಸ್ಟೂಡೆಂಟ್. ಓ ಸರ್ ನನ್ ಗುಡ್ ಅಂದ್ರು, 10 ತಪ್ಪು ಮಾಡಿನಂದ್ರು ನನ್ ಗುಡ್ ಅಂದಾರ, ಇವತ್ತು ನಾಳೆ 5 ತಪ್ಪು ಮಾಡ್ತೀನಿ ನಾನು. ಲೈಕ್ ದಟ್ ಸ್ಟೂಡೆಂಟ್ಸ್ ಆರ್, ನಾಳೆ ಇನ್ನೂ ಕಡಿಮೆ ಮಾಡ್ತೇನೆ ತಪ್ಪುಗಳು, ನಾಳೆ ಮತ್ತೂ ಕಡಿಮೆ ಮಾಡ್ತೇನೆ. ಸೊ ಲೈಕ್ ದಟ್ ಸ್ಟೂಡೆಂಟ್ಸ್ ಆರ್ ಗ್ರೋವಿಂಗ್, ಸ್ಟೂಡೆಂಟ್ಸ್ ಆರ್ ಪ್ರೋಗ್ರೆಸಿಂಗ್, ಸ್ಟೂಡೆಂಟ್ಸ್ ಆರ್ ಡೆವಲಪಿಂಗ್, ಇಂಟ್ರೆಸ್ಟ್ ಇನ್ ಟೀಚಿಂಗ್. ಹಾಗೆ ನಾವು ಬೋಧನೆಯನ್ನ ಮಾಡಲಿಕ್ಕೆ ಮೋಟಿವೇಶನ್ ಅನ್ನ ಮಾಡಬೇಕು. ಆ ತತ್ವವನ್ನು ನಾವು ಗಮನದಲ್ಲಿ ಇಡಬೇಕು. ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಇಸ್ ಎ ಕೋರ್ ಆಫ್ ದಿ ಟೀಚಿಂಗ್. ದೆನ್ ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್, ಆಯ್ಕೆಯ ತತ್ವ ಅಂತ ಕರೀತೇವೆ. ಸೆಲೆಕ್ಷನ್ ಏನನ್ನ ವಿದ್ಯಾರ್ಥಿಗಳ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮತ್ತು ಸಂಪನ್ಮೂಲಗಳ ಲಭ್ಯತೆಗೆ ಅನುಗುಣವಾಗಿ ನಾವು ಆಯ್ಕೆಯನ್ನು ಮಾಡಿಕೊಳ್ತೇವೆ. Try to select the content, try to select the resources according to the capacity of the students. ಮಗುವಿನ ಸಾಮರ್ಥ್ಯವನ್ನ ಗಮನದಲ್ಲಿ ಇಡಿ. ಮೊದಲು ನಿಮಗೇನು ಗೊತ್ತಿದೆ ಅದನ್ನ ಮಕ್ಕಳಿಗೆ ಹೇಳಿಕ್ಕೆ ಹೋಗಬೇಡಿ. ಡೋಂಟ್ ಡು ಲೈಕ್ ದಟ್ ಫಾರ್ ಎಟ್. ಡೋಂಟ್ ಒಮಿಟ್ ವಾಟ್ ಎವರ್ ಯು ನೋ. Try to extract what child knows. Are you following what I'm telling? ನಾನು ಹೇಳೋದು ಅರ್ಥ ಆಗುತ್ತಲ್ಲ? ನಿಮಗೇನು ಗೊತ್ತಿದೆ ಅದನ್ನ ಮಕ್ಕಳಿಗೆ ಹೇಳ್ಬೇಡಿ. ಮಕ್ಕಳಲ್ಲಿ ಏನು ಗೊತ್ತಿದೆ ಅದನ್ನು ಹೊರತರಲಿಕ್ಕೆ ಪ್ರಯತ್ನ ಮಾಡಿ. ಹಾಗಾಗಿ ಮಗುವಿನ ಸಾಮರ್ಥ್ಯಗಳು ಮತ್ತು ಏನು ಲಭ್ಯವಾಗಿರ್ತಕ್ಕಂಥ ಸಂಪನ್ಮೂಲಗಳಿದ್ದಾವೆ ಅವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ವಿಷಯ ವಸ್ತುವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಟ್ರೈ ಟು ಸೆಲೆಕ್ಟ್ ಎ ಕಂಟೆಂಟ್ ವಿಚ್ ಶುಡ್ ಬಿ ಆನ್ ಪಾರ್ ವಿತ್ ದಿ ಸ್ಟೂಡೆಂಟ್ಸ್ ಎಬಿಲಿಟೀಸ್, ಆನ್ ಪಾರ್ ವಿತ್ ದಿ ರಿಸೋರ್ಸಸ್ ಅವೈಲೇಬಲ್. Then principles of maxims of teaching, ಅದನ್ನ ಮತ್ತೆ ನೆಕ್ಸ್ಟ್ ಬರ್ತೀನಿ, ಅದನ್ನ ಡೀಟೇಲ್ ಹೇಳೋದಿಲ್ಲ. ಬೋಧನಾ ಸೂತ್ರಗಳು ಅಂತ ನಾವು ಕರೀತೀವಿ. ಅವುಗಳಿಗೆ ಅನುಗುಣವಾಗಿ ಪಾಠವನ್ನ ಮಾಡಬೇಕು. ಪ್ರಿನ್ಸಿಪಲ್ ಆಫ್ ವೆರೈಟಿ ಅಂದ್ರೆ ವಿವಿಧತೆಯ ತತ್ವವನ್ನು ಶಿಕ್ಷಕ ಬೋಧನೆಯಲ್ಲಿ ಅಳವಡಿಸಿಕೊಳ್ಳಬೇಕು. ಡೋಂಟ್ ಟೀಚ್ ಮೊನೋಟನಸ್ಲಿ, ಏಕಮುಖವಾಗಿ ಒಂದೇ ತರನಾಗಿ ಸ್ಟೀರಿಯೋಟೈಪ್ ಆಗಿ ಪಾಠವನ್ನ ಮಾಡಬೇಡಿ. ಟ್ರೈ ಟು ಚೇಂಜ್ ಯುವರ್ ಟೀಚಿಂಗ್. Try to present in a variety manner. ಭಿನ್ನವಾದಂತ ದೃಷ್ಟಿಯಲ್ಲಿ ಮಾಹಿತಿಯನ್ನು ಪ್ರೆಸೆಂಟೇಷನ್ ಮಾಡಲಿಕ್ಕೆ. Why can't you teach through observation? It is a method of instruction. ಅವಲೋಕನೆಯ ಮೂಲಕ ಪಾಠ ಮಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಡೆಮಾನ್ಸ್ಟ್ರೇಷನ್, ಪ್ರದರ್ಶನಗಳನ್ನ ಮಾಡಿ ಆ ಮೂಲಕ ಮಕ್ಕಳಿಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. Why can't you assign the students at different projects? Say for example, I am going to teach the subject related with nuclear family and joint family. ಯಾವುದೊಂದು ಇತಿಹಾಸದಲ್ಲಿ ಪಾಠ ಮಾಡಬೇಕಾಗಿದೆ, ಸಿವಿಕ್ಸ್ ನಲ್ಲಿ ಪಾಠ ಮಾಡಬೇಕಾಗಿದೆ, ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಹೇಳಬೇಕಾಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಬಗ್ಗೆ ಹೇಳಬೇಕಾಗಿದೆ. ಇನ್ಸ್ಟೆಡ್ ಆಫ್ ಟೀಚಿಂಗ್ ವಾಟ್ ಇಸ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಇನ್ಸ್ಟೆಡ್ ಆಫ್ ಡಿಫೈನಿಂಗ್ ವಾಟ್ ಇಸ್ ನ್ಯೂಕ್ಲಿಯರ್ ಅಂಡ್ ಪೆಟ್ರಿಯಾರ್ಕಲ್ ಫ್ಯಾಮಿಲಿ ಅಂಡ್ ಮೆಟ್ರಿಯಾರ್ಕಲ್ ಫ್ಯಾಮಿಲಿ, ಪಿತೃ ಪ್ರಧಾನ ಮತ್ತು ಮಾತೃ ಪ್ರಧಾನ ಕುಟುಂಬಗಳೆಂದರೇನು, ಅವಿಭಕ್ತ ಕುಟುಂಬಗಳೆಂದರೇನು, ವಿಭಕ್ತ ಕುಟುಂಬಗಳೆಂದರೇನು, ಆ ಪಾಠಗಳನ್ನ ನೇರವಾಗಿ ಮಾಡುವುದರ ಬದಲಾಗಿ ಒಂದು ಅಸೈನ್ಮೆಂಟ್ ನಮ್ಮ ಮಕ್ಕಳಿಗೆ ಕೊಡಿ, ಒಂದು ಪ್ರಾಜೆಕ್ಟ್ ನಮ್ಮ ಮಕ್ಕಳಿಗೆ ಕೊಡಿ, ಒಂದು ಫ್ಯಾಮಿಲಿ ಲೀನೇಜ್ ಅನ್ನು ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿ, ಒಂದು ಫ್ಯಾಮಿಲಿ ಟ್ರೀ ಚಾರ್ಟ್ ಅನ್ನು ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿ. ಬೈ ದಟ್ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಂಟೆಂಟ್ ವೆರಿ ಎಫೆಕ್ಟಿವ್. ಸೊ ಟ್ರೈ ಟು ಅಸೈನ್ ಇಟ್. ಪ್ರಿನ್ಸಿಪಲ್ ಆಫ್ ವೆರೈಟಿ, ಟ್ರೈ ಟು ಪ್ರೆಸೆಂಟ್ ದಿ ಕಂಟೆಂಟ್ ಇನ್ ಎ ವೆರೈಟಿ ಮ್ಯಾನರ್. ಭಿನ್ನವಾದಂತ ದೃಷ್ಟಿಯಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇಫ್ ಇಟ್ ಇಸ್ ಸೂಟಬಲ್ ಪ್ರಾಜೆಕ್ಟ್, ಯು ಕ್ಯಾನ್ ಅಸೈನ್ ಪ್ರಾಜೆಕ್ಟ್. If it is suitable for demonstration, why can't you demonstrate? If it is suitable for observation, allow the students to observe. ಎಷ್ಟೋ ಸಂದರ್ಭಗಳು ಹೇಳ್ತೀವಿ, ಒಂದು ಗ್ರಾಮ ಪಂಚಾಯತಿಯ ಕಾರ್ಯಗಳು ಬಹಳ ಚಂದ ಬರ್ದಿತ್ತು, 10 ಪಾಯಿಂಟ್ಸ್ ಇರ್ತವೆ ಪುಸ್ತಕದಲ್ಲಿ, ಅದನ್ನ ಬಯಾಟ್ ಮಾಡ್ಲಿಕ್ಕೆ ಮಕ್ಕಳಿಗೆ ಹೇಳ್ಬೇಡಿ ದಯವಿಟ್ಟು. ಅದನ್ನ ಬಯಾಟ್ ಮಾಡ್ಲಿಕ್ಕೆ ಹೇಳೋದು ಬೇಡ. allow the students to observe ವಿಲೇಜ್ ಪಂಚಾಯತ್, ಅಲ್ಲೇ ವಿಸಿಟ್ ಮಾಡಿ ಅದನ್ನ ಅವಲೋಕನೆ ಮಾಡಿ ಮಾಹಿತಿಗಳನ್ನು ಬರ್ಕೊಂಡು ಬರ್ಲಿಕ್ಕೆ ಹೇಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ವೆರೈಟಿಯನ್ನ ನಮ್ಮ ವರ್ಗ ಕೋಣೆಯಲ್ಲಿ ತರಬೇಕು. Apply one of the principles, that is variety, in our teaching.
By that we can develop the child's personality at the maximum level. Principle of correlation. ಸಹಸಂಬಂಧದ ತತ್ವ ಅಂತ ಕರೀತೀವಿ. We have to teach one content by borrowing the knowledge of other content. The correlation with environment, correlation with content, correlation with life experience. ಸಹಸಂಬಂಧ ಅನ್ನುವಂಥದ್ದು ಪರಿಸರದೊಂದಿಗೆ ಸಹಸಂಬಂಧವನ್ನ ಮಾಡಿ ಹೇಳಬೇಕಾಗಿದೆ. ಅದರ ಜೊತೆಗೆ ವಿಷಯ ವಸ್ತುವಿನೊಂದಿಗೆ ಬೇರೆ ಬೇರೆ ಬೇರೆಯಾದಂತಹ ವಿಷಯ ವಸ್ತುಗಳ ಜೊತೆಗೆ ಸಂಬಂಧವನ್ನು ಕಲ್ಪಿಸಿ ಹೇಳಬೇಕಾಗಿದೆ ಮತ್ತು ನಮ್ಮ ಅನುಭವಗಳಿಗೆ ಸಂಬಂಧವನ್ನು ಕಲ್ಪಿಸಬೇಕಾಗಿದೆ. ವರ್ಗಕೋಣೆಯಲ್ಲಿ ಹೇಳುವಂತ ವಿಷಯಕ್ಕೂ ಮತ್ತು ಬದುಕಿನ ವಿಷಯಗಳಿಗೂ ಸಂಬಂಧಗಳಿರಬೇಕು. There must be a relationship between whatever the content we are going to orient in the classroom. It should be related with the life experience. Then only we can develop the child. ಮಗುವನ್ನ ವಿಕಸನ ಮಾಡಲಿಕ್ಕೆ ಸಹಸಂಬಂಧದ ತತ್ವವನ್ನು ನಾವು ಪಾಲನೆ ಮಾಡಬೇಕು. ಪ್ರಿನ್ಸಿಪಲ್ ಆಫ್ ಫೀಡ್ಬ್ಯಾಕ್, ಹಿಮ್ಮಾಹಿತಿಯ ತತ್ವ ಅಂತ ಕರಿತೇವೆ, ಪುನರ್ಬಲನದ ತತ್ವ ಅಂತ ಕರಿತೇವೆ. ಇಲ್ಲಿ ಪ್ರತಿಪುಷ್ಟೀಕರಣ ಅಂದ್ರೆ ಬಿಹೇವಿಯರಲ್ ಇಂಡಿಕೇಶನ್ ಆಗಿದ್ದಾರೆ. ನಾವು ಮಾಹಿತಿಯನ್ನು ಕೊಡಬೇಕಾಗಿದೆ, ಹಿಮ್ಮಾಹಿತಿಯನ್ನು ಕೊಡಬೇಕಾಗಿದೆ. ಪಾಠ ಮುಗಿದ ಮೇಲೆ ಮಕ್ಕಳಿಗೆ ಏನು ಅರ್ಥ ಮಾಡಿಕೊಂಡಿದ್ದಾರೆ, ಯಾವುದು ತಿಳಿತು ಯಾವುದು ತಿಳಿದಿಲ್ಲ, ಅದರ ಮಾಹಿತಿಯನ್ನು ಪಡ್ಕೊಳ್ಬೇಕು. ಅಲೋ ದಿ ಸ್ಟೂಡೆಂಟ್ ಟು ಶೇರ್ ದಿ ಎಕ್ಸ್ಪೀರಿಯನ್ಸ್. ಒಂದು ಯಾವ್ದೋ ಪ್ರಾಜೆಕ್ಟ್ ಕೊಡ್ತೀರಿ, ಪ್ರಾಜೆಕ್ಟ್ ಬರ್ಕೊಂಬಂದಿವಿ ಸರ್, ಅಲ್ಲಿ ಇಟ್ಟೋಗ್ರಿ, ಇಲ್ಲ. ಅಲೋ ದಿ ಸ್ಟೂಡೆಂಟ್ ಟು ಎಕ್ಸ್ಪ್ಲೈನ್, ಅಲೋ ದಿ ಸ್ಟೂಡೆಂಟ್ ಟು ಶೇರ್ ದರ್ ಎಕ್ಸ್ಪೀರಿಯನ್ಸಸ್. ಹೌದಪ್ಪ, ಪ್ರಾಜೆಕ್ಟ್ ಮಾಡಿದ್ರಲ್ಲ, 3 ಜನ ಕೊಟ್ಟು ಪ್ರಾಜೆಕ್ಟ್ ಮಾಡಿದ್ರಲ್ಲ, ಏನ್ ಅನಿಸ್ತು ನಿಮಗೆ? ಜಸ್ಟ್ ಆಸ್ಕ್ ದಿ ಕ್ವಶನ್, ಅಲೋ ದೆಮ್ ಟು ಶೇರ್ ಇಟ್. ಅದನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಸರ್, ಇಂಥ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ವಿಸಿಟ್ ಮಾಡಿದ್ರು, ಎಸ್, ವೆರಿ ಗುಡ್. ವಾಟ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಗಾಟ್? ಏನ್ ಅನುಭವ ಆಯ್ತು ನಿಮಗೆ? ಯಾರನ್ನು ಭೇಟಿ ಆದ್ರಿ? ಏನ್ ಮಾಹಿತಿ ಪಡ್ಕೊಂಡು ಬಂದ್ರಿ? ಹೇಳಿ ನೋಡೋಣ. ಲೈಕ್ ದ್ಯಾಟ್. ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ರು? ನೀನು ಒಬ್ಬನ ಮಾಡಿದ್ನ, ಮತ್ತೊಬ್ರು ಹೆಲ್ಪ್ ಮಾಡಿದ್ರು? ಅಂತವುಗಳನ್ನ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಮೂಲಕ ಮಕ್ಕಳಿಗೆ, ಆ ಫೀಡ್ಬ್ಯಾಕ್ ಮೂಲಕ ಮಕ್ಕಳ ವರ್ತನೆಯಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ. ರೈಟ್? ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್, as we have already said that, I have said that there is a need of individual differences. ವ್ಯಕ್ತಿ ಭಿನ್ನತೆಯ ತತ್ವವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಬೋಧನೆಯನ್ನ ಮಾಡಬೇಕಾಗಿದೆ. ಬೋಧನೆ ನನಗಾಗಿ ಅಲ್ಲ, ಮಗುವಿಗಾಗಿ. ಟೀಚಿಂಗ್ ಇಸ್ ನಾಟ್ ಮೆಂಟ್ ಫಾರ್ ಮೈಸೆಲ್ಫ್, ಇಟ್ ಇಸ್ ಮೆಂಟ್ ಫಾರ್ ಅ ಸ್ಟೂಡೆಂಟ್. ಮಗುವಿಗಾಗಿ ಬೋಧನೆ ಇದೆ ಅಂದ್ರೆ ಆ ಮಗುವಿಗೆ ತಿಳಿಯುವ ಹಾಗೆ. ಎಲ್ಲ ಮಕ್ಕಳು ಒಂದೇ ರೀತಿ ಇಲ್ಲ, ಅದನ್ನ ಮೊದಲು ಫಿಕ್ಸ್ ಅಪ್ ಮಾಡ್ಕೊಳ್ಬೇಕು. ಎಷ್ಟೋ ಸಂದರ್ಭದಲ್ಲಿ ತಲೆ ಹೊಡ್ಕೋತೀವಿ, ಎಂತ ಹುಡುಗರಿಗೆ ಪಾಠ ಮಾಡಕ್ ನಾನು ಬಂದು ಮಾರಾಯ. ಡೋಂಟ್ ಡೂ ಲೈಕ್ ದಟ್, ಡೋಂಟ್ ಸೇ ಲೈಕ್ ದಟ್. ಎಲ್ಲ ಜಾಣ ಹುಡುಗರಿಗೆ ಪಾಠ ಮಾಡೋದ್ರೆ ನೀವೇನ್ ಪಾಠ ಮಾಡೋದಿದೆ ಅಲ್ಲಿ? ಪಾಠ ಮಾಡ್ಬೇಕಾಯ್ತು ತಿಳಿಲಾರ್ದವ್ರಿಗೆ ತಿಳಿಸ್ಕೊಡ್ಬೇಕಾಗಿದೆ. ದಟ್ ಈಸ್ ದಿ ರಿಯಲ್ ರೋಲ್ ಆಫ್ ದಿ ಟೀಚರ್. ಇಟ್ಸ್ ಎ ಟ್ರೂ ವರ್ಕ್ ಆಫ್ ದಿ ಟೀಚರ್. ಸೊ ಹಾಗಾಗಿ ತಿಳಿದೇ ಇರುವರು ಎಂತಲ್ಲಿ ಬಂದು ಸರ್ ಆ ಶಾಲೆಗೆ ನಮ್ಮನ್ನು ಹಾಕ್ಬಿಡ್ರಿ, ಯಾಕಂದ್ರೆ ಪ್ರಶ್ನೆ ಕೇಳ್ತಾರ್ರಿ. ಮತ್ತೆ ಪ್ರಶ್ನೆ ಹುಡುಗರು ಕೇಳಂದಿರಿ, ಯಾರು ಮತ್ತೆ ಕೇಳ್ಬೇಕು? ಇಟ್ಸ್ ದಿ ನೇಚರ್ ಆಫ್ ಸ್ಟೂಡೆಂಟ್ಸ್. ಅದಕ್ಕೆ ನಾವು ಹೇಳ್ತೀವಿ, ತುಂಬಿದ್ ಕೂಡ ತೊಳ್ಕೋದಿಲ್ಲ. ಬಹಳ ಸಂದರ್ಭಗಳಲ್ಲಿ ತುಂಬಿದ್ ಕೂಡ ತೊಳ್ಕೋದಿಲ್ಲ. ಯಾರಿಗೂ ಗೊತ್ತಿಲ್ಲ, ಖಾಲಿ ಕೂಡ ತೊಳ್ಕೊಂಡಿಲ್ಲ. ತುಂಬಿದ್ ಕೂಡ ತಿಳ್ಕೊಂಡಿಲ್ಲ, ಶಬ್ದ ಮಾಡಂಗಿಲ್ಲ. ಖಾಲಿ ಕೂಡ ಶಬ್ದ ಮಾಡೋದಿಲ್ಲ. ಅಂದ್ರೆ ಪ್ರಶ್ನೆ ಯಾರು ಕೇಳ್ತಾರೆ? ಎಲ್ಲ ಗೊತ್ತಿದ್ದವ್ರು ಕೇಳ್ತಾರೆ, ಏನು ಗೊತ್ತಿಲ್ಲಾರ್ದವ್ರು ಅರ್ಧಮರ್ಧ ಗೊತ್ತಿದ್ದವ್ರು ಸುಮ್ಮನೆ ಇರ್ತಾರೆ ಕೇಳಲಿಕ್ಕೆ. ಅದಕ್ಕೆ ಪ್ರಶ್ನೆ ಕೇಳ್ತಾರೆ, ಕೇಳೋದಿಲ್ಲ ಅಂದ್ರೆ ಕೇಳೋದಿದ್ರೆ ಒಂದು ಪೂರ್ಣ ಗೊತ್ತಿದ್ರೆ ಕೇಳೋದಿಲ್ಲ. ಬ್ಯಾಡ್ ಬಿಡಪ್ಪ, ಎಲ್ಲ ಗೊತ್ತದಲ್ಲ, ಪ್ರಶ್ನೆ ಯಾಕೆ ಕೇಳಬೇಕು? ಹೌದಾ? ಏನೂ ಗೊತ್ತಿಲ್ಲ, ಏನ್ ಪ್ರಶ್ನೆ ಕೇಳಬೇಕು? ಖಾಲಿ ಕೊಡಾನೇ ಇರ್ತದೆ, ತುಂಬಿದ ಕೊಡಾನೇ ಇರ್ತದೆ, ಅವೆರಡು ಶಬ್ದ ಮಾಡಂಗಿಲ್ಲ. ಅದಕ್ಕೆ ಪ್ರಶ್ನೆ ಕೇಳೋದಿಲ್ಲ ಅಂದ್ರೆ ಅವರು ಖಾಲಿ ಕೊಡನು ತುಂಬಿದ ಕೊಡನು ಚೆಕ್ ಮಾಡ್ಬೇಕಾಗಿದೆ. ನೀವು ಯು ಹ್ಯಾವ್ ಟು ಟೆಸ್ಟ್ ವೆದರ್ ದೇ ಹ್ಯಾವ್ ಅಂಡರ್ಸ್ಟುಡ್ ಆರ್ ನಾಟ್. ಪ್ರಶ್ನೆ ಕೇಳ್ತಾರೆ ಅಂದ್ರೆ ಅದರ ಅರ್ಥ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಏನೋ ಕಲೀಲಿಕ್ಕತ್ತಾರೆ ಅಂತ, ಏನೋ ಸಂಶಯಗಳಿದ್ದಾವೆ, ತಿಳ್ಕೊಳ್ಳಿಕ್ಕತ್ತಾರೆ. ಅದಕ್ಕೆ ಅದನ್ನ ನಾವೆಲ್ಲ ಪ್ರಶ್ನೆ ಯಾವಾಗ ಕೇಳ್ತೇವೆ ಗೊತ್ತಾ? ಇನ್ನು ಆ ಎಕ್ಸಾಮಿನೇಷನ್ ಇರ್ತಾವ, ಸರಿ ಪ್ರಶ್ನೆ ಹಿಂಗ್ ಬಂದ ಹೆಂಗ್ ಬರೀಬೇಕ್ರಿ, 1 ವರ್ಷ ಏನ್ ಮಾಡಿದ್ರಿ? ಅಲ್ಲಿವರೆಗೆ ಓದಿರಂಗಿಲ್ಲ, ಅಲ್ಲಿವರೆಗೆ ತಿಳ್ಕೊಂಡಂಗಿರಲ್ಲ. ಯಾವಾಗ ಎಕ್ಸಾಮ್ ಬರ್ತದೆ ಆ ಪ್ರಶ್ನೆಗಳನ್ನ ನಾವು ಕೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಇಂಡಿವಿಜುವಲ್ ಡಿಫರೆನ್ಸಸ್ ಅನ್ನು ನಾವು ಗಮನದಲ್ಲಿ ಇಡಬೇಕು. ದೇರ್ ಇಸ್ ಎ ಪ್ಲೇಸ್ ಸೂಟೇಬಲ್ ಫಾರ್ ಈಚ್ ಇಂಡಿವಿಜುವಲ್. ಪ್ರತಿಯೊಬ್ಬ ವ್ಯಕ್ತಿಗೆ ಸೂಕ್ತವಾಗುವಂತಹ ನಿಟ್ಟಿನಲ್ಲಿ ಪಾಠವನ್ನ ಮಾಡ್ಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಬೇಕು. ಪ್ರಿನ್ಸಿಪಲ್ ಆಫ್ ಚೈಲ್ಡ್ಸ್ ಆಲ್ರೌಂಡ್ ಡೆವಲಪ್ಮೆಂಟ್, ಮಗುವಿನ ಸರ್ವಾಂಗೀಣ ವಿಕಸನಕ್ಕಾಗಿ ನಾವು ಪಾಠಗಳನ್ನ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಡೆವಲಪ್ಮೆಂಟ್ ಆಫ್ ಇಂಟಲೆಕ್ಚುವಲ್ ಎಬಿಲಿಟೀಸ್, ಸೋ ಕಾಲ್ಡ್ ಹೆಡ್. ಮಗುವಿನ ಭೌತಿಕ ವಿಕಸನವನ್ನ ಮಾಡುವಂತದ್ದನ್ನ ಹೆಡ್ ಅಂತ ಕರಿತೇವೆ. ಹ್ಯಾಂಡ್ ಅಂದ್ರೆ ಸ್ಕಿಲ್ಸ್ ಅಂತ ಕರಿತೇವೆ. ಮಗುವಿನ ಕೌಶಲ್ಯಗಳ ಬೆಳವಣಿಗೆ ಆಗಬೇಕಾಗಿದೆ. Our teaching is meant for developing some sort of skill among the students. By that, child can stand on their own feet. Not only development of skill, that is hand, heart, development of heart. ಅಂದ್ರೆ ಭಾವನೆಗಳ ಅಭಿವೃದ್ಧಿ ಮಗುವಿನಲ್ಲಿ ಆಗಬೇಕಾಗಿದೆ. ಭಾವನೆಗಳ ಅಭಿವ್ಯಕ್ತಿ ಆಗಬೇಕಾಗಿದೆ.
ಆ ಭಾವನೆಗಳ ಬೆಳವಣಿಗೆಗಾಗಿ ನಾವು ಬೋಧನೆಯನ್ನ ಮಾಡಬೇಕಾಗಿದೆ. ಅದರ ಜೊತೆಗೆ ಏನಂತೀವಿ ನಾವು ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ನಮ್ಮ ಬೋಧನೆಯನ್ನ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ದಿ ಲಾಸ್ಟ್ ಒನ್ ಇಸ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್. ಟೆಕ್ನಿಕ್ಸ್ ಆಫ್ ಟೀಚಿಂಗ್, ಬೋಧನಾ ತಂತ್ರಗಳು ಅಂತ. So these are some of the important advantages of methods or techniques of teaching. Ensure sound sequence of content organization. ವಿಷಯ ವಸ್ತುವಿನ ಸಂಘಟನೆ ಆಗಿದೆ ಅಂತ ಮೊದಲು ನಾವು ಚೆಕ್ ಮಾಡ್ಕೊಳ್ಬೇಕು. Establish the relation between type of content and method selected. ಯಾವ ವಿಧಾನ ಇದೆ, ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ, ಅವುಗಳ ನಡುವೆ ಸಂಬಂಧಗಳನ್ನು ಕಲ್ಪಿಸಬೇಕು. It helps to master few good applications that ensure optimal learning. ಗರಿಷ್ಠ ಮಟ್ಟದ ಕಲಿಕೆ ಆಗಲಿಕ್ಕೆ ಏನೆಲ್ಲ ಅಗತ್ಯ ಅಂಶಗಳಿದ್ದಾವೆ ಅವುಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. It provide a basic structure to which techniques and other aids can be supplemented. ಮಗುವಿನಲ್ಲಿ ಜ್ಞಾನವನ್ನು ವಿಕಸನ ಮಾಡಲಿಕ್ಕೆ, ಅನುಭವಗಳನ್ನು ವಿಕಸನ ಮಾಡಲಿಕ್ಕೆ ಯಾವ ಪೂರಕ ಸಾಮಗ್ರಿಗಳಿದ್ದಾವೆ, ಯಾವ ಪೂರಕ ತಂತ್ರಗಳಿದ್ದಾವೆ, ಯಾವ ವಿಧಾನಗಳು ಸೂಕ್ತವಾಗಿದ್ದಾವೆ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಹಾಗಾಗಿ ಮೆಥಡ್ಸ್ ಆರ್ ಡಿಫರೆಂಟ್ ಫ್ರಮ್ ಟೆಕ್ನಿಕ್ಸ್. ನಾವೆಲ್ಲ ಏನ್ ತಿಳ್ಕೊಂಡಿದ್ದೇವೆ, ಬೋಧನಾ ವಿಧಾನ ಅಂದ್ರೆ ಅದು ತಂತ್ರಗಳಂತ ಕರಿತೇವೆ. ಅದಕ್ಕೆ ತಂತ್ರಗಳು ಬೇರೆ, ಬೋಧನಾ ವಿಧಾನಗಳು ಬೇರೆ. ಸ್ವಲ್ಪ ಫಾಸ್ಟ್ ಹೊರಟಿದ್ದೇನೆ, ಮುಂದಿನ ಕವರ್ ಮಾಡಲಿಕ್ಕೆ. So this is the various techniques of teaching and various methods of teaching. ಬೋಧನಾ ತಂತ್ರಗಳು ಮತ್ತು ಬೋಧನಾ ವಿಧಾನಗಳು ಅಂತ ಕರಿತೇವೆ. ತಂತ್ರಗಳು, ಇಟ್ ಮೇ ಬಿ ಎ ಕ್ವಶನ್ ಆನ್ಸರ್ ಟೆಕ್ನಿಕ್. ಯು ಕ್ಯಾನ್ ಟೀಚ್ ದಿ ಕಂಟೆಂಟ್. ವಿಷಯ ವಸ್ತುವನ್ನ ಪ್ರಶ್ನೋತ್ತರದ ಮೂಲಕ ಪಾಠವನ್ನ ಮಾಡಬಹುದು. ಥ್ರೂ ಲೆಕ್ಚರ್ ಟೆಕ್ನಿಕ್ ವಿ ಕ್ಯಾನ್ ಟೀಚ್ ದಿ ಕಂಟೆಂಟ್. ಥ್ರೂ ಡಿಸ್ಕಷನ್, ಚರ್ಚೆಯ ಮೂಲಕ ನಾವು ಬೋಧನೆಯನ್ನ ಮಾಡಬಹುದು. ಇಟ್ ಮೇ ಬಿ ಎ ಸ್ಮಾಲ್ ಗ್ರೂಪ್ ಡಿಸ್ಕಷನ್, ಸೋ ಕಾಲ್ಡ್ ಬಸ್ ಡಿಸ್ಕಷನ್ಸ್, ವಿಚ್ ಇಸ್ ಡಿರೈವ್ಡ್ ಫ್ರಮ್ ದಿ ಬಿ, ಹನಿ ಬಿ. ಸೊ ಹಾಗಾಗಿ ಸಣ್ಣ ಗುಂಪು ಪಿಸು ಮಾತಿನ ಚರ್ಚೆ ಅಂತ ಕರಿತೇವೆ. ಒಂದು 4 ವಿದ್ಯಾರ್ಥಿಗಳಿಗೆ ಕಳ್ಳರಂಗ ಕೂಡಿಸಿ ಕಳ್ಳರಂಗ ಮಾತಾಡ್ರಿ, ನೀವು ಮಾತಾಡಿದ್ರೆ ಬೇರೆಯವರಿಗೆ ಕೇಳಿಸಬಾರ್ದು. ಅಲ್ಲೇ ಹಿಂದಿನ ಲೈನ್ದಾಗ ಕೂತಿರ್ತಾರೆ, ಅವ್ರಿಗೆ ನೀವು ಮಾತಾಡಿದ್ದು ಕೇಳಿಸಬಾರ್ದು. ಹಂಗೆ ಪಾಯಿಂಟ್ಸ್ ಮಾಡ್ಕೊಡ್ರಿ, ನೀವು ಪಾಯಿಂಟ್ ಮಾಡ್ರಿ, ನೀವು ಬಂದು ಹೇಳ್ರಿ, ನೀವು ಬಂದು ಹೇಳಿ. So like that we can assign the students to discuss the type of discussion. We can call it as a buzz discussion. ಪಿಸು ಮಾತಿನ ಚರ್ಚೆ ಅಂತ ಕರಿತೇವೆ. ಸ್ಟೋರಿ ಟೆಲ್ಲಿಂಗ್, ಕಥನ ಪದ್ಧತಿಯ ಇದು ಪ್ರಾಥಮಿಕ ಹಂತ ಮತ್ತು ಮಾಧ್ಯಮಿಕ ಹಂತಕ್ಕೂ ಸೂಕ್ತವಾಗಿದೆ. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಒನ್ ಆಫ್ ದಿ ಟೆಕ್ನಿಕ್ಸ್ ಆಫ್ ಟೀಚಿಂಗ್. ಪ್ಯಾನಲ್ ಡಿಸ್ಕಷನ್, ಗುಂಪು ಚರ್ಚೆ ಅಂತ ನಾವು ಕರಿತೇವೆ. ವಿದ್ಯಾರ್ಥಿಗಳನ್ನ ಗುಂಪುಗಳನ್ನಾಗಿ ಮಾಡಿ ಚರ್ಚೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿ. ಶೇರ್ ದರ್ ಎಕ್ಸ್ಪೀರಿಯನ್ಸಸ್, ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಅವರ ಅಭಿಪ್ರಾಯಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ. ಹ್ಯಾವ್ ಎ ಪ್ಯಾನಲ್ ಡಿಸ್ಕಷನ್, ಎ ಸ್ಮಾಲ್ ಗ್ರೂಪ್ ಡಿಸ್ಕಷನ್. ಸಣ್ಣ ಸಣ್ಣ ಗುಂಪುಗಳನ್ನು ಕ್ಲಿಕ್ಸ್ ಗಳನ್ನಾಗಿ ವರ್ಗಕೋಣೆಯಲ್ಲಿ ಮಾಡಿ ಅವರಿಗೆ ಚರ್ಚೆಗಳನ್ನ ಮಾಡ್ಲಿಕ್ಕೆ ಹೇಳುವಂಥದ್ದು. ವೈ ಕಾಂಟ್ ಯು ಗೋ ಫಾರ್ ಸೆಮಿನಾರ್ ಪ್ರೆಸೆಂಟೇಷನ್? ಸೆಮಿನಾರ್ ಅಂದ್ರೆ ವಿಚಾರ ಸಂಕಿರಣಗಳನ್ನ ಮಾಡುವುದು. ಇವೆಲ್ಲವುಗಳನ್ನ ಬೋಧನಾ ತಂತ್ರಗಳಂತ ಕರಿತೇವೆ. ಲೆಟ್ us come for the another one part, that is methods of teaching. It may be an inductive method, right? It may be an inductive method. Francis Bacon invented the inductive method. Bacon ಅನ್ನುವಂತ ಒಬ್ಬ ವಿಜ್ಞಾನಿ ಯಾವುದನ್ನ ಇಂಡಕ್ಟಿವ್ ಮೆಥಡ್ ಅನ್ನ ಬೆಳಕಿಗೆ ತಂದಿದ್ದಾನೆ. ಅನುಗಮನ ಪದ್ಧತಿ ಅಂತ ನಾವು ಕರೀತೀವಿ. ಸೊ ಇಟ್ ಈಸ್ ಪರ್ಟಿಕ್ಯುಲರ್ ಟು ಜನರಲ್. ಇಟ್ ಪ್ರೊಸೀಡ್ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್. ನಿರ್ದಿಷ್ಟತೆಯಿಂದ, ಉದಾಹರಣೆಗಳಿಂದ ಸಾಮಾನ್ಯ ಕಡೆಗೆ ಹೋಗುವಂಥದ್ದು. ಬೇಸ್ಡ್ ಆನ್ ದಿ ವೇರಿಯಸ್ ಎಕ್ಸಾಂಪಲ್ಸ್ ವಿ ಆರ್ ಗೋಯಿಂಗ್ ಟು formulate a rule. That type of teaching we can call it as a induction method or inductive method. ಅನುಗಮನ ಪದ್ಧತಿ ಅಂದ್ರೆ ಉದಾಹರಣೆಗಳಿಂದ ನಿಯಮಗಳನ್ನ ವಿದ್ಯಾರ್ಥಿಗಳೇ ನಿರೂಪಣೆ ಮಾಡ್ತಾರೆ. They are going to develop a rule. They are going to develop a postulate. They are going to develop a principle based on the n number of examples, illustration. That process of teaching we can call it as an inductive method. One more is deductive method, that is Aristotelian method. ನಿಗಮನ ಪದ್ಧತಿ, ಅರಿಸ್ಟಾಟಲ್ ಪದ್ಧತಿ ಅಂತ ಕರಿತೇವೆ, ನಿಗಮನ ಪದ್ಧತಿ ಅಂತ ಕರಿತೇವೆ. ಇಟ್ ಇಸ್ ಆಸ್ ಅಗೇನ್ಸ್ಟ್ ದಿ ಇಂಡಕ್ಟಿವ್ ಥಿಂಕಿಂಗ್. ಚಿಂತನೆ ನಡೀತದೆ ಇಲ್ಲಿ. ಹಾಗಂದ್ರೆ ಇಲ್ಲಿ ಚಿಂತನೆ ಮೊದಲು ನಿಯಮವನ್ನು ಇಟ್ಟುಕೊಂಡು ಉದಾಹರಣೆಗಳಿಗೆ ಹೋಗ್ತೇವೆ. We are keeping in our mind a principle, a theory, a postulate. Accordingly, we are going to solve the problem. That type of teaching we can call it as a deductive method. ಅದಕ್ಕೆ ಅರಿಸ್ಟಾಟಲ್ ಮೆಥಡ್ ಅಂತ ಕರಿತೇವೆ. ಡಿಡಕ್ಷನ್ ಅಂದ್ರೆ ಸಾಮಾನ್ಯೀಕರಣವನ್ನು ಇಟ್ಟುಕೊಂಡು ಉದಾಹರಣೆಗಳತ್ತ ನಾವು ಹೋಗ್ತೇವೆ. Then heuristic method, ಸಂಶೋಧನಾ ಪದ್ಧತಿ. So we can have a discovery method. ಸಾಮಾನ್ಯವಾಗಿ ಎರಡನ್ನ ಪರ್ಯಾಯವಾಗಿ ಬಳಸ್ತೇವೆ. ಸೊ ಹ್ಯೂರಿಸ್ಟಿಕ್, ಸಂಶೋಧನಾ ಪದ್ಧತಿ ಅನ್ನುವಂಥದ್ದು. ಇಲ್ಲಿ ಮ್ಯಾಥಡ್ಸ್ ಆಫ್ ಟೀಚಿಂಗ್, ಬೋಧನಾ ಸೂತ್ರಗಳನ್ನುವಂಥದ್ದು. ಅಂದ್ರೆ ಒಂದು ಬೋಧನೆ ಮಾಡ್ಲಿಕ್ಕೆ ಹೇಗೆ ಕಂಟೆಂಟ್ ಅನ್ನು ಬಳಸ್ಕೊಳ್ಬೇಕನ್ನೋ ಬೋಧನಾ ಸೂತ್ರಗಳಿದ್ದಾವೆ. ಕಂಟೆಂಟ್ ಸೀಕ್ವೆನ್ಸ್,
ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇತ್ತೀಚೆಗಾಗಿ ಬಂದಿರತಕ್ಕಂಥ ಒಂದು ಹೊಸ ಪದ್ಧತಿ ಅಂದ್ರೆ ಅನುಭವ ಕಲಿಕೆ ಅಂತ ನಾವು ಕರಿತೀವಿ. ಹೇಗೆ ಗಾಂಧೀಜಿಯವರ ಅನುಭವ ಕಲಿಕೆ ಹೇಗಿದೆ, ಬೇಸಿಕ್ ಎಜುಕೇಶನ್ ದಲ್ಲಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದ್ರೆ ಏನು, ಅಥವಾ ಯಾರು ಜಾನ್ ಡೂಯ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗಿದೆ, ಲ್ಯಾಬೊರೇಟರಿ ಮೆಥಡ್, ಸ್ಕೂಲ್ ಆಫ್ ಲ್ಯಾಬೊರೇಟರಿ, ಶಾಲೆ ಅನ್ನುವಂಥದ್ದು ಒಂದು ಲ್ಯಾಬೊರೇಟರಿ, ಅಲ್ಲಿ ಹಾಗೆ ಮಕ್ಕಳು ಅನುಭವಗಳನ್ನು ಪಡ್ಕೊಳ್ತಾರೆ. ಕೋಆಪರೇಟಿವ್ ಲರ್ನಿಂಗ್, ಸಹಕಾರಯುತವಾದಂತಹ ಕಲಿಕೆ, ಕೊಲಾಬರೇಟಿವ್ ಸಾಂಘಿಕ ಒಂದು ಕಲಿಕೆ, ಇವುಗಳನ್ನ ನಾವು ಬೋಧನಾ ವಿಧಾನಗಳು ಅಂತ ಕರಿತೇವೆ. ಇವುಗಳ ಒಂದು ವ್ಯತ್ಯಾಸ ನಮಗೆ ಗೊತ್ತಿದ್ರೆ ಒಂದು ಬೋಧನಾ ವಿಧಾನದಲ್ಲಿ ಹಲವಾರು ತಂತ್ರಗಳನ್ನು ಬಳಸಿಕೊಳ್ಬಹುದು. We can make use one method, we can stick on to one method, and we can make use n number of techniques. By that we can teach the content very effectively. By that we can give the messages with the maximum information in a minimum effort. ಕಡಿಮೆ ಪ್ರಯತ್ನಗಳಲ್ಲಿ ಹೆಚ್ಚು ಮಾಹಿತಿಯನ್ನು ಕೊಡಲಿಕ್ಕೆ ಈ ಬೋಧನಾ ತಂತ್ರಗಳು ಮತ್ತು ವಿಧಾನಗಳು ನಮಗೆ ಪೂರಕವಾಗಿವೆ. ಸರಿ, ಇದು ಬಹಳ ಎಲ್ಲರಿಗೆ ಗೊತ್ತಿರುವಂತದ್ದು ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್, ಬೋಧನಾ ಸೂತ್ರಗಳು. ನಮ್ಮ ಬೋಧನೆ ಹೇಗೆ ಪ್ರಾರಂಭ ಮಾಡಬೇಕು? ಸಾಮಾನ್ಯವಾಗಿ ಅದು ಸರಿ, ಪರ್ಟಿಕ್ಯುಲರ್ ಟು ಜನರಲ್, ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ನಮ್ಮ ಬೋಧನೆ ಸಾಧ್ಯ. ಇಟ್ಸ್ ಎ ಒನ್ ರೂಲ್, ಇಟ್ಸ್ ಎ ಒನ್ ಮೆಥಡ್, ಇಟ್ಸ್ ಎ ಒನ್ ಮ್ಯಾಕ್ಸಿಮಮ್. ಇದನ್ನ ಬೋಧನಾ ಸೂತ್ರ ಅಂತ ಕರೀತಾರೆ. ಶಿಕ್ಷಕ ಬೋಧನೆಯನ್ನ ಮಾಡುವಾಗ ಸಾಮಾನ್ಯವಾಗಿ ನಿರ್ದಿಷ್ಟವಾದಂತಹ ಅಂಶಗಳಿಂದ ಸಾಮಾನ್ಯೀಕರಣಗಳಿಗೆ ಹೋಗಬೇಕು. ಉದಾಹರಣೆಗಳನ್ನು ಬಳಸಿಕೊಂಡು ಉದಾಹರಣೆಗಳ ಆಧಾರದ ಮೇಲೆ ನಿಯಮಗಳನ್ನ ಮಾಡ್ತಾರೆ. ಉದಾಹರಣೆಗೆ ಗೌರಿ ಪ್ಲಸ್ ಈಶಾ, ಗೌರೀಶ, ಗೌರಿ ಪ್ಲಸ್ ಈಶಾ, ಗೌರೀಶ. ಗುರು ಪ್ಲಸ್ ಉಪದೇಶ, ಗುರು ಉಪದೇಶ. ಎರಡು ಉದಾಹರಣೆಗಳು ನಿಮ್ಮ ಮುಂದಿದ್ದಾವಲ್ಲ, ಏನಿದೆ ಇಲ್ಲಿ? ಗೌರಿ ಪ್ಲಸ್ ಈಶಾ, ಗೌರೀಶ. ಗುರು ಪ್ಲಸ್ ಉಪದೇಶ, ಗುರು ಉಪದೇಶ. ಸೊ ಇಲ್ಲೇನಿದೆ? ಸವರ್ಣ ಜಾತಿಯ ಪದಗಳು ಒಂದರ ಮುಂದೆ ಒಂದು ಬಂದು ಅದೇ ಜಾತಿಯ ಪದವು ದೀರ್ಘವಾಗ್ತದೆ, ಹಾಗಾಗಿ ಇದನ್ನ ಸವರ್ಣ ದೀರ್ಘ ಸಂಧಿ. ಉದಾಹರಣೆಗಳ ಆಧಾರದ ಮೇಲೆ ನಿಯಮಗಳನ್ನ ಮಕ್ಕಳು ನಿರೂಪಣೆ ಮಾಡಿದರೆ ಅದನ್ನ ನಾವೇನಂತ ಕರಿತೇವೆ? ಎಕ್ಸಾಂಪಲ್ ಟು ದಿ ರೂಲ್. ಡೋಂಟ್ ಟೆಲ್ ರೂಲ್ ಅಟ್ ದಿ ಇನಿಷಿಯಲ್ ಸ್ಟೇಜ್. ಬೋಧನೆ ಮಾಡುವಾಗ ಯಾವುದೇ ನಿಯಮ ಹೇಳಬೇಡಿ. ಎಷ್ಟೋ ವಸ್ತುಗಳನ್ನ ಬೋರ್ಡ್ ಮೇಲೆ ಇಟ್ಕೊಂಡು, ಟೇಬಲ್ ಮೇಲೆ ಇಟ್ಕೊಂಡು ಅದನ್ನ ಹೇಳ್ತಾ ಹೋಗ್ರಿ. ಇದೇನಿದು? ಕಬ್ಬಿಣದ ವಸ್ತುಗಳು, ಇದು ಪ್ಲಾಸ್ಟಿಕ್, ಇದು 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 ಇವನ್ನ ಬೈಫರ್ಕೇಶನ್ ಮಾಡಿ. ಸೊ ದಿಸ್ ಇಸ್ ದಿ ಗ್ರೂಪ್ ಆಫ್ ಮೆಟಲ್ಸ್, ದಿಸ್ ಇಸ್ ದಿ ಗ್ರೂಪ್ ಆಫ್ ನಾನ್ ಮೆಟಲ್ಸ್. ವಿ ಕ್ಯಾನ್ ಟೀಚ್ ದಿ ಕಂಟೆಂಟ್ ವೆರಿ ಎಫೆಕ್ಟಿವ್. ಉದಾಹರಣೆಗಳನ್ನು ನೋಡಿ ಮಕ್ಕಳು, ಲೆಟ್ ಮಿ ಟೆಲ್ ವಾಟ್ ಯು ಮೀನ್ ಬೈ ಮೆಟಲ್ಸ್, ಲೆಟ್ ಮಿ ಟೆಲ್ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಲೆಟ್ ಮಿ ಟೆಲ್ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್, ವಾಟ್ ಯು ಮೀನ್ ಬೈ ನಾನ್ ಮೆಟಲ್ಸ್. ಲೋಹಗಳು ಅಂದ್ರೆ ಏನು, ಅಲೋಹಗಳು ಅಂದ್ರೆ ಏನು, ಲೋಹಗಳ ಲಕ್ಷಣಗಳೇನಿದ್ದಾವೆ, ಅಲೋಹಗಳ ಲಕ್ಷಣಗಳೇನಿದ್ದಾವೆ, ಅವುಗಳನ್ನ ಮಕ್ಕಳಿಗೆ ವಸ್ತುಗಳ ಮೂಲಕ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅಂತದನ್ನು ನಾವು ಪರ್ಟಿಕ್ಯುಲರ್ ಜನರ ನಿರ್ದಿಷ್ಟತೆಯಿಂದ ಸಾಮಾನ್ಯದರಿಗೆ ಒಂದು ಸೂತ್ರವನ್ನು ನಾವು ಬೋಧನೆ ಮಾಡುವಾಗ ಬಳಸ್ಕೊಳ್ಬೇಕು. ಸೆಕೆಂಡ್ ಒನ್ ಇಸ್ ಅನಾಲಿಟಿಕಲ್ ಟು ಸಿಂಥಸಿಸ್, ವಿಶ್ಲೇಷಣೆ ಸಂಶ್ಲೇಷಣೆ, ಥೀಸಿಸ್ ಆಂಟಿಥೀಸಿಸ್ ಸಿಂಥಸಿಸ್, ಥೀಸಿಸ್ ಆಂಟಿಥೀಸಿಸ್ ಸಿಂಥಸಿಸ್. So we have to analyze the thing. On the basis of the analysis, we are going to synthesize. ವಿಶ್ಲೇಷಣೆ ಸಂಶ್ಲೇಷಣೆ, ಪ್ರತಿಯೊಂದನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕು. Try to analyze it. Unless and until analyze the content, it's very difficult to understand the content. It's very difficult to come to a common conclusion. ಒಂದು ನಿರ್ಣಯಕ್ಕೆ ಬರಬೇಕು ಅಂದ್ರೆ ಮೊದಲು ವಿಶ್ಲೇಷಣೆ ಮಾಡಿ ಅದರ ಆಧಾರದ ಮೇಲೆ ಅದನ್ನ ಸಂಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪಾಠಗಳೆಲ್ಲವೂ ಸಂಶ್ಲೇಷಣೆಯಿಂದ ಪ್ರಾರಂಭ ಮಾಡಬಾರ್ದು, ವಿಶ್ಲೇಷಣೆಯಿಂದ ಪ್ರಾರಂಭ ಮಾಡಿ. ಯೂನಿಟ್ ಅನಾಲಿಸಿಸ್ ಅಂತ ಕರಿತೇವೆ, ಕಂಟೆಂಟ್ ಅನಾಲಿಸಿಸ್ ಅಂತ ಕರಿತೇವೆ, ಪ್ರಾಬ್ಲಮ್ ಅನಾಲಿಸಿಸ್ ಅಂತ ಕರಿತೇವೆ. ಅವುಗಳನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಮಕ್ಕಳಿಗೆ ಹೇಳಿ. ಆ ವಿಶ್ಲೇಷಣೆಯ ಆಧಾರದ ಮೇಲೆ ಒಂದು ನಿಯಮವನ್ನ ನಿರೂಪಣೆ ಮಾಡ್ಲಿಕ್ಕೆ ಹೇಳಿ, ಅದು ಸಂಶ್ಲೇಷಣೆ ಆಗಿರ್ತದೆ. ಹಾಗೆ ನಮ್ಮ ಪಾಠಗಳು ಮುಂದುವರಿಬೇಕು. ಹೋಲ್ ಟು ಪಾರ್ಟ್, ಸಮಗ್ರದಿಂದ ಭಾಗದೆಡೆಗೆ, ಸಮಗ್ರದಿಂದ ಭಾಗದೆಡೆಗೆ, ಪೂರ್ಣದಿಂದ ಭಾಗದೆಡೆಗೆ. ಏನೆಲ್ಲ ವಿಷಯಗಳನ್ನ ಪಾರ್ಟ್ ಆಗಿ ಹೇಳಬೇಡಿ. ಡೋಂಟ್ ಟೀಚ್ ದಿ ಕಂಟೆಂಟ್ ಇನ್ ದಿ ಫಾರ್ಮ್ ಆಫ್ ಪಾರ್ಟ್. ಟ್ರೈ ಟು ಟೀಚ್ ದಿ ಕಂಟೆಂಟ್ ಇನ್ ದಿ ಫಾರ್ಮ್ ಆಫ್ ಹೋಲ್. ಇಟ್ಸ್ ಎ ಗೆಸ್ಟಾಲ್ಟಿಯನ್ ಪ್ರಿನ್ಸಿಪಲ್ಸ್. ಮ್ಯಾಕ್ಸ್ ವರ್ದಿಮರ್, Wolfgang Kohler, Kurt Kofka, they have contributed much more for the development of one theory, so-called Gestalt theory. ಸಮಗ್ರವಾದ ಅಂತ ಕರೀತೀವಿ. ಮಕ್ಕಳು ಯಾವಾಗಲೂ ಸಮಗ್ರತೆಯನ್ನು ಮೊದಲು ಗುರುತಿಸ್ತಾರೆ, ನಂತರ ಭಾಗಗಳನ್ನ ಗುರುತಿಸ್ತಾರೆ.
ಸಮಗ್ರತೆ ಮೊದಲು, ನಂತರ ಭಾಗಗಳು. ಹಾಗಾಗಿ ಸಮಗ್ರವಾಗಿ ಪಾಠದಲ್ಲಿ ಏನಿದೆ ಹೇಳಿ, ನಂತರ ಒಂದೊಂದು ನಮ್ಮ ಪಾಠ ಇದೆ. ಉದಾಹರಣೆಗೆ ಯಾವುದೋ ಒಂದು ಬಯಾಲಜಿಯಲ್ಲೋ ಅಥವಾ ಜಿಯೋಗ್ರಫಿಯಲ್ಲೋ ಅಥವಾ ಯಾವುದೋ ಇದರಲ್ಲಿ ಏನು ಬಾಟ್ನಿಯಲ್ಲೋ ಪಾಠ ಮಾಡಬೇಕಾಗಿದೆ, ಬೇರುಗಳ ಬಗ್ಗೆ ಪಾಠ ಮಾಡಬೇಕು. ಹೌದಾ, ಬೇರುಗಳ ಬಗ್ಗೆ ಪಾಠ ಮಾಡಬೇಕು. ಇತ್ಯಾದಿ ಕಂಟೆಂಟ್. ಇದ್ಯಾವುದು ಬೇರೆದ ಇವರದ ಬಗ್ಗೆ ಅಧ್ಯಯನ ಮಾಡೋದು ಇಲ್ಲ, ಮೊದಲು ಮರದ ಬಗ್ಗೆ ಕಲ್ಪನೆ ಕೊಡಿ. ಟ್ರೈ ಟು ಗಿವ್ ದಿ ಗ್ಲೋಬಲ್ ಪಿಕ್ಚರ್ ಆಫ್ ದಿ ಟ್ರೀ. ಒಂದು ಮರದ ಚಿತ್ರವನ್ನ ಕೊಡಿ. ಮರದ ಕೇರೋ ಮರ ಅಲ್ಲ, ಒಂದು ಮರದ ಚಿತ್ರಣವನ್ನ ಕೊಡಿ. ಅದರ ಭಾಗಗಳನ್ನ ಪರಿಚಯಿಸಿ. ಮರ ಅಂದ್ರೆ ಏನಿದೆ? ಎಸ್, ಅದಕ್ಕೆ ಟೊಂಗೆಗಳಿದ್ದಾವೆ, ಅದಕ್ಕೆ ಬೇರುಗಳಿದ್ದಾವೆ, ಕಾಂಡ ಇದೆ, ಎಲೆ ಇದೆ, ಹೂ ಇದೆ, ಕಾಯಿ ಇದೆ, ಇವೆಲ್ಲವುಗಳು ಅದರ ಭಾಗ. ಸೊ ಮೇಲ್ಗಡೆ, ಕಾಂಡದ ಮೇಲ್ಗಡೆ ಇವುಗಳನ್ನ ಕಂಡ್ರೆ ಇವುಗಳೆಲ್ಲವೂ ಬೆಳೆಯಲಿಕ್ಕೆ ಕಾರಣಭೂತವಾದಂತಹ ಅಂಶ ಯಾವುದಿದೆ ಅಂದ್ರೆ ಭೂಮಿಯ ಒಳಗಡೆ ಬೇರು ಇದೆ. ಆ ಬೇರು ಒಂದು ಮರವನ್ನ ಬೆಳೆಸಲಿಕ್ಕೆ ಪೂರಕವಾಗಿದೆ. ಹಾಗಾದ್ರೆ ಬೇರು ಅಂದ್ರೆ ಏನು? ಬೇರಿನ ಕ್ರಿಯೆಗಳನ್ನು ಇವತ್ತು ಅಧ್ಯಯನ ಮಾಡೋಣ. ಸೊ ದಿಸ್ ಇಸ್ ಕಾಲ್ಡ್ ಇಂಟ್ರೊಡಕ್ಷನ್ ಆಫ್ ಕಂಟೆಂಟ್. ಟ್ರೈ ಟು ಗಿವ್ ದಿ ಗ್ಲೋಬಲ್ ಐಡಿಯಾ, ದೆನ್ ವಿ ಕ್ಯಾನ್ ಸ್ಟಾರ್ಟ್ ದಿ ಪಾರ್ಟ್. ನೇರವಾಗಿ ಪಾರ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಡಿ, ಮೊದಲು ಪೂರ್ಣತೆಯನ್ನ ಹೇಳಿ. ಉದಾಹರಣೆಗೆ ಹೇಳ್ತೀನಿ ನಾನು, ಯಾವುದೊಂದು ಸೋಷಿಯಲ್ ಸೈನ್ಸ್ ದಲ್ಲಿ ಪಾಠ ಮಾಡಬೇಕಾಗಿದೆ, ಯಾವುದು ಶ್ರೀಕೃಷ್ಣ ದೇವರಾಯನ ಜೀವನ ಮತ್ತು ಸಾಧನೆಗಳು ಪಾಠ ಮಾಡಬೇಕಾಗಿದೆ. ಜಸ್ಟ್ ಕನ್ಸಿಡರ್. ಇವತ್ತಿನ ದಿವಸ ಏನ್ ಅಧ್ಯಯನ ಮಾಡೋಣ? ಶ್ರೀಕೃಷ್ಣ ದೇವರು ಮಾಡಿ ಯಾರು ಬೇಡ ಅಂತ, ಮಾಡಿ ಯಾರು ಬೇಡ ಅಂತ. ಸೊ ನೇರವಾಗಿ ಶ್ರೀಕೃಷ್ಣ ದೇವರನ್ನ ಪಾಠ ಮಾಡದೇನೆ ವಿಜಯನಗರ ಸಾಮ್ರಾಜ್ಯದ ಒಂದು ಸಂಪೂರ್ಣ ಗ್ಲೋಬಲ್ ಐಡಿಯಾ ಅನ್ನ ಕೊಡಿ. ವಿಜಯನಗರ ಸಾಮ್ರಾಜ್ಯ 4 ಮನೆತನಗಳೆಲ್ಲ ಆಡಿದಾವೆ. 4 ಮನೆತನಗಳು: ಸಂಗಮ ವಂಶ, ಸಾಳುವ ವಂಶ, ಅರವೀಡು ವಂಶ, ತುಳು ವಂಶ. ಅದರಲ್ಲಿ ಯಾವ್ಯಾವ ರಾಜರುಗಳಿದ್ದಾವೆ. ಇಷ್ಟು ವಿಜಯನಗರ ಸಾಮ್ರಾಜ್ಯ. ಇದರಲ್ಲಿ ಒಂದು ಮನೆತನದಲ್ಲಿ ಆಡಳಿತ ಮಾಡಿದಂತ ಒಬ್ಬ ರಾಜನ ಕುರಿತು ಇವತ್ತು ಅಧ್ಯಯನ ಮಾಡೋಣ. ಅವನು ಶ್ರೀಕೃಷ್ಣ ದೇವ. ದಿಸ್ ಈಸ್ ಟೀಚಿಂಗ್ ಆಫ್ ಕಂಟೆಂಟ್ ಫ್ರಮ್ ಹೋಲ್ ಟು ದಿ ಪಾರ್ಟ್. ಸಮಗ್ರತೆಯಿಂದ ಭಾಗದೆಡೆಗೆ ಪಾಠ ಮಾಡುವುದನ್ನ ಮಾಡಿದರೆ ಮಕ್ಕಳಿಗೆ ವಿಷಯ ವಸ್ತು ಅರ್ಥವಾಗುತ್ತೆ ಅನ್ನುವುದು. ದೆನ್ ನೋನ್ ಟು ದಿ ಅನ್ನೋನ್. ಗೊತ್ತಿದ್ದುದರಿಂದ ಗೊತ್ತಿಲ್ಲದೆಡೆ. ನೋನ್ ಟು ಅನ್ನೋನ್. ಪ್ರೊಸೀಡ್ ಅವರ್ ಟೀಚಿಂಗ್ ಫ್ರಮ್ ನೋನ್ ಟು ಅನ್ನೋನ್ ಕಂಟೆಂಟ್. ಮಗುವಿಗೆ ಏನು ಗೊತ್ತಿದೆ ಅಲ್ಲಿಂದ ಪ್ರಾರಂಭ ಮಾಡಿ, ನಂತರ ಅವರನ್ನು ಗೊತ್ತಿಲ್ಲದ ಕಡೆಗೆ ತೆಗೆದುಕೊಂಡು ಹೋಗಿ. ಮೊದಲೇ ಗೊತ್ತಿಲ್ಲದ ಹೇಳಿದ್ರೆ ಏನು ಹೇಳಕತ್ತಾರ ಬಿಡಪ್ಪ, ಏನು ಅರ್ಥ ಆಗಂಗಿಲ್ಲ, ಏನ್ ಹೇಳಕತ್ತಾರ ಗೊತ್ತಿಲ್ಲ. ಬಿಕಾಸ್ ದೇ ಆರ್ ನಾಟ್ ಅವೇರ್ ಆಫ್ ಇಟ್. ಅವರಿಗೆ ಅರ್ಥ ಆಗಿಲ್ಲ. ಹಾಗಾಗಿ ವಿ ಹ್ಯಾವ್ ಟು ಪ್ರೊಸೀಡ್ ಅವರ್ ಟೀಚಿಂಗ್ ಫ್ರಮ್ ನೋನ್ ಟು ಅನ್ನೋನ್. ಗೊತ್ತಿದ್ದುದರಿಂದ ಗೊತ್ತಿಲ್ಲದೆಡೆಗೆ. ಪ್ರೊಸೀಡ್ ಟು ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್. ಕಾಂಕ್ರೀಟ್ ಅಂದ್ರೆ ಮೂರ್ತ ರೂಪ ಅಂತ ಕರಿತೇವೆ. ಮತ್ತೆ ಅದಕ್ಕೆ ಬೇರೆ ರೀತಿಯ ಒತ್ತ ಅಕ್ಷರಗಳನ್ನ ಕೊಡಬೇಡಿ. ಮೂರ್ತ ರೂಪ ಅಂತ ಕರಿತೇವೆ. ಮೂರ್ತ ರೂಪ, ಅಮೂರ್ತ ರೂಪ. ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್. Don't teach content at the abstract manner at the initial stage. ನಿಮ್ಮ ಪಾಠ ಆರಂಭ ಮಾಡುವಾಗ ಅಬ್ಸ್ಟ್ರಾಕ್ಟ್ ಅಂಶಗಳನ್ನ ನೇರವಾಗಿ ಹೇಳಬೇಡಿ. ಕಾಂಕ್ರೀಟ್ ಆದಂತ ಉದಾಹರಣೆಗಳನ್ನ, ಮೂರ್ತವಾದಂತ ಉದಾಹರಣೆಗಳನ್ನ, ಕಣ್ಣಿಗೆ ಕಾಣುವಂತ, ಗೋಚರಿಸುವಂತ ಉದಾಹರಣೆಗಳನ್ನ ಮಕ್ಕಳಿಗೆ ಹೇಳಿ ನಂತರ ಅಬ್ಸ್ಟ್ರಾಕ್ಟ್ ಥಿಂಕ್ ಅನ್ನ ಹೇಳ್ಕೊಂತ ಹೋಗ್ಬೇಕು. ಲವ್, ಸೇ ಫಾರ್ ಎಕ್ಸಾಂಪಲ್, ಇಟ್ಸ್ ಅಬ್ಸ್ಟ್ರಾಕ್ಟ್. ಫೀಲಿಂಗ್ ಇಸ್ ಅಬ್ಸ್ಟ್ರಾಕ್ಟ್. ಗಾಡ್ ಇಸ್ ಅಬ್ಸ್ಟ್ರಾಕ್ಟ್. ಎಷ್ಟೋ ಅಬ್ಸ್ಟ್ರಾಕ್ಟ್ ಅಂಶಗಳು ಪಾಠಗಳನ್ನ ನಾವು ಮಾಡ್ತಾ ಇರ್ತೇವೆ. ಅದನ್ನ ನೇರವಾಗಿ ಮಾಡಬೇಡಿ. ಮೊದಲು ಕಾಂಕ್ರೀಟ್ ಏನಿದೆ ಅದನ್ನು ಹೇಳಿಕೊಡಿ, ನಂತರ ಥಿಯರಿ ಆಫ್ ರಿಲೇಟಿವಿಟಿ ಹೇಳ್ಬೇಕಾಗಿದೆ. ಇಟ್ಸ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಥಿಯರಿ ಆಫ್ ರಿಲೇಟಿವಿಟಿ, ಸಾಪೇಕ್ಷ ನಿಯಮ ವಿಜ್ಞಾನದಲ್ಲಿ ಹೇಳ್ಬೇಕಾಗಿದೆ. ಅದು ಅಬ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥದ್ದು. ನೇರವಾಗಿ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಅದಕ್ಕೆ ಟ್ರೈ ಟು ಗಿವ್ ಕಾಂಕ್ರೀಟ್ ಎಕ್ಸಾಂಪಲ್ಸ್. Based on the concrete example, a student can come to know what is the abstract beyond. So ಹಾಗಾಗಿ ಅದನ್ನ ಮೂರ್ತ ರೂಪದಿಂದ ಅಮೂರ್ತದ ಕಡೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು. ಅದು ಬೋಧನೆ ಸಾಕು. ಸಿಂಪಲ್ ಟು ಕಾಂಪ್ಲೆಕ್ಸ್. ಸರಳತೆಯಿಂದ ಸಂಕೀರ್ಣತೆಯೆಡೆಗೆ. Try to start your teaching with simplified manner. Try to extract the simple information, the simple examples. ಸರಳವಾದಂತ ವಿಷಯಗಳನ್ನ ಮೊದಲು ಪ್ರಾರಂಭ ಮಾಡಿ. ಸರಳವಾದಂತ ವಿಷಯಗಳಿಂದ ಆರಂಭಗೊಂಡು ಅದು ಸಂಕೀರ್ಣತೆಯ ಎಡೆಗೆ ತೆಗೆದುಕೊಂಡು. ಬಹುಶಃ ನೀವೆಲ್ಲ ಇದನ್ನ ನೋಡಿದ್ರಿ. ಯಾರು ರೆವೆನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್, RPM ಅನ್ನುವಂಥದ್ದು ನೀವು ಕೇಳಿದಿರಲ್ಲ. ರೆವೆನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್. It is a progressive matrices, simple to complex. All the questions arranged from simple to complex manner. Hence it is called progressive matrices. ಹಾಗೆ ಸರಳತೆಯಿಂದ ವಿಷಯಗಳನ್ನ ಸಂಕೀರ್ಣವಾಗಿ ತೆಗೆದುಕೊಂಡು ಹೋಗಿ. ಅದು ಮ್ಯಾಥಮೆಟಿಕ್ಸ್ ಇರ್ಬೋದು, ಗಣಿತ ಟ್ರಿಗ್ನೋಮೆಟ್ರಿ ಇರ್ಬೋದು, ಅಥವಾ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು. ಬಿಗಿನ್ ಯುವರ್ ಟೀಚಿಂಗ್ ವಿತ್ ಸಿಂಪಲ್ ಐಡಿಯಾ. ಸರಳವಾದಂತ ಉದಾಹರಣೆಗಳನ್ನ, ಸರಳವಾದಂತ ಅಂಶಗಳೊಂದಿಗೆ ಆರಂಭಗೊಂಡು ಅದು ಕ್ಲಿಷ್ಟವಾದಂತ ವಿಷಯಗಳ ಕಡೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಪ್ರೊಸೀಡ್ ಫ್ರಮ್ ಸೈಕಲಾಜಿಕಲ್ ಟು ದಿ ಲಾಜಿಕಲ್. ಮನೋವೈಜ್ಞಾನಿಕತೆಯಿಂದ ತಾರ್ಕಿಕತೆಗೆ ಹೋಗ್ತೀವಿ.
ಒಮ್ಮೆ ತಾರ್ಕಿಕ ವಿಚಾರಗಳನ್ನು ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಟ್ರೈ ಟು ಸ್ಟಾರ್ಟ್ ಯುವರ್ ಟೀಚಿಂಗ್ ವಿತ್ ಸೈಕಾಲಜಿಕಲ್, ಮನೋವೈಜ್ಞಾನಿಕವಾಗಿ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳ ಮೂಲಕ, ಪ್ರೀತಿ ವಾತ್ಸಲ್ಯಗಳ ಮೂಲಕ ನಾವು ನಮ್ಮವರನ್ನಂತ ಮನೋಭಾವಗಳಿಂದ ಪಾಠ ಪ್ರವಚನಗಳನ್ನು ಆರಂಭಗೊಂಡು ಅದು ಲಾಜಿಕಲ್ ಆಗಿ ತಾರ್ಕಿಕವಾದಂತಹ ಒಂದು ನಿರ್ಣಯಗಳಿಗೆ, ತಾರ್ಕಿಕ ಕನ್ಕ್ಲೂಷನ್ ಗಳನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಪಾಠಗಳು ಮುಂದುವರಿದೆ. ಪ್ರೊಸೀಡ್ ಅವರ್ ಟೀಚಿಂಗ್ ಫ್ರಮ್ ಎಂಪಿರಿಕಲ್ ಟು ರಾಷನಲ್. ಅನುಭವಜನ್ಯದಿಂದ ಅದೇಂತೀವಿ ನಾವು ವಿವೇಚನೆಯತ್ತ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೇಕು. ಟ್ರೈ ಟು ಗೆಟ್ ಎಕ್ಸ್ಪೀರಿಯನ್ಸಸ್. ಮಕ್ಕಳಿಗೆ ಅನುಭವಗಳನ್ನ ಮಾಡ್ಲಿಕ್ಕೆ ಅವಕಾಶವನ್ನ ವರ್ಗ ಕೋಣೆಯಲ್ಲಿ ಕೊಡಿ. ಆ ಅನುಭವಗಳ ಮೂಲಕ ಮಕ್ಕಳು ರ್ಯಾಷನಲ್ ಆಗಲಿಕ್ಕೆ ಸಾಧ್ಯತೆ ಇದೆ. ವೈಚಾರಿಕತೆಯನ್ನು ಮಕ್ಕಳು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ನೇರವಾಗಿ ರ್ಯಾಷನಾಲಿಟಿಗೆ ಹೋಗಬೇಡಿ. ಗೋ ಫಾರ್ ಗಿವ್ ಸಮ್ ಕೈಂಡ್ ಆಫ್ ಎಕ್ಸರ್ಸೈಸ್ ಫಾರ್ ದಿ ಚಿಲ್ಡ್ರನ್ ವೈಲ್ ದೇ ಕ್ಯಾನ್ ಗೆಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಅನುಭವಗಳನ್ನು ಪಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಅವಕಾಶವನ್ನ ಕೊಡಿ. ಅದಕ್ಕೆ ಎಂಪಿರಿಕಲ್ ನಾಲೆಜ್ ಇಸ್ ದ ಬೆಸ್ಟ್ ನಾಲೆಜ್. ಮಕ್ಕಳಿಗೆ ಅನುಭವಗಳನ್ನ ಅನುಭವಜನ್ಯವಾಗಿ ತಾವೇ ಮಾಡಿ ನೋಡಿ ಕಲಿಬೇಕು. ಸ್ವತಃ ಸಾಯುವವರೆಗೆ ಸ್ವರ್ಗ ಸಿಗಂಗಿಲ್ಲ. ಅವರ ಮಾಡ್ಬೇಕು ಅದನ್ನ. ದೇ ಹ್ಯಾವ್ ಟು ಡೂ ಇಟ್. ದೇ ಹ್ಯಾವ್ ಟು ಗೆಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಸೊ ಹಾಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಿ. ಅದನ್ನ ಎಂಪಿರಿಕಲ್ ಟು ರಾಷನಲ್ ಅಂತ ಕರಿತೇವೆ, ಸೈಕಲಾಜಿಕಲ್ ಟು ಲಾಜಿಕಲ್ ಅಂತ ಕರಿತೀವಿ. ಫಾಲೋ ನೇಚರ್. ಫಾಲೋ ನೇಚರ್ ಅಂದ್ರೆ ಪ್ರಕೃತಿಯನ್ನ, ಸಹಜತೆಯನ್ನ ಅದನ್ನ ಅನುಸರಿಸಿರಿ. ಟ್ರೈ ಟು ಫಾಲೋ ನೇಚರ್. ಇಟ್ ಮೀನ್ಸ್ ಚೈಲ್ಡ್ ಇಸ್ ಸೆಂಟ್ರಿಕ್. Whatever the content we are going to orient before the child, it should begins with naturally. Try to teach the content naturally. Don't create unnatural drama in the class. ಇಲ್ಲಾರ್ದನ್ನ ತಂದು ಪಾಠ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಾಭಾವಿಕವಾಗಿ, ಸಹಜವಾಗಿ, ಮಗು ಕೇಂದ್ರಿತವಾಗಿ, ಮಗುವಿಗೆ ಗೊತ್ತಿರುವ ವಿಷಯಗಳನ್ನ, ಅನುಭವಗಳನ್ನು ತೆಗೆದುಕೊಂಡು, ಉದಾಹರಣೆಗಳನ್ನು ತೆಗೆದುಕೊಂಡು ಪಾಠಗಳನ್ನ ಮಾಡಿದರೆ ಮಕ್ಕಳಿಗೆ ಎಷ್ಟೋ ವಿಷಯ ವಸ್ತುಗಳು ಅರ್ಥವಾಗಲಿಕ್ಕೆ ಸಾಧ್ಯತೆ. ಸರಳವಾಗಿ ಆರಂಭ ಮಾಡಿ. ಒಬ್ರು ಯಾರೋ ಟೀಚರ್ ಪಾಠ ಮಾಡ್ತಿದ್ರಂತೆ, ಇದನ್ನ ಮಾಡಿ ಯಾವ್ದನ್ನ ಒಂದಿನ ಅಸೈನ್ಮೆಂಟ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಅಸೈನ್ಮೆಂಟ್ ಚೆಕ್ ಮಾಡುವಾಗ ಒಂದು ಯಾವ್ದೊಂದು ಮಗು ಅಸೈನ್ಮೆಂಟ್ಸ್ ಅನ್ನು ಹೋಮ್ ವರ್ಕ್ ಅನ್ನು ತೆಗೆದುಕೊಂಡು ಬಂತು. ಟೀಚರ್ ಕೇಳಿದ್ರು, ಎಲ್ಲರ ಹೋಮ್ ವರ್ಕ್ ಆ ಮಗುನು ತೋರಿಸ್ತಾ ಇತ್ತು. ಹಿಂದ್ ಕೂತಕ್ಕಂತ ಮಕ್ಕಳು, ಕೆಲವು ಮಕ್ಕಳು ಆ ಮಗುವಿನ ಕಡೆಗೆ ಕೈ ಮಾಡಿ ಎಲ್ಲರೂ ನಗಕ್ ಶುರು ಮಾಡಿ. ಟೀಚರ್ ಸಿಟ್ಟು ಬಂತು, ಯಾಕೆ ಹಿಂಗ್ ಮಾಡಕತ್ತೀರಿ? ಅಲ್ಲೋಡ್ರಿ ಮೇಡಮ್, ಅವ್ನ ಪಾಕೆಟ್ಸ್ಗೆಲ್ಲ ಪಿನ್ಗಳು ಹತ್ತಿದ್ದಾವೆ, ಗುಂಡ್ ಸೂಜಿಗಳು ಹತ್ತಿದ್ದಾವೆ, ಎಷ್ಟು ಅಸಹ್ಯ ನೋಡ್ರಿ ಹಾಗಿದ್ದಾವೆ. ತಿರುಗಿ ನೋಡಮ್ಮಪ್ಪ, ಪೂರ್ಣ ಎಲ್ಲ ಹಿಂದ್ಗಡೆ ಪಾಕೆಟ್ಸ್ಗೆ ಪಿನ್ಗಳು ಹತ್ತಿದ್ವು. ಯಾಕೋ ಏನ್ ಹಚ್ಚಿದೆ? ಏನಿಲ್ಲ ಮೇಡಮ್, ಮನ್ಯಾಗಿದ್ದು ಬಿದ್ದಿತ್ರಿ, ತೊಗೊಂಬಂದಿನ್ರಿ, ಗೊತ್ತಿಲ್ಲ, ನಮ್ಮ ರೇಡಿಯೋದಾಗ ಇತ್ರಿ, ಇದು ತಗೊಂಡ್ ಬಂದಿದ್ರಿ. ಇದು ಏನದ ನೀನು ಗೊತ್ತದನು? ಇಲ್ರಿ ಮೇಡಮ್. ಯಾಕಂದ್ರೆ ಕಬ್ಬಿಣದಂತ ವಿಷಯಗಳನ್ನ ಆಕರ್ಷಣೆ ಮಾಡಿದೆ, ವಸ್ತುಗಳನ್ನ ಆಕರ್ಷಣೆ ಗೊತ್ತಿಲ್ರಿ ಮೇಡಮ್. ರೇಡಿಯೋದಾಗ ಇತ್ರಿ, ರೌಂಡ್ ಇತ್ರಿ, ಚಂದ ಕಾಣಿಸ್ತಂತ ಹಾಕೊಂಡ್ ಬಂದಿನ್ರಿ, ಎಲ್ಲಾ ಪಿನ್ಗಳು ಹತ್ತಕತ್ತವ್ರಿ, ಗೊತ್ತಿಲ್ರಿ ಏನದು, ಇದು ಏನಂತ ಗೊತ್ತಿಲ್ಲ, ಯಾಕೆ ಆಕರ್ಷಣೆ ಮಾಡ್ತಂತ ಗೊತ್ತಿಲ್ಲ. ಇದಕ್ಕ ಮ್ಯಾಗ್ನೆಟ್ ಅಂತ ಕರೀತಾರೆ. ಇವತ್ತು ಮ್ಯಾಗ್ನೆಟ್ ಅನ್ನ ಪ್ರಾರಂಭ ಮಾಡೋಣ. Why can't we study a concept of magnetism? What are the properties of magnetism? What is the nature of magnetism? ಅಯಸ್ಕಾಂತ ಅಂದ್ರೆ ಏನು? ಅಯಸ್ಕಾಂತದ ಲಕ್ಷಣಗಳು ಹೇಗಿದ್ದಾವೆ? ಅಯಸ್ಕಾಂತದ ಪ್ರಕಾರಗಳು ಹೇಗಿದ್ದಾವೆ? ಅದನ್ನ ಆ ಉದಾಹರಣೆಯಿಂದ ಪಾಠವನ್ನು ಪ್ರಾರಂಭ ಮಾಡಿದರೆ ಇಟ್ಸ್ ಎ ಚೈಲ್ಡ್ ಸೆಂಟರ್, ಇಟ್ಸ್ ಎ ನ್ಯಾಚುರಲ್ ಸೆಟ್ಟಿಂಗ್ಸ್. ವರ್ಗ ಕೋಣೆಯಲ್ಲಿ ಸ್ವಾಭಾವಿಕವಾಗಿ ಪಾಠಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ಮೂಲಕ ಮಕ್ಕಳಿಗೆ ಮಾಹಿತಿಗಳನ್ನು ಹೆಚ್ಚು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಸರ್, ಕ್ವಶನ್ಸ್ ಬ್ಯಾಡ್ ಅಂತ summary sir, questions few model questions. ನೆಕ್ಸ್ಟ್ last one ಮಾಡೋಣ ಸರ್. ಎಸ್ ಓಕೆ, ಲಾಸ್ಟ್ ಮಾಡೋಣ ಇದನ್ನ. ಅದು ಇದು few model questions. ಇನ್ನೊಂದು ಸ್ಲೈಡ್ ಕ್ಲಿಯರ್ ಮಾಡಲ ಸರ್? ಮಾಡಲ? ಕಾಗ್ನಿಟಿವ್ ಬೇಡ ರೀ, ಇದಕ್ಕೆ ಹೋಗೋಣ. ಗಿಫ್ಟೆಡ್ ಚಿಲ್ಡ್ರನ್ ಅದಕ್ಕೆ ಹೋಗೋಣ. ಒಂದು 10 ನಿಮಿಷ ನಡೀತದ, ಏನ್ ತೊಂದರೆ ಇಲ್ಲ. ಅನದರ್ 15 minutes. ಥರ್ಡ್ ಒನ್ ಸರಿ, ಸೆಕೆಂಡ್ ಒನ್ GVD ಆಗಿದ್ದಾರೆ. Is it right sir? Yes, you are gifted students. You are whom? You are gifted. ಪ್ರತಿಭಾನ್ವಿತ ಮಕ್ಕಳು ಅಂತ ಕರೆ, ಜಾಣ ಮಕ್ಕಳು ಅಂತ ಕರೆ. ಅವರು ಯಾವಾಗಲೂ ನಾರ್ಮಲ್ ಆಗಿರೋದಿಲ್ಲ. Try to understand. They are not normal. They are abnormal. Abnormal ಅಂದ್ರೆ ಹುಚ್ಚರನ್ನು ತಿಳ್ಕೊಳ್ಬೇಡಿ. They are somewhat different from common people. ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತಲೂ ಭಿನ್ನವಾದಂತ ವರ್ತನೆ, ಅದು
ಟ್ಯಾಲೆಂಟೆಡ್ ಆಗಿರ್ತಾರೆ ಅಂತ ವಿದ್ಯಾರ್ಥಿಗಳು. ಜಸ್ಟ್ ಸಿ ದಿ ಪಿಕ್ಚರ್, ಚಿತ್ರ ನೋಡಿ ಅವ್ರ ಟ್ಯಾಲೆಂಟೆಡ್ ಮಕ್ಕಳು ಹೇಗಿರ್ತಾರೆ, ಏನಿರ್ತದೆ ಅಲ್ಲಿ, ವಿಷಯ ವಸ್ತು ಹೇಗಿದೆ, ಅವರ ವರ್ತನೆ ಹೇಗಿದೆ. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಫೈಂಡ್ ಇಟ್ ಔಟ್ ದೇ ಆರ್ somewhat different from common people. Yes. Who is gifted or talented? ಯಾರನ್ನ ಪ್ರತಿಭಾನ್ವಿತ ಮಕ್ಕಳು ಅಂತ ನಾವು ಕರೀಬೇಕು. Who is uncommon? ಅವರನ್ನ ಟ್ಯಾಲೆಂಟೆಡ್ ಅಂತ ಕರೀತೇವೆ. Someone who shows or has a potential for showing an exceptional level of performance in one or the more areas of expression. ತಮ್ಮ ಅಭಿವ್ಯಕ್ತಿಯಲ್ಲಿ ಭಿನ್ನವಾದ ಅಭಿವ್ಯಕ್ತಿಯನ್ನು ತೋರಿಸ್ತಾರೆ. ಅದು ಯಾವುದೇ ಕ್ಷೇತ್ರದ್ದಾಗಿರ್ಬೋದು. ವಿಶೇಷವಾದಂತ ಪ್ರತಿಭೆಯನ್ನು ಮಕ್ಕಳು ಹೊರಹಾಕ್ತಾರೆ. ಅಂಥದ್ದನ್ನ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಥವಾ ಭಿನ್ನವಾದಂತ ಕ್ಷೇತ್ರಗಳಲ್ಲಿ ವಿಶೇಷ ಪ್ರತಿಭೆಯನ್ನ, ವಿಶೇಷ ಪರ್ಫಾರ್ಮೆನ್ಸ್ ಅನ್ನ, ಸಾಧನೆಯನ್ನು ತೋರಿಸುವಂತ ಮಕ್ಕಳನ್ನ ನಾವು ಪ್ರತಿಭಾನ್ವಿತ ಮಕ್ಕಳು ಅಂತ ಕರಿತೇವೆ, ಗಿಫ್ಟೆಡ್ ಅಂತ ಕರಿತೇವೆ, ಬೂನ್ ಚಿಲ್ಡ್ರನ್ ಅಂತ ನಾವು ಅದನ್ನು ಕರಿತೇವೆ. ಸರಿ, we can observe certainly 5% of total in the 100% population, the 5% lies in the gifted children. ಒಂದು 100 ಜನಸಂಖ್ಯೆಯಲ್ಲಿ ಸಾಮಾನ್ಯವಾಗಿ 5 ಜನ ವಿದ್ಯಾರ್ಥಿಗಳು ಗಿಫ್ಟೆಡ್ ಆಗಿರ್ತಾರೆ. ದಿಸ್ ಇಸ್ ಫಿಲಾಸಫಿಕಲಿ, ದಿಸ್ ಇಸ್ ಸ್ಟಾಟಿಸ್ಟಿಕಲಿ ಪ್ರೂವ್ಡ್, ಥೆರಾಟಿಕಲಿ ಪ್ರೂವ್ಡ್. ಒಂದು 100 ವಿದ್ಯಾರ್ಥಿಗಳಿಗೆ ಕನಿಷ್ಠ 5 ವಿದ್ಯಾರ್ಥಿಗಳು ಪ್ರತಿಭಾನ್ವಿತರು ಇರ್ತಾರೆ. 5% cases lies in the gifted. Around 300 million children are available in the gifted children. Next. A gifted learners must be given stimulating educational experiences appropriate to the level of ability. Why we need gifted education? ಯಾಕೆ ನಮಗೆ ಗಿಫ್ಟೆಡ್ ಶಿಕ್ಷಣ ಬೇಕು, ಪ್ರತಿಭಾನ್ವಿತರಿಗಾಗಿ ಶಿಕ್ಷಣ ಬೇಕು ಅಂದ್ರೆ ಅವರು ಭಿನ್ನವಾಗಿದ್ದಾರೆ. ಅವರನ್ನು ನಾವು ಪಾಠದಲ್ಲಿ ತೊಡಗಿಸಿಕೊಳ್ಳದೇ ಇದ್ದರೆ, ಅವ್ರಿಗೆ ಏನ್ ಬೇಕು ಅದನ್ನು ನಾವು ಕೊಡದೇ ಇದ್ರೆ, they are going to become a problematic children in the classroom, one or the other. If you are not considering those people, if you are not giving a suitable information for those students, they will become a problematic. ಅವರ ಸಮಸ್ಯಾತ್ಮಕ ಮಕ್ಕಳಾಗಿ ನಾಳೆ ಹೊರಹೊಮ್ಮುತ್ತಾರೆ. ಹಾಗಾಗಿ ಅವರನ್ನ ಪಾಠ ಮಾಡುವಾಗ ಗಮನಿಸುವುದು, ಅವರಿಗೆ ಸೂಕ್ತವಾದಂತಹ ಅನುಭವಗಳನ್ನು ಕೊಡುವಂತದ್ದು ಅಗತ್ಯವಾದಂತಹ ಒಂದು ಕೆಲಸ ಶಿಕ್ಷಕ ಮಾಡಬೇಕು. Only half of the gifted learners receive education appropriate to the needs. ಅವರ ಅಗತ್ಯತೆಗಳನ್ನ ಪೂರೈಸಿಕೊಳ್ತಕ್ಕಂದ್ರೆ only 50% students can gratify their needs. Rest of the 50% students, they are not going to gratify their needs through the teaching of teachers. ಶಿಕ್ಷಕರ ಬೋಧನೆ ಅವರ ಅಗತ್ಯತೆಗಳನ್ನು ಪೂರೈಸುವುದಿಲ್ಲ. ಏನ್ ಹೇಳಕತ್ತಾರೆ ಬಿಡುವ ಮಾತು. They are talented friends, they are talented. They are talented definitely. ಅವರು ಪ್ರತಿಭಾನ್ವಿತರಿದ್ದಾರೆ, ವಿಶೇಷವಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ಬೋಧನೆ ಮಾಡಬೇಕಾಗಿದೆ. ಹಂಗ ನಾವು ಮಾಡ್ಲಿಕ್ಕೆ ವಿಫಲರಾಗಿ. We have failed to teach in a different manner. We have failed to recognize their personalities. We have failed to take their potentialities. ಅವರ ಸಾಮರ್ಥ್ಯಗಳನ್ನು ಪಡೆಯುವಲ್ಲಿ ಶಿಕ್ಷಕ ವಿಫಲನಾಗಿದ್ದಾರೆ. Gifted education program fulfill both individual and societal needs. ಪ್ರತಿಭಾನ್ವಿತರಿಗಾಗಿ ವಿಶೇಷ ಶಿಕ್ಷಣವನ್ನು ನಾವು ಕೊಡುವುದರ ಮೂಲಕ ವ್ಯಕ್ತಿಗತವಾದಂತಹ ಅಗತ್ಯತೆಗಳನ್ನು ಪೂರೈಸಬಹುದು ಮತ್ತು ಸಮಾಜಮುಖಿಯಾಗಿ ಕೂಡ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಅವರನ್ನು ನೀವು ಸರಿಯಾದ ದಾರಿಗೆ ತರದೇ ಇದ್ದರೆ, ಸರಿಯಾಗಿ ಪಾಠ ಮಾಡದೇ ಇದ್ದರೆ, ನಾಳೆ ಅವರು ಸಮಾಜಕ್ಕೆ ಹೊರೆಯಾಗ್ತಾರೆ. They are going to become a drag in this society. They are going to become a troublemaker in this society. They are going to become an annoyer in this society. ಸಮಾಜದಲ್ಲಿ ಸಮಸ್ಯಾತ್ಮಕ ಮಕ್ಕಳಾಗಿ ಅವರು ಹೊರಹೊಮ್ಮುತ್ತಾರೆ. ಅದಕ್ಕಾಗಿ ವಿಶೇಷ ಶಿಕ್ಷಣವನ್ನು ನೀಡುವುದರ ಅವಶ್ಯಕತೆ ಇದೆ. ಸರಿ, ಹೌ ಟು ಅಸೆಸ್ ದಿ ಗಿಫ್ಟೆಡ್ ಚಿಲ್ಡ್ರನ್? ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಬಿಫೋರ್ ದಿ ಟೀಚರ್. ಒಬ್ಬ ಶಿಕ್ಷಕ ವರ್ಗಕೋಣೆಯಲ್ಲಿ ಹೋಗ್ಬೇಕು ಅಂದ್ರೆ ಮಕ್ಕಳು ಅವರು ಪ್ರತಿಭಾನ್ವಿತರಂತೆ ಹೆಂಗೆ ಗುರುತಿಸಬೇಕು? ಹೌ ಟು ಐಡೆಂಟಿಫೈ? ನಾವು ಐಡೆಂಟಿಫೈ ಮಾಡಿದ್ರೆ ಅರ್ಧ ಸಮಸ್ಯೆ ಪರಿಹಾರ ಕಂಡುಕೊಳ್ಳೋಣ. ನಮಗೆ ಗೊತ್ತಿಲ್ಲ ಯಾರು ಪ್ರತಿಭಾನ್ವಿತರು, ಯಾರು ಮಂದಗತಿಯಿಂದ ಓದೋರು, ಯಾರು ಸಾಮಾನ್ಯ ಮಕ್ಕಳು, ಅದನ್ನು ಗುರುತಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಮೆನಿ ಎ ಟೈಮ್ ಟೀಚರ್ ಫೇಲ್ ಟು ಐಡೆಂಟಿಫೈ ಎ ಗಿಫ್ಟೆಡ್ ಚಿಲ್ಡ್ರನ್, ಎ ಸ್ಲೋ ಲರ್ನರ್ ಅಂಡ್ average learner. So these are the techniques of identifying. These are the assessment of gifted children through educational ability. ಶೈಕ್ಷಣಿಕ ಸಾಮರ್ಥ್ಯಗಳನ್ನು ಅಳೆಯುವುದರ ಮೂಲಕ ಅವರು ಗಿಫ್ಟೆಡ್ ಹೌದು ಅಲ್ಲ ಅಂತ ಗುರುತಿಸಬಹುದು. As I already said, only 5% of students belongs to gifted children. 100ರಲ್ಲಿ 5 ಜನ ಮಾತ್ರ ಗಿಫ್ಟೆಡ್ ಇರ್ತಾರೆ. ಹಾಗಾಗಿ 5ನೇದವ್ರು ಸೀರಿಯಲ್ ನಂಬರ್ 5ನೇದವ್ರು ಬಿಟ್ಟು ಉಳಿದವರೆಲ್ಲರೂ ದಡ್ರು ಅಂತ ಅಲ್ಲ.
ಇರುವಂತ ಸನ್ನಿವೇಶಗಳಲ್ಲಿ ಒಂದು 5% ಜನ ಗಿಫ್ಟೆಡ್ ಆಗಿರ್ತಾರೆ. ಶೈಕ್ಷಣಿಕ ಸಾಮರ್ಥ್ಯಗಳನ್ನು ಹೇಗೆ ಅಳಿಬೇಕು ಥ್ರೂ ಗ್ರೂಪ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ನಾರ್ಮ್ಡ್ ಎಟ್ ದಿ ಗ್ರೇಡ್ ಲೆವೆಲ್. ಭಿನ್ನವಾದಂತ ವರ್ಗಕ್ಕೆ ಅನುಗುಣವಾಗಿ ಕೆಲವು ಗುಂಪಿನ ಪರೀಕ್ಷಣೆಗಳನ್ನು ಮಾಡಿದ್ದಾರೆ. ಆ ಗುಂಪಿನ ಪರೀಕ್ಷಣೆಗಳು ಆಯಾ ತರಗತಿಗಳಲ್ಲಿ ಅಡ್ಮಿನಿಸ್ಟರ್ ಮಾಡುವುದರ ಮೂಲಕ ಅಲ್ಲಿ ಗಿಫ್ಟೆಡ್ ಯಾರು ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಬೇಸ್ಡ್ ಆನ್ ದಿ ಟ್ಯಾಲೆಂಟ್, ಬೇಸ್ಡ್ ಆನ್ ದಿ ಎಬಿಲಿಟೀಸ್. ಸೋಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾದ್ರೂ ಓದಿದ್ದೀರಾ ನೀವು? ಇಂಟೆಲಿಜೆನ್ಸ್, yes, there are two types of intelligence. One is G and another one is S factor. G is general intelligence, S means special intelligence. General intelligence ಎಲ್ಲರ ಹತ್ರ ಇರ್ತದೆ. Gifted children ದಲ್ಲಿ special intelligence, they are special in nature, ರೈಟ್? ಅವರಲ್ಲಿ ಹೆಚ್ಚಾಗಿ ಸ್ಪೆಷಲ್ ಇಂಟೆಲಿಜೆನ್ಸ್ ಇರ್ತದೆ. ಹಾಗಾಗಿ ಅದನ್ನು ನಾವು ಗುರುತಿಸಬೇಕಾಗಿದೆ ಥ್ರೂ ಗ್ರೂಪ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್. ಮಾನಕೀಕರಿಸಿದ ಪರೀಕ್ಷಣೆಗಳ ಮೂಲಕ ಆ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯವನ್ನು ಅಳಿಬಹುದು, ಅವರ ಟ್ಯಾಲೆಂಟ್ ಅನ್ನ ಗುರುತಿಸಬಹುದು, ಅವರ ಬುದ್ಧಿಶಕ್ತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ. ದೇರ್ ಆರ್ ಇಂಡಿವಿಜುವಲೈಸ್ಡ್ ಅಸೆಸ್ಮೆಂಟ್. ವ್ಯಕ್ತಿಗತವಾಗಿ ಕೂಡ ಟ್ಯಾಲೆಂಟ್ ಹೌದು ಅಲ್ಲಂತ ಗುಂಪಿನ ಪರೀಕ್ಷಣೆಗಳು ಇದ್ದಾವೆ. ಗುಂಪಿನಲ್ಲಿ ಗೋವಿಂದ ಅಂತ ಸಾಮಾನ್ಯವಾಗಿ ವ್ಯಕ್ತಿಗತವಾಗಿ ಅಳಿಯುವಂತ ಪರೀಕ್ಷಣೆಗಳು. There are some tests we can test the individual whether he belongs to or she belongs to gifted or not. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಇಂಡಿವಿಜುವಲೈಸ್ಡ್ ಅಸೆಸ್ಮೆಂಟ್ ಇದೆ. ವುಡ್ಸ್ಟಾಕ್, ಜಾನ್ಸನ್, ಕೊಫ್ಮನ್ ಟೆಸ್ಟ್ ಆಫ್ ಇಂಡಿವಿಜುವಲ್ ಅಚೀವ್ಮೆಂಟ್ಸ್, ಇವೆಲ್ಲವುಗಳು ವ್ಯಕ್ತಿಯ ವೈಯಕ್ತಿಕ ಸಾಧನೆಗಳನ್ನು ಅಳೆಯುವಂತ ಪರೀಕ್ಷೆ. ಅಪಾರ್ಟ್ ಫ್ರಮ್ ದಿ ಎಜುಕೇಶನಲ್ ಎಬಿಲಿಟೀಸ್, ಗಿಫ್ಟೆಡ್ ಚಿಲ್ಡ್ರನ್ ಶೋಸ್ ದೇರ್ ಇಂಟ್ರೆಸ್ಟ್ ಇನ್ ಅದರ್ ಏರಿಯಾಸ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯಗಳನ್ನು ತೋರಿಸ್ತಾರೆ. ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಆರ್ಟ್. ಕಲೆಯ ರೂಪದಲ್ಲಿ ಮಕ್ಕಳು ತಮ್ಮ ಸಾಮರ್ಥ್ಯವನ್ನು ಹೊರಗೆ ಹಾಕ್ತಾರೆ. ಕೆಲವೊಬ್ಬರಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ, ಅದಕ್ಕೆ ಸ್ಪೆಷಲ್ ಇಂಟೆಲಿಜೆನ್ಸ್ ಅಂತ. ಇಟ್ಸ್ ನಾಟ್ ಎ ಜಿ ಫ್ಯಾಕ್ಟರ್, ದೇರ್ ಇಸ್ ಎ ಸ್ಪೆಷಲ್ ಫ್ಯಾಕ್ಟರ್, ಸ್ಪೆಷಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಚೈಲ್ಡ್. ವಿಶೇಷವಾದಂತಹ ಶಕ್ತಿ ಅಂತ ಕರಿತೇವೆ, ಅದು ಕಲೆಯ ರೂಪದಲ್ಲಿ ಬರ್ತದೆ. ಅದು ಆ ಮಗುವಿಗೆ ಕಲೆ ಎಷ್ಟು ಚಂದ ಚಿತ್ರ ಬಿಡಿಸ್ತದೆ, ನಮಗೆ ಯಾರಿಗೆ ಬರೋದಿಲ್ಲ. ಸಮ್ ಆಫ್ ದಿ ಚಿಲ್ಡ್ರನ್ಸ್ ದೇ ಆರ್ ವೆರಿ ಟ್ಯಾಲೆಂಟೆಡ್. ಏನ್ ಚಿತ್ರ ಬಿಡಿಸ್ತಾನ್ರಿ ಅವನು, 2ನೇ ಕ್ಲಾಸ್ ಇದ್ದಾನೆ, LKG ಇದ್ದಾನೆ, UKG ಇದ್ದಾನೆ, ಎಷ್ಟು ಚಂದ ಚಿತ್ರ ಬಿಡಿಸ್ತಾನೆ ನೋಡ್ರಿ. ಇನ್ನೊಬ್ಬ ಅದ ನೋಡ್ರಿ, ನನ್ನ ದೊಡ್ಡ ಮಗ ದೊಡ್ಡದಂದ್ರೆ ಅವನು ಚಿತ್ರನೇ ಬಿಡಿಸಕ್ ಬನ್ನಿ. ಹಿ ಮೇ ಬಿ ಇಂಟೆಲಿಜೆಂಟ್ ಇನ್ ಅದರ್ ಏರಿಯಾ, ನಾಟ್ ಇನ್ ಆರ್ಟ್, ರೈಟ್? ಒನ್ ಚೈಲ್ಡ್ ಮೇ ಬಿ ಎಕ್ಸ್ಪರ್ಟ್ ಇನ್ ದಿ ಫೀಲ್ಡ್ ಆಫ್ ಆರ್ಟ್ ಬಿಕಾಸ್ ಹಿ ಇಸ್ ಹ್ಯಾವಿಂಗ್ ಸ್ಪೆಷಲ್ ಇಂಟೆಲಿಜೆನ್ಸ್. ವಿಶೇಷವಾದಂತ ಒಂದು ಬುದ್ಧಿಶಕ್ತಿ ಅವನ ಹತ್ರ ಇದೆ. ಸಮ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಆರ್ ಇಂಟೆಲಿಜೆಂಟ್ ಇನ್ ಮ್ಯೂಸಿಕ್. ಹಾಡುವುದರಲ್ಲಿ ನಾವು ಹಾಡಕ್ ಶುರು ಮಾಡಿದ್ರೆ ಓಡ್ ಹೋಗ್ತಾರೆ, ಕೆಲವರು ಹಾಡಕ್ ಶುರು ಮಾಡಿದ್ರೆ ಹೊರಗಿನವ್ರು ಒಳಗೆ ಬರ್ತಾರೆ. ಎರಡೂ ಲಕ್ಷಣ ಇದೆ. ಆ ಶಕ್ತಿಗಳು ಕೆಲವು ಮಕ್ಕಳಲ್ಲಿ ಇದ್ದಾವೆ, ಅದನ್ನು ನಾವು ಗುರುತಿಸಬೇಕಾಗಿದೆ. ಇಟ್ಸ್ ಅದರ್ ಏರಿಯಾ, ಸ್ಪೆಷಲ್ ಏರಿಯಾ. ದೆನ್ ಪೋರ್ಟ್ಫೋಲಿಯೋ, ಕೆಲವು ಜವಾಬ್ದಾರಿಗಳನ್ನ ಕೊಡ್ತೇವೆ, ಅಲ್ಲಿ ಮಾಡುವಂತ ಕೆಲಸದ ಮೇಲೆ ಅವ್ರು ಗಿಫ್ಟೆಡ್ ಹೌದು ಅಲ್ಲ ಅಂತ ಗುರುತಿಸಬಹುದು. ಅಸೈನಿಂಗ್ ಡಿಫರೆಂಟ್ ಡ್ಯೂಟೀಸ್ ಫಾರ್ ಎ ಚಿಲ್ಡ್ರನ್, ಗಿವಿಂಗ್ ಪೋರ್ಟ್ಫೋಲಿಯೋಸ್, ಏನೋ ಜವಾಬ್ದಾರಿಗಳನ್ನ ಕೊಡ್ತೇವೆ. ನೀನ್ ನೋಡಪ್ಪ ಕ್ಲಾಸ್ ರೂಮ್ ಲೀಡರ್ ಆಗಿ ಕೆಲಸ ಮಾಡು, ನೀನ್ ನೋಡಪ್ಪ ಇಂಥದ್ದೊಂದು ಪ್ರಾಜೆಕ್ಟ್ಗೆ ಲೀಡರ್ ಆಗಬೇಕು, ನೀನ್ ನೋಡಪ್ಪ ಇಂಥದ್ದು ಕೆಲಸ ಮಾಡಬೇಕು. ಸೊ ಅಂತ ಅಸೈನ್ಮೆಂಟ್ ಕೊಡೋದ್ರ ಮೂಲಕ ಆ ನಾಯಕತ್ವದ ಗುಣಗಳನ್ನ ಗುರುತಿಸಬಹುದು. ನಾಯಕತ್ವದ ಗುಣಗಳು ಕೆಲವರ ಹತ್ರ ಇರ್ತವೆ. ಪೋರ್ಟ್ಫೋಲಿಯೋ, ಎಸ್, ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳು ಅಂತ ಕರಿತೀವಿ. ಹೇಗೆ ಅವರನ್ನು ಗುರುತಿಸಬಹುದು ಅಂದ್ರೆ, ಲರ್ನ್ ಕ್ವಿಕ್ಲಿ ಅಂಡ್ ಈಸಿಲಿ, ಏಬಲ್ ಟು ಯೂಸ್ ಅಬ್ಸ್ಟ್ರಾಕ್ಟ್ ಥಾಟ್ ಅಂಡ್ ಕ್ರಿಟಿಕಲ್ ರೀಸನ್. ಸರಳವಾಗಿ ಅಧ್ಯಯನ ಮಾಡ್ಕೊಳ್ತಾರೆ, ಸರಳವಾಗಿ ತಿಳ್ಕೊಳ್ತಾರೆ, ಸರಳವಾಗಿ ಹೊಂದಾಣಿಕೆ ಆಗ್ತಾರೆ. ಅಬ್ಸ್ಟ್ರಾಕ್ಟ್ ವಿಚಾರಗಳಿದ್ದಾವಲ್ಲ, ಅಮೂರ್ತವಾದಂತ ಕಲ್ಪನೆಗಳನ್ನ ವೇಗವಾಗಿ ಅವರು ಹಿಡ್ಕೊಳ್ತಾರೆ, ಸರಳವಾಗಿ ಅದನ್ನ ಗ್ರಾಸ್ಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಅದಕ್ಕೆ ಬಿಕಮ್ ಬೋರ್ಡ್ ಅಂಡ್ ಫ್ರಸ್ಟ್ರೇಟೆಡ್, ಡಿಸ್ಲೈಕ್ ರಿಪಿಟೇಷನ್, ಬಹಳ ಪದೇ ಪದೇ ಹೇಳೋದನ್ನ ಅವ್ರು ಇಷ್ಟಪಡೋದಿಲ್ಲ. ಎಸ್ ಸರ್ ಹೇಳ್ತೀರಿ, ಅದನ್ನ ಹೇಳ್ತಿರಲ್ಲ, ಮತ್ತೆ ಅದನ್ನ ಹೇಳಕ್ಕಿರ್ತಿರಲ್ಲ. ಇವ್ರು ಹೇಳೋದು ಬೇರೆಯವರಿಗಾಗಿದೆ, ಬಟ್ ಅವನಿಗೆ ಅದು ಬೇಸರ ಆಗುತ್ತೆ. ಒಬ್ಬ ವಿದ್ಯಾರ್ಥಿಗೆ 10 ಸಾರಿ ಹೇಳಿದಾಗ ಅರ್ಥ ಆಗುತ್ತೆ, ಒಬ್ಬ ವಿದ್ಯಾರ್ಥಿಗೆ 2ನೇ ಸಾರಿ ಹೇಳಿದ್ರೆ ಬೇಸರ ಆಗುತ್ತೆ. ಒಬ್ಬ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗೆ ರಿಪಿಟೇಷನ್ ಮಾಡಿದ್ರೆ ಅದ್ರ ಬೇಸರ ಆಗ್ತದೆ. ಒಬ್ಬ ಮಂದಗತಿಯಿಂದ ಓದೋವನಿಗೆ ರಿಪಿಟೇಷನ್, ಸರ್ ಏನ್ ಹೇಳಿದ್ರಿ ಇನ್ನೊಮ್ಮೆ ಹೇಳ್ರಿ, ಅವ ಅದನ್ನು ಬಯಸ್ತಾನೆ, ಇವ ಅದನ್ನು ಬೇಡ. ಸೊ ಹಾಗೆ ಶಿಕ್ಷಕ ಅದನ್ನ ಡಿಸ್ಲೈಕ್ ರಿಪಿಟೇಷನ್, ರಿಸೀವ್ ನೆಗೆಟಿವ್ ಅಡಲ್ಟ್ ಅಟಿಟ್ಯೂಡ್ ಟುವರ್ಡ್ಸ್ ದಿ ಸ್ಮಾರ್ಟ್ನೆಸ್. ಸೊ ಎಕ್ಸಿಬಿಟ್ ವರ್ಬಲ್ ಪ್ರೊಫಿಷಿಯನ್ಸಿ, ಶಾಬ್ದಿಕ ಸಾಮರ್ಥ್ಯಗಳು ಅವರಲ್ಲಿ ಹೆಚ್ಚಿಗೆ ಇರ್ತವೆ. ಗಿಫ್ಟೆಡ್ ನಂತರ ಪ್ರತಿಭಾನ್ವಿತ ಮಕ್ಕಳಲ್ಲಿ ವರ್ಬಲ್ ಪ್ರೊಫಿಷಿಯನ್ಸಿ ಜಾಸ್ತಿ ಇರ್ತದೆ. ಡಾಮಿನೇಟೆಡ್ ಬೈ ಡಿಸ್ಕಷನ್, ಚರ್ಚೆಯಲ್ಲಿ ಬಹಳ ಮುಂದಾಳತ್ವ ವಹಿಸ್ತಾರ ಅವ್ರು. ಬರೀ ನಿಂದೆ ಆಗ್ತಾನೆ, ಎಲ್ಲ ಕಡೆ ಬೈತಿರ್ತೀವಿ, ಸುಮ್ಕುಂದ್ರೆ ಬೈತಿರ್ತೀವಿ. ಬಟ್ ದೇ ಆರ್ ಆಕ್ಟಿವ್, proactive in the class. They want to dominate the group. They want to become a leader in the group because they are having potentiality.
ಆ ಶಕ್ತಿಯ ಮಗುವಿನಲ್ಲಿದೆ, ಅದನ್ನು ಹೊರ ಹಾಕಲಿಕ್ಕೆ ಮಗು ಪ್ರಯತ್ನ ಮಾಡ್ತಾ ಇದೆ, ಅದನ್ನ ನಾವು ಕರ್ವ್ ಮಾಡ್ತಾ ಇದ್ದೇವೆ. ಇನ್ನೊಮ್ಮೆ ಹಂಗಂದ್ರೆ ಬಂದಂದ್ರೆ ನೀನು ಹೊಡೆದ ಬಿಡ್ತೀನಿ. ಆ ಮಗು ಆ ಸಾಮರ್ಥ್ಯವನ್ನು ತೋರಿಸುವಲ್ಲಿ ವಿಫಲನ. ಸೊ ಹಾಗೆ ಅವತ್ತು ಶಿಕ್ಷಕ ಮಾಡಬಾರ್ದು. ಎಕ್ಸಿಬಿಟ್ ವರ್ಬಲ್ ಪ್ರೊಫಿಷಿಯನ್ಸಿ, ಅದನ್ನು ಡಾಮಿನೇಷನ್ ಮಾಡುವಂತಿರುತ್ತೆ. ಹಾಗೆ ಹೈ ಎನರ್ಜಿ ಲೆವೆಲ್, ಹೆಚ್ಚು ಶಕ್ತಿಯಾಗಿರ್ತದೆ. ಶಕ್ತಿ ಅಂದ್ರೆ ಬರೀ ದೈಹಿಕ ಶಕ್ತಿ ಅಷ್ಟೇ ಅಲ್ಲ, ಬೌದ್ಧಿಕ ಶಕ್ತಿ ಮಗುವಿನಲ್ಲಿ ಹೆಚ್ಚಿಗೆ ಇರ್ತದೆ. ಆ ಶಕ್ತಿ ಅವನಲ್ಲಿ ಬೆಳೆಸ್ಕೊಂಡಿರ್ತಾನೆ. ನೀವು ಬೇಕಾದ ಕೇಳಿದ್ರೆ ಅದಕ್ಕೆ ಉತ್ತರಗಳನ್ನು ಕೊಡ್ಲಿಕ್ಕೆ ಆಕ್ಟಿವ್ ಆಗಿ, ಅಂದ್ರೆ ದೆನ್ ಚಾಲೆಂಜ್ ಅನ್ನ ಸ್ವೀಕಾರ ಮಾಡುವಂತ ಶಕ್ತಿ ಕೂಡ ನಾವು ತಿಳ್ಕೊ. ಸರಿ, ಬಿ ಎಕ್ಸ್ಟ್ರೀಮ್ಲಿ ಪರ್ಸಿಸ್ಟೆಂಟ್, ಕಾನ್ಸಂಟ್ರೇಟ್ ಆನ್ ಟಾಸ್ಕ್ ಆಫ್ ಹೈ ಇಂಟ್ರೆಸ್ಟ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್. ಹೆಚ್ಚು ಕಾನ್ಸಂಟ್ರೇಷನ್ ಅವರಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ. ಎ ಗಿಫ್ಟೆಡ್ ಚಿಲ್ಡ್ರನ್ ಇಸ್ ಎ ಒನ್ ಹೂ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್. ಹೆಚ್ಚು ಕಾನ್ಸಂಟ್ರೇಷನ್ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಎಕ್ಸ್ಟೆಂಡೆಡ್ ಟೈಮ್ ಇದ್ರೂ ಕೂಡ ಪರವಾಗಿಲ್ಲ ಸರ್, ಒಂದು 4 ತಾಸು ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ನೀವು ಹೇಳಿ, ಐ ಆಮ್ ಇಂಟ್ರೆಸ್ಟೆಡ್ ಟು ಅಟೆಂಡ್ ದಿ ಕ್ಲಾಸ್, ಪರವಾಗಿಲ್ಲ ಸರ್ ತಗೊಳ್ರಿ ನಾನು ಅಟೆಂಡ್ ಮಾಡ್ತೀನಿ. ಯಾವಾಗ ಬಿಡ್ತೀರಿ ಸರ್ ಕ್ಲಾಸ್ ಅಂತ ಕೆಲವರು, ಯಾವಾಗ ಕ್ಲಾಸ್ ಬಿಡ್ತೀರಿ ಸರ್ ಅಂತ ಒಂದು ಗುಂಪು ಕೇಳಿದ್ರೆ, ಸರ್ ಇನ್ನೂ 1 ತಾಸು ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ ಕ್ಲಾಸ್ ತಗೊಳ್ರಿ ಅಂತ ಒಂದು ಗುಂಪು ಇರ್ತದೆ. ದೇ ಆರ್ ಹ್ಯಾವಿಂಗ್ ದಟ್ ಎಬಿಲಿಟಿ, ಆ ಒಂದು ಹೈ ಇಂಟ್ರೆಸ್ಟ್ ಅವ್ರ ಹತ್ರ ಇರ್ಲಿಕ್ಕೆ ಸಾಧ್ಯತೆ ಇದೆ. ಆ ಬೇಸಡ್ ಆಗಿ ಅವರನ್ನ ಅಂತವರು ಡಿಸ್ರಪ್ಟ್ ಇನ್ ದಿ ಕ್ಲಾಸ್ ರೂಮ್ ರೂಟೀನ್ ಅನ್ನ ಡಿಸ್ಟರ್ಬ್ ಮಾಡ್ತಾರೆ. ಅವರಿಗೆ ನೀವು ಸರಿಯಾಗಿ ಕೇರ್ ತಗೊಳ್ಳದೇ ಇದ್ರೆ ದೇ ಆರ್ ಗೋಯಿಂಗ್ ಟು ಬಿಕಮ್ ಎ ಪ್ರಾಬ್ಲಮೆಟಿಕ್ ಇನ್ ದಿ ಕ್ಲಾಸ್ ರೂಮ್. ಟ್ಯಾಲೆಂಟೆಡ್ ಇರ್ತಾನೆ, ಇವ್ರು ಹೇಳಿದ್ ಬೇಸರ ಆಗ್ತದೆ ಅವನಿಗೆ, ಟೀಚರ್ ಯಾಕಂದ್ರೆ ನೋಡಕತ್ತ ಪಕ್ಕದ ಒಂದು ಪಟ್ ಅಂತ ತೊಡ ಸುಮ್ ಕೊಡ್ತಾನೆ. ಮತ್ತೆ ಏನು ಅವ್ನಿಗೆ ಏನು ಯಾರೋ ಹೊಡೆದ್ರು, ಇವ್ ಹೊಡೆದಂತ ಅವ್ನಿಗೆ ಜಗಳ ಶುರು, ಅವ್ರಿಬ್ರು ಜಗಳ ಹಚ್ಚಿ ಆರಾಮ್ ಖುಷಿ ಪಡ್ತಾನೆ. ಹಂಗ ಹಚ್ಚಿದ್ ನೋಡೋರು, ಆ ಕಡೆ ಕೈಯಾಗಿ ಹೊಡೆದಿರ್ತಾನ, ಇವ ಹೊಡೆದಾನ ಅಂತ ತಿಳ್ಕೊಂಡಿರ್ತಾನೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಡಿಸ್ಟರ್ಬೆನ್ಸಸ್ ವಿ ಕ್ಯಾನ್ ಅಬ್ಸರ್ವ್. We can observe the behavior from the talented students, right? Exhibit unusual emotional depth and intensity. ಭಾವನಾತ್ಮಕ ಮನೋಭಾವವನ್ನು ಹೊಂದಿರ್ತಾನೆ, ಭಾವನಾತ್ಮಕ ಜೀವಿ ಆಗಿರ್ತಾನೆ. ಸ್ವಲ್ಪ ಅಂದ್ರೆ ಬಳ ಕಣ್ಣ ನೀರು ಶುರುವಾಗಿ ಬರ್ತಾರೆ, ಅಳದ ಶುರು, ಅದನ್ನು ಭಾವನಾತ್ಮಕ ಜೀವಿ ಆಗಿರ್ತಾನೆ, ಅದನ್ನು ಅನ್ಕೊಂಡಿರ್ತಾನೆ. ಅನ್ಯೂಶುವಲ್ ಎಮೋಷನಲ್ ಡೆಪ್ತ್ ಅಂಡ್ ಇಂಟೆನ್ಸಿಟಿ. Be highly sensitive, be accurately the perceptive. ಹೆಚ್ಚು ಭಾವನಾತ್ಮಕ ಜೀವಿ ಅಂತ ಆಗಿರ್ತಾನೆ ಮತ್ತು ಹೆಚ್ಚು ಸೂಕ್ಷ್ಮ ಸ್ವಭಾವವನ್ನ ಆ ಮಕ್ಕಳು ಹೊಂದಿರ್ತಾರೆ. ಸರಿ, ಏಮ್ ಇಟ್ ಪರ್ಫೆಕ್ಷನ್, ಮಾಡುವಂತ ಕೆಲಸ ಯಶಸ್ವನ್ನ ಆತ ಪಡ್ಕೊಳ್ತಾನೆ. ಈಸ್ ಕಾನ್ಫಿಡೆಂಟ್ ಆನ್ ಹಿಸ್ ವರ್ಕ್. ಸರ್ ಬೇಕಾದ ಕೊಡಿ ಸರ್, ಮಾಡ್ಕೊಂಡ್ ಬರ್ತೀನಿ. ಅಲ್ಲೋ ಎಷ್ಟು ಆನ್ಸರ್ ಕೊಟ್ಟಿನಿ, 10 ಪೇಜ್ ಬರೀ ಸರ್, ಬೆಳತನಾಗ್ಲಿ ಬರ್ಕೊಂಡ್ ಬರ್ತೀನಿ. ನೀವು ಕೊಡ್ರಿ ಸರ್, ಕೊಟ್ಟರೆ ನೋಡ್ರಿ, ನೀವು ಕೊಟ್ಟರೆ ನೋಡ್ರಿ, ನಾನ್ ಬರ್ಕೊಂಡ್ ಬರಲಿಲ್ಲ ಅಂದ್ರೆ ಕೇಳ್ರಿ. ಅಂದ್ರೆ ಈಸ್ ರೆಡಿ ಬಿಕಾಸ್ ಈಸ್ ಹ್ಯಾವಿಂಗ್ ಕಾನ್ಫಿಡೆನ್ಸ್ ಆನ್ ಹಿಸ್ ಎಬಿಲಿಟೀಸ್. ಅವನ ಸಾಮರ್ಥ್ಯಗಳ ಮೇಲೆ ಅವನಿಗೆ ಒಂದು ನಂಬಿಕೆ ಇದೆ. ಹಾಗಾಗಿ ಯಾವ ಕೆಲಸ ಕೊಟ್ಟರು ಅದನ್ನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾನೆ. ಪರ್ಫೆಕ್ಷನ್ ಅನ್ನುವಂಥದ್ದು ಅವನ ಹತ್ರ ಆಗಿರ್ತದೆ. ಸೊ ಅದ್ರ ಜೊತೆಗೆ ಎಕ್ಸಿಬಿಟ್ ಇಂಡಿಪೆಂಡೆನ್ಸ್ ಅಂಡ್ ನಾನ್ ಕನ್ಫರ್ಮಿಂಗ್, ಹೆಚ್ಚಾಗಿ ಸ್ವತಂತ್ರನಾಗಿರ್ತಾರೆ. ಸಾಮಾನ್ಯವಾಗಿ ಪ್ರತಿಭಾನ್ವಿತ ಮಕ್ಕಳು ಸ್ವತಂತ್ರರಾಗಿರ್ತಾರೆ, ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ನೋಡ್ತಾರೆ. ದೇ ಆರ್ ಸಮವಾಟ್ ಡಿಫರೆಂಟ್ as compared to other students. ಬೇರೆ ವಿದ್ಯಾರ್ಥಿಗಳಿಂದ ತಮ್ಮನ್ನ ತಾವು ಗುರುತಿಸಿಕೊಳ್ತಾರೆ, ಭಿನ್ನವಾಗಿರ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಹೈಟ್ ಅಂಡ್ ಸೆಲ್ಫ್ ಅವೇರ್ನೆಸ್, ಆದಷ್ಟು ಸ್ವಪ್ರಜ್ಞೆ ಅವರ ಹತ್ರ ಇರ್ತದೆ, ಸ್ವ ಅವೇರ್ನೆಸ್ ಇರ್ತದೆ, ಸ್ವಪ್ರಜ್ಞೆ ಅವರ ಹತ್ರ. ರಿಲೇಟ್ ಮೋರ್ ಟು ಓಲ್ಡರ್ ಚಿಲ್ಡ್ರನ್ ಅಂಡ್ ಅಡಲ್ಟ್ಸ್ ಅಂತ ಒಂದು ಸನ್ನಿವೇಶಗಳನ್ನು ವರ್ಗಕೋಣೆಯಲ್ಲಿ ನಾವು ಕಾಣ್ತೇವೆ. ಏನೆಲ್ಲ ವಿಶೇಷತೆ ಅವರ ಹತ್ರ ಇರ್ತದೆ, ಅವರು ಯಾವಾಗಲೂ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದುತ್ತಾರೆ, ಚಾಲೆಂಜ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ತಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಹೆಚ್ಚಿಗೆ ಮಾಡಿಕೊಂಡು ಕಾರ್ಯಗಳಲ್ಲಿ ಅವರು ತೊಡಗಿಕೊಳ್ತಾರೆ. ಕೀನ್ ಸೆನ್ಸ್ ಆಫ್ ಹ್ಯೂಮರ್, ಸ್ವಲ್ಪ ಹಾಸ್ಯ ಸ್ವಭಾವದವನಾಗಿರ್ತಾನೆ, ಕೀಟಲೆಲ್ಲ ಮಾಡ್ತಾನೆ, ಹಾಸ್ಯ ಸ್ವಭಾವದವನಾಗಿರ್ತಾನೆ. ಎ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಇಸ್ ಎ ಒನ್ he who is having a sense of humor. ನಗುವಂತ ಒಂದು ಸ್ವಭಾವ ನಾವಿರ್ತೀವಿ, ಏನ್ ಮಾಡಿದ್ರು ನಗೋದಿಲ್ಲ, ರೈಟ್? ಏನ್ ಮಾಡಿದ್ರು ನಗೋದಿಲ್ಲ, ಹೊಡೆದ್ರು ನಗೋದಿಲ್ಲ, ಅವ್ರು ಬಿದ್ರು ನಗೋದಿಲ್ಲ, ಚೂಟಿದ್ರು ನಗೋದಿಲ್ಲ. ಏನು ಇದು ಅನ್ನೋದೊಂದೇ ಉಳಿದಿರ್ತದೆ. ಏನದು ಹೆಣ ಅನ್ನೋದೊಂದೇ ಉಳಿದಿರ್ತದೆ, ಅದನ್ನಬಾರ್ದಂತಾಗಿ ಅಷ್ಟೇ ಉಳಿದಿರ್ತದೆ. ಅಂತ ಸ್ವಭಾವ ಕೆಲವು ಮಕ್ಕಳಲ್ಲಿ ಇರ್ತದೆ. ದೇ ಆರ್ ನಾಟ್ ಎ ಟ್ಯಾಲೆಂಟೆಡ್ ಸ್ಟೂಡೆಂಟ್. ಎ ಟ್ಯಾಲೆಂಟೆಡ್ ಈಸ್ ಒನ್ ಹೂ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ಸೆನ್ಸ್ ಆಫ್ ಹ್ಯೂಮರ್. ನಗಿಸ್ತಾನೆ, ಬೇರೆಯವರಿಗೆ ನಗಿಸ್ಲಿಕ್ಕೆ ಅವಕಾಶಗಳನ್ನು ಕೊಡ್ತಾನೆ. ದೇ ಆರ್ ಹ್ಯಾವಿಂಗ್ ಕ್ಲೀನ್ ಸೆನ್ಸ್ ಆಫ್ ಹ್ಯೂಮರ್. ಪೊಸೆಸ್ ಅನ್ಯೂಶುವಲ್ ಇಮ್ಯಾಜಿನೇಷನ್, ಬಹಳ ಅನ್ಯೂಶುವಲ್ ಇಮ್ಯಾಜಿನೇಷನ್ ಇರ್ತದೆ. ನೀ ಯಾಕೆ ಹಂಗೆ ವಿಚಾರ ಮಾಡ್ತಿದ್ದಿ ಅಂತ ನಾವು ಬೈತಿರ್ತೀವಿ ಎಷ್ಟೋ ಸಾರಿ. ಏನೆಲ್ಲ ಕಲ್ಪನೆ ಮಾಡ್ಕೊಳ್ತಾನೆ ನಾವು. ಇಮ್ಯಾಜಿನೇಷನ್ ಹೇಗಿರ್ತಂದ್ರೆ ಅನ್ಯೂಶುವಲ್, ನಾಟ್ ಕಾಮನ್ ಇಮ್ಯಾಜಿನೇಷನ್.
ಅಲ್ಲೋ ಕುಂತೀವಲ್ಲೋ ಇದು ಮ್ಯಾಲಿಂದ ಬಿತ್ತಂದ್ರೆ ಹೆಂಗೋ ಅನ್ಯೂಜುವಲ್ ಇಮ್ಯಾಜಿನೇಷನ್ ಬಿತ್ತಂದ್ರೆ ಹೆಂಗೋ ಅಲ್ಲೋ ನಾಳಿಂದ ಹಕ್ಕಿ ಹಂಗ ನಾನು ಹಾರ್ಕೋತ ಹೋದಂದ್ರೆ ಹೆಂಗ ಹೋಗ್ಲಿ ಬರ್ತದಲ್ಲಿ ಹೋಗು ನೋಡಮ್ಮ ಅಂದ್ರೆ ಅನ್ಯೂಜುವಲ್ ಇಮ್ಯಾಜಿನೇಷನ್ ಆ ಮಗುವಿನಲ್ಲಿ ಇರ್ತದೆ. ಹಿಂಗಾಗ್ಬೋದೇನು ಆ ಕಲ್ಪನಾ ಶಕ್ತಿ ಮಗುವಿನಲ್ಲಿ ಇರ್ತದೆ. ಯಾಕೆ ಹಂಗಿರ್ತಂದ್ರೆ ಕಲ್ಪನಾ ಶಕ್ತಿ ಇರ್ತದೆ. ನಮ್ಮಲ್ಲಿ ಕಲ್ಪನಾಳ ಶಕ್ತಿ ಇದೆ, ಅವನಲ್ಲಿ ಕಲ್ಪನಾ ಶಕ್ತಿ ಇದೆ. ಅದು ಅವರಿಗೆ ನಮಗೆ ಇರುವಂತ ವ್ಯತ್ಯಾಸಗಳು. ಎಸೆನ್ಸ್ ಯಾವ್ದನ್ನ ಅನ್ಯೂಜುವಲ್. ಓಕೆ, ವಾಟ್ ಕಾಸಸ್ ಗಿಫ್ಟೆಡ್ನೆಸ್? ಟೈಮ್ ಆಗಿದೆ. ವಾಟ್ ಕಾಸಸ್ ಗಿಫ್ಟೆಡ್ನೆಸ್? ಇದಕ್ಕೆ ಕಾರಣಗಳೇನು? ದೇರ್ ಮೇ ಬಿ ಎಕ್ಸ್ಪೀರಿಯನ್ಸ್. ದ ಚೈಲ್ಡ್ ಹ್ಯಾಸ್ ಎ ಡಿಫರೆಂಟ್ ಎಕ್ಸ್ಪೀರಿಯನ್ಸ್, ಮೇ ಬಿ ಫ್ರಮ್ ಬ್ಯಾಕ್ಗ್ರೌಂಡ್, ಮೇ ಬಿ ಫ್ರಮ್ ಎನ್ವಿರಾನ್, ಮೇ ಬಿ ಫ್ರಮ್ ಫ್ಯಾಮಿಲಿ. ಆ ಕುಟುಂಬದಲ್ಲಿ ಅಥವಾ ಆತನ ಇರುವಂತ ಪರಿಸರದಲ್ಲಿ ಆತ ಪಡೆಯುವಂತ ಅನುಭವಗಳಿಂದ ಆತ ಗಿಫ್ಟೆಡ್ ಆಗಿದ್ದಾನೆ. He is gifted because of his experiences. Nobody can snatch the experiences of the individual. ಯಾವ ವ್ಯಕ್ತಿಯ ಅನುಭವಗಳನ್ನ ನೋಟ್ಸ್ ಕದ್ಕೊಂಡು ಹೋಗ್ಬೋದು, ಆದ್ರೆ ಅವನ ಅನುಭವಗಳನ್ನ ಕದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಗಿಫ್ಟೆಡ್ನೆಸ್ ಅನ್ನ ತೋರಿಸ್ತದೆ. Biological factor. There is a one reason of giftedness. It is because of biological factor. Due to genes. ನಾವೇನಂತ ವಂಶವಾಹಿನಿಗಳ ಮೂಲಕ ತಲೆ ತಲಾಂತರಗಳಿಂದ ಬಂದಿರ್ತದ. ಎಷ್ಟು ಹುಷಾರ್ಣದ ನೋಡ್ರಿ, ಅವ್ರ ಮೊತ್ತೇನು ಹಂಗ ಇದ್ದನ್ರಿ, ಅವ್ರ ಅಪ್ಪನಂಗಿಲ್ರಿ, ಅವ್ರ ಮೊತ್ತೇನಂಗ ಅದನ್ರಿ, ಮೊತ್ತೆ ಟ್ಯಾಲೆಂಟ್ ಇದ್ದನ್ರಿ, ಇವನು ಹಂಗದ ನೋಡ್ರಿ. ಇಟ್ಸ್ ಬೈ ಜೀನ್ಸ್. ಸೊ ಹಾಗೆ ಗಿಫ್ಟೆಡ್ನೆಸ್ ಇರ್ಲಿಕ್ಕೆ ಟ್ರೂ ಬಯಾಲಜಿಕಲ್, ಡ್ಯೂ ಟು ಬಯಾಲಜಿಕಲ್ ರೀಸನ್ಸ್ ದೇರ್ ಮೇ ಬಿ ಗಿಫ್ಟೆಡ್ನೆಸ್ ಇನ್ ದಿ ಚಿಲ್ಡ್ರನ್. ಡ್ಯೂ ಟು ಸೋಷಿಯಲ್ ಫ್ಯಾಕ್ಟರ್, ಸಾಮಾಜಿಕ ಸಂಗತಿಗಳಿಂದಲೂ ಅವನಿಗೆ ದೊರಕಿದ ವಾತಾವರಣದಿಂದಲೂ ಕೂಡ ಆತ ಗಿಫ್ಟೆಡ್ ಆಗಿರ್ಲಿಕ್ಕೆ ಸಾಧ್ಯತೆ. ಬಿಕಾಸ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್, because society can only brought up the individual as a talented one. Society can only brought up the individual as a abnormal. ಸಾಮಾಜಿಕ ವಾತಾವರಣ ನಮ್ಮನ್ನ ಕುಂಠಿತ ಮಗುವನ್ನಾಗಿ ಮಾಡ್ತದೆ. ಸಾಮಾಜಿಕ ವಾತಾವರಣ ನಮ್ಮನ್ನ ಪ್ರತಿಭಾನ್ವಿತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯತೆ. ಕೆಲವು ಪ್ರತಿಭಾನ್ವಿತರಿಗೆ ಸಾಮಾಜಿಕ ಕಾರಣಗಳಿಂದ ಅವರಲ್ಲಿ ಪ್ರತಿಭಾನ್ವಿತ ಒಂದು ಶಕ್ತಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇರ್ತದೆ. ನೋ ಸಿಂಗಲ್ ಫ್ಯಾಕ್ಟರ್ ದಟ್ ಕಾಸಸ್ ಗಿಫ್ಟೆಡ್ನೆಸ್. ಯಾವುದೋ ಒಂದು ಕಾರಣದಿಂದ ಬರಂಗಿಲ್ಲ. ದೇರ್ ಆರ್ ಮೆನಿ ರೀಸನ್ಸ್ for giftedness in the children. The last one is strategies for teaching gifted students, so-called talented students. ಈ ಪ್ರತಿಭಾನ್ವಿತ ಮಕ್ಕಳಿಗೆ ಹೇಗೆ ಬೋಧನೆ ಮಾಡಬೇಕು? Create alternative activities that go beyond the regular curriculum. ಸಾಮಾನ್ಯರಿಗೆ ಪಠ್ಯದಲ್ಲಿರುವಂತ ವಿಷಯಗಳನ್ನ ಮಾತ್ರ ಕೊಡಿ, ಚಟುವಟಿಕೆಗಳನ್ನ ಮಾತ್ರ ಕೊಡಿ. If they are talented, try to go beyond that. Next topic is the question ಕೊಡಿ. ಓದ್ಕೊಂಡು ಬರ್ತಾರೆ. ಬೇಗ ಆ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆದು ಕೊಡಿ, ಇನ್ಯಾವುದೋ ನೆಕ್ಸ್ಟ್ ಕ್ಲಾಸ್ ಕೊಡಿ, ಇನ್ಯಾವುದೋ ಮಾಹಿತಿ ಕೊಡಿ. ಅವ್ರು ಅಧ್ಯಯನ ಮಾಡ್ಕೊಂಡು ಬರ್ಲಿಕ್ಕೆ ಸಿದ್ಧರಿರ್ತಾರೆ. ಬರೀ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಏನು ಎಕ್ಸರ್ಸೈಸ್ ಇರ್ತವೆ, ಪಾಠ ತೆಗೆದು ಕೂಡಲೇ ಇವುಗಳನ್ನ ನೀವು ಮಾಡಬಹುದು, ಮಾಡ್ರಪ್ಪ ಯಾರ್ದಾರ. ಅದಷ್ಟಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಇಟ್ ಇಸ್ ಫಾರ್ ಕಾಮನ್ ಸ್ಟೂಡೆಂಟ್, ಇಟ್ ಇಸ್ ಫಾರ್ ನಾರ್ಮಲ್ ಸ್ಟೂಡೆಂಟ್. If you are dealing with the talented students, gifted students, you can go beyond the text. Try to assign different activities, uncommon activities, which is given for the common students. ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತಲೂ ಭಿನ್ನವಾದಂತ, ರೆಗ್ಯುಲರ್ ವಿದ್ಯಾರ್ಥಿಗಳ ಪಠ್ಯಕ್ರಮಕ್ಕಿಂತಲೂ ಭಿನ್ನವಾದಂತ ಹೊಸ ಚಟುವಟಿಕೆಗಳನ್ನ ಮಕ್ಕಳಿಗೆ ಕೊಡಬೇಕು. Work with students to design an independent project that they would be interested in completing for the credit. ವ್ಯಕ್ತಿಗತವಾದಂತ ಯೋಜನೆಗಳನ್ನ ಕೊಡ್ಲಿಕ್ಕೆ ಗುಂಪಿನಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಗುಂಪಿನಲ್ಲಿ ಗೋವಿಂದ ಅಂತಾನೆ, ಸರ್ ನಾ ಮಾಡಿರ್ತೀನಿ, ಅವರೆಲ್ಲ ಸುಮ್ಮನೆ ಕುಂತಿರ್ತಾರೆ, ಅವ್ರಿಗೆ ಕ್ರೆಡಿಟ್ ಬರ್ತದೆ, ನಾನಾ ಮಾಡಿ ತೋರಿಸ್ತೀನಿ. ಸರ್ ಯಾರು ಬೇಡ ಸರ್, ನಾನು ಒಬ್ಬನಿಗೆ ಕೊಡ್ರಿ, ನಾ ಮಾಡಿ ತೋರಿಸ್ತೀನಿ. ಸೊ ಹಾಗೆ ಅಲೋ ಮಾಡಿ. ಇಫ್ ದ ಚೈಲ್ಡ್ ಇಸ್ ಹ್ಯಾವಿಂಗ್ ಚಾಲೆಂಜಿಂಗ್ ಎಬಿಲಿಟಿ, ಟ್ರೈ ಟು ಅಲೋ ದೆಮ್ ಟು ಟೇಕ್ ಇಂಡಿವಿಜುವಲ್ ಪ್ರಾಜೆಕ್ಟ್. ವ್ಯಕ್ತಿಗತವಾದಂತ ಯೋಜನೆಗಳನ್ನು ತಗೊಳ್ಳಿಕ್ಕೆ ಅವರಿಗೆ ಅವಕಾಶ ಕೊಡಿ, ಆಸಕ್ತಿಯನ್ನು ಬೆಳೆಸಲಿಕ್ಕೆ ಪ್ರಯತ್ನ. ಇಫ್ ಪಾಸಿಬಲ್ ಇನ್ವಾಲ್ವ್ ಸ್ಟೂಡೆಂಟ್ಸ್ ಇನ್ ಅಕಾಡೆಮಿಕ್ ಕಾಂಪಿಟೇಷನ್ಸ್ ಇನ್ ಯುವರ್ ಏರಿಯಾ. ಆ ಕ್ಷೇತ್ರದಲ್ಲಿ ಸ್ಪರ್ಧೆಗಳನ್ನು ಬೆಳೆಸಲಿಕ್ಕೆ ಮಕ್ಕಳಿಗೆ ಪ್ರಯತ್ನ. ಟ್ರೈ ಟು ಅಲೋ ದಿ ಸ್ಟೂಡೆಂಟ್ ಟು ಹ್ಯಾವ್ ಎ ಕಾಂಪಿಟೇಟಿವ್ ಮೈಂಡ್. ಆ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಲಿಕ್ಕೆ ಪ್ರಯತ್ನ. ಕ್ರಿಯೇಟ್ ಟೈರ್ಡ್ ಅಸೈನ್ಮೆಂಟ್ ವಿಚ್ ಹಾವ್ ಡಿಫರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಫಾರ್ ಡಿಫರೆಂಟ್ ಲೆವೆಲ್ಸ್ ಆಫ್ ಲರ್ನಿಂಗ್. ಭಿನ್ನವಾದಂತ ಕಲಿಕಾ ವಿದ್ಯಾರ್ಥಿಗಳಿಗೆ ಭಿನ್ನವಾದಂತ ಏನಂತೀವಿ ನಾವು ದತ್ತ ಕಾರ್ಯಗಳನ್ನ, ಕೆಲಸಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. Technology and gifted and talented students. It's very difficult to gratify the need of the talented students. ಪ್ರತಿಭಾನ್ವಿತ ಮಕ್ಕಳಿಗೆ ಸಾಮಾನ್ಯ ತರಗತಿಗಳಲ್ಲಿ
ಪಾಠ ಮಾಡೋದು ಕಷ್ಟವಾದಂತ ಹೇಳಿದ್ನಲ್ಲ, ಅವ್ರಿಗೆ ಹೇಳಿದರೆ ಇವ್ರಿಗೆ ಭಾಷಣ, ಇವ್ರಿಗೆ ಹೇಳಿದರೆ ಅವ್ರಿಗೆ. How can we deal it? For that, why can't we go for the technology? If our teaching is technology mediated, we can gratify the needs of the students. ತಂತ್ರಜ್ಞಾನವನ್ನು ಬಳಸುವುದರ ಮೂಲಕ ಮಗುವಿನ ಪ್ರತಿಭೆಯನ್ನ ಹೊರಹಾಕಲಿಕ್ಕೆ ಸಾಧ್ಯತೆ ಇದೆ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ. So for example, B.F. Skinner developed a program called programmed instruction. ಕ್ರಮಾನುಗತ ಕಲಿಕೆ ಅಂತವುಗಳನ್ನ ಕಂಪ್ಯೂಟರೈಸ್ಡ್ ಮಾಡಿ ಮಕ್ಕಳಿಗೆ ಬಿಟ್ರೆ ಅವ್ರವ್ರ ಒಬ್ಬ ವಿದ್ಯಾರ್ಥಿ 1ನೇ ಪಾಠದಾಗಿರ್ತಾನೆ, ಒಬ್ಬ 10ನೇ ಪಾಠ ಮುಗಿಸಿರ್ತಾನೆ. Because they are gifted, they are talented, right? So technology can only meet out the gratify the needs and demands of the talented students. Computers allow students to move at their own pace. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಕಲಿಕೆಯಲ್ಲಿ ಮುಂದೆ ಹೋಗಲಿಕ್ಕೆ ನಮಗೆ ಕಂಪ್ಯೂಟರ್ಸ್ಗಳು, ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಂತ ಏನು ಕರಿತೀವಿ ಅವು ನಮಗೆ ಪೂರಕವಾಗಿದ್ದಾವೆ. ಕಂಪ್ಯೂಟರ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಕಂಪ್ಲೀಟ್ ಆಲ್ಟರ್ನೇಟಿವ್ ಆಕ್ಟಿವಿಟೀಸ್ ಅಂಡ್ ಇಂಡಿಪೆಂಡೆಂಟ್ ಪ್ರಾಸೆಸ್. ವ್ಯಕ್ತಿಗತವಾದಂತ ಯೋಜನೆಗಳನ್ನ ಮಾಡಲಿಕ್ಕೆ ಮಕ್ಕಳಿಗೆ ಅಲೋ ಮಾಡಬಹುದು ಮತ್ತು ಆಲ್ಟರ್ನೇಟಿವ್ ಪರ್ಯಾಯ ಚಟುವಟಿಕೆಗಳನ್ನ ಕೊಡ್ಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. Many computer programs can be used to help students learn and master new materials not covered in the regular classroom. ನಾರ್ಮಲ್ ಕ್ಲಾಸ್ ಅಲ್ಲಿ ಏನ್ ಮಾಡಕ್ ಆಗಿರಂಗಿಲ್ಲ, ಅವುಗಳನ್ನ ಕಂಪ್ಯೂಟರ್ ಮೂಲಕ ವ್ಯಕ್ತಿಗತವಾಗಿ ಅಂತ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಹೇಳ್ಬೋದು. There are some online educational programs for gifted and talented students such as ET-GY at Stanford University. The Stanford University prepared a program for gifted students. Like that, you can prepare yourself. You can prepare a program and you can assign the student to develop their talent, to enhance their talent. There are common myths. ತಪ್ಪು ಕಲ್ಪನೆಗಳು ನಮ್ಮ ಹತ್ರ ಇದ್ದಾವೆ. ಯಾವ್ರ ಬಗ್ಗೆ? ಗಿಫ್ಟೆಡ್ ಸ್ಟೂಡೆಂಟ್ಸ್ ಬಗ್ಗೆ. ಏನು ಕಾಮನ್ ಮಿಕ್ಸ್ ಇದಾವೆ? ಗಿಫ್ಟೆಡ್ ಸ್ಟೂಡೆಂಟ್ಸ್ ಡು ನಾಟ್ ನೀಡ್ ಹೆಲ್ಪ್. ಪ್ರತಿಭಾನ್ವಿತ ಮಕ್ಕಳಿಗೆ ಸಹಾಯ ಬೇಕಾಗಿಲ್ಲ ಅಂತ ಏನು ತಪ್ಪು ಕಲ್ಪನೆ, ಅದು ತಪ್ಪು ಅಂತ. ಅವರಿಗೂ ಸಹಾಯ ಬೇಕಾಗಿದೆ. ದೇ ನೀಡ್ ಹೆಲ್ಪ್ ಫ್ರಮ್ ದಿ ಟೀಚರ್. ಡೋಂಟ್ ಹ್ಯಾವ್ ಎ ಮಿಕ್ಸ್ ಇನ್ ಯುವರ್ ಮೈಂಡ್. ಇಫ್ ದೇ ಆರ್ ರಿಯಲಿ ಗಿಫ್ಟೆಡ್, ದೇ ಕ್ಯಾನ್ ಮ್ಯಾನೇಜ್ ಆನ್ ದೇರ್ ಓನ್. ಹಂಗ ನಾವು ತಿಳ್ಕೊಂಡ್ ಬಿಡ್ತೀವಿ. ಅವ್ರು ಗಿಫ್ಟೆಡ್ ಅದನ್ನ ಬಿಡ್ಸರ್, ಅವ್ನಿಗೆ ಏನ್ ಹೇಳೋದ್ ಬೇಡ ನೋಡ್ರಿ, ಅವನಷ್ಟು ಅವನ ತಿಳ್ಕೊತಾನ್ರಿ, ಅವನಷ್ಟು ಅವನ ಓದ್ತಾನ್ರಿ. ಡೋಂಟ್ ಡೂ ಲೈಕ್ ದಟ್. ಹಾಗ ಮಾಡಿದ್ರೆ ಅದು ನಿಜವಾದ ಅರ್ಥದಲ್ಲಿ ಮಕ್ಕಳನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ಗಿಫ್ಟೆಡ್ ಇರಬಹುದು, ಅವರಿಗೂ ಸಹಾಯ ಸಹಕಾರಗಳು ಬೇಕಾಗಿದೆ. ದಿ ಸೋಷಿಯಲ್ ಅಂಡ್ ಇಮೋಷನಲ್ ಡೆವಲಪ್ಮೆಂಟ್ ಆಫ್ ಗಿಫ್ಟೆಡ್ ಸ್ಟೂಡೆಂಟ್ ಈಸ್ ಅಟ್ ದಿ ಸೇಮ್ ಲೆವೆಲ್ ಆಸ್ ಹಿಸ್ ಆರ್ ಹರ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್. ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಸಾಮಾಜಿಕ ಮತ್ತು ಏನಂತೀವಿ ನಾವು ಭಾವನಾತ್ಮಕ ಬೆಳವಣಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರಲ್ಲಿ ಭಾವನಾತ್ಮಕ ಬೆಳವಣಿಗೆ ಹೆಚ್ಚಿಗಿರ್ತದೆ, ಕೆಲವೊಬ್ಬರಿಗೆ ಭಾವನಾತ್ಮಕ ಬೆಳವಣಿಗೆ ಹೆಚ್ಚಿದ್ರೆ, ಕೆಲವೊಬ್ಬರಲ್ಲಿ ಭಾವನಾಗಳ ಬೆಳವಣಿಗೆ ಇದ್ರೆ, ಕೆಲವೊಬ್ಬರಲ್ಲಿ ಭಾವನಾಳ ಬೆಳವಣಿಗೆ. ಕೆಲವರು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಕೆಲವರು ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಲಕ್ಷಣಗಳು, ಸಾಮಾಜಿಕ ಗುಣಗಳು ಹೆಚ್ಚಿಗಿದ್ರೆ, ಕೆಲವು ವಿದ್ಯಾರ್ಥಿಗಳಲ್ಲಿ ಭಾವನಾತ್ಮಕ ಬೆಳವಣಿಗೆ ಇರ್ತದೆ, ಕೆಲವು ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆ ಹೆಚ್ಚಿರುತ್ತದೆ. ದಿ ಪ್ರೈಮರಿ ವ್ಯಾಲ್ಯೂ ಆಫ್ ಗಿಫ್ಟೆಡ್ ಸ್ಟೂಡೆಂಟ್ ಲೈಸ್ ಇನ್ ಹಿಸ್ ಆರ್ ಹರ್ ಬ್ರೈನ್ ಪವರ್. ನಾವೇನ್ ತಿಳ್ಕೊಂಡಿದ್ವಿ, ಬಾಳ ಶಾಣೆ ಅದನ್ ಬಿಡ್ರಿ, ಅವ್ನ್ ಬ್ರೈನ್ ಹಂಗ ಅದರಿ, ಅದು ಎಲ್ಲಿ ಮಾಡ್ಸ್ಕೊಂಡ್ ಬಂದಾರೋ ಗೊತ್ತಿಲ್ರಿ, ಬಟ್ ಹಂಗ ಅದ ನೋಡ್ರಿ. ಡೋಂಟ್ ಕನ್ಸಿಡರ್ ಲೈಕ್ ದಟ್. ಹಂಗ ಮಕ್ಕಳನ್ನು ತಿಳ್ಕೊಳ್ಬೇಡಿ. ಎಲ್ಲರೂ ನಮ್ಮ ಹಾಗೆ ಅವರಿಗೂ ಬ್ರೈನ್ ಇದೆ, ಅವರಿಗೆ ಎಕ್ಸ್ಪೀರಿಯನ್ಸಸ್ ಭಿನ್ನವಾಗಿದ್ದಾವೆ. ದೇ ಆರ್ ಗೋಯಿಂಗ್ ಟು ಬಿಕಮ್ ಎ ಟ್ಯಾಲೆಂಟೆಡ್. ನೆಕ್ಸ್ಟ್ ಕಾಮನ್ ಮಿಕ್ಸ್ ಅಗೇನ್. ಗಿಫ್ಟೆಡ್ ಸ್ಟೂಡೆಂಟ್ಸ್ ನೀಡ್ ಟು ಸರ್ವ್ ಆಸ್ ಎ ಎಕ್ಸಾಂಪಲ್ ಟು ಅದರ್ಸ್. ನೋಡಿ ಕಲಿಯುವ, ನೋಡಿ ಕಲಿ, ನೋಡಿ ಹಂಗದ ನೋಡ ಅಂತೀವಲ್ಲ, ಹಂಗ ಅನ್ನಬೇಡಿ, ಹಂಗ ತಿಳ್ಕೊಳ್ಬೇಡಿ. ಡೋಂಟ್ ಕಂಪೇರ್ ಒನ್ ಚೈಲ್ಡ್ ವಿತ್ ಅದರ್. ಅವನನ್ನ ಹಂಗ ಹೋಲಿಕೆ ಮಾಡ್ಬೇಡಿ. ಅವನ್ ಹಂಗದ ನೋಡ್ರಿ, ಎಷ್ಟು ಶಾಣ ಅದನ್ನ, ದಯವಿಟ್ಟು ಹಂಗಂದು ಅವನನ್ನು ಹಾಳು ಮಾಡಬೇಡಿ. ಗಿಫ್ಟೆಡ್ ಸ್ಟೂಡೆಂಟ್ ನೀಡ್ ಟು ಸರ್ವ್ ಆಸ್ ಎ ಎಕ್ಸಾಂಪಲ್ ಟು ಅದರ್ಸ್. ಬೇರೆಯವರಿಗೆ ಉದಾಹರಣೆಯಾಗಿ ಕೊಡಬೇಡಿ ಅದನ್ನ. ಅಂಡ್ ದೇ ಶುಡ್ ಆಲ್ವೇಸ್ ಅಸ್ಯೂಮ್ ಎಕ್ಸ್ಟ್ರಾ ರೆಸ್ಪಾನ್ಸ್. ಏನ್ ಕೊಟ್ಟರು ಮಾಡ್ತಾನೆ, ನಿನಗೇನಾಗೆ ದಾಡಿ ನೋಡ್ ಬೈತೀವಿ ನಾವು ಮಕ್ಕಳಿಗೆ. ಎಷ್ಟೋ ಸಂದರ್ಭಗಳಲ್ಲಿ ಮನೆಗಳಲ್ಲಿ, ಶಾಲೆಗಳಲ್ಲಿ ಮಕ್ಕಳನ್ನು ಬೈತೇವೆ, ಹೋಲಿಕೆ ಮಾಡ್ತೇವೆ. ದಯವಿಟ್ಟು ಹೋಲಿಕೆ ಮಾಡಬೇಡಿ. ಯಾಕಂದ್ರೆ ಅವರು ಅವರ, ನೀವು ನೀವ. ದಿ ಸ್ಟೂಡೆಂಟ್ಸ್ ಆರ್ ಡಿಫರೆಂಟ್. ಸೊ ಹಾಗಾಗಿ ಆ ರೆಸ್ಪಾನ್ಸಿಬಿಲಿಟಿ ಕಾಮನ್ ಆಗಿ ಮಾಡ್ಲಿಕ್ಕೆ. ಗಿಫ್ಟೆಡ್ ಸ್ಟೂಡೆಂಟ್ಸ್ ಆರ್ ನ್ಯಾಚುರಲಿ ಕ್ರಿಯೇಟಿವ್ ಅಂಡ್ ಡು ನಾಟ್ ನೀಡ್ ಎನ್ಕರೇಜ್ಮೆಂಟ್. ನಾವು ಕ್ರಿಯೇಟಿವ್ ಅದನ್ರಿ, ಅವ್ನಿಗೆ ಏನು ಹೇಳೋದು ಬ್ಯಾಡ್ ನೋಡಿ, ತನ್ನಷ್ಟು ಹಂಗನ್ನು ಬೇಡಿ. ಅವ್ರಿಗೆ ಭಿನ್ನವಾದಂತಹ
ಸಾಮರ್ಥ್ಯಗಳು ಅವರ ಹತ್ರ ಇದ್ದಾವೆ, ಭಿನ್ನವಾದಂತ ಮಾರ್ಗದರ್ಶನ ಅವರಿಗೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸೋ ಫಾರ್ ಆ ಪೇಷಂಟ್ ಲಿಸನಿಂಗ್, ರೈಟ್? ಸಹನೆಯಿಂದ ಒತ್ತಾಯಪೂರ್ವಕವಾಗಿನೋ ಬೇಕಾಗಿನೋ 4 ಗಂಟೆಯಿಂದ ಸುಮಾರು 6 ಗಂಟೆಯವರೆಗೆ 2 ಗಂಟೆಗಳ ಕಾಲ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಇಟ್ಸ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್ ಈಚ್ ಅಂಡ್ ಎವ್ರಿಥಿಂಗ್. ಸೊ ಅದಕ್ಕೆ ಇದಕ್ಕೆ ಹೊರತಾಗಿನ ಸರ್ ಜೊತೆಗೆ ನಾವು ಮಾತಾಡ್ತಿದ್ದೆ. ಸ್ಪೆಷಲಿ ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಇದ್ದಾರೆ. ಅದು ನಿಮಗೆ ಗೊತ್ತಿದ್ರೆ many of the problems we can solve in the classrooms. Because I am a student of psychology. Why I am interested? I am a student of psychology. I learned psychology first year, second year, BA first year, second year, third year, MA. Right? I know what psychology is. ಸೊ ಅದನ್ನು ನಿಮ್ಗೆ ಹೇಳಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದು ಈ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ದಲ್ಲಿ ಆಗೋದಿಲ್ಲ. ಅದಕ್ಕೆ ಸ್ಪೆಷಲ್ ಕ್ಲಾಸ್ ಒಂದು ಬೇಕಾದ್ರೆ ವರ್ಗ ಕೋಣೆಯಲ್ಲಿ ಕೂತ್ಕೊಂಡು ಒಂದು ಅಟ್ಲೀಸ್ಟ್ ನಾವು ಈಗ ಎಕ್ಸರ್ಸೈಸ್ ಮಾಡಿದೆವು. ವಿ ನೀಡ್ ಅಟ್ಲೀಸ್ಟ್ 10 hours ಟು ಕವರ್ ದಿಸ್ ಸ್ಕೂಲ್ಸ್ ಆಫ್ ಸೈಕಾಲಜಿ. ಒಂದು 2 ತಾಸು ಒಂದು 3-4 ಕ್ಲಾಸ್ಗಳಾದ್ರೆ ಒಟ್ಟು ಸೈಕಾಲಜಿಯನ್ನ ಅದರ ಕಂಪ್ಲೀಟ್ ಐಡಿಯಾವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ. ಇವತ್ತಿನ ಒಂದು ಸಣ್ಣ ಪ್ರಯತ್ನ, ಒಂದು ಅಳಿಲು ಪ್ರಯತ್ನ ಅಂತ ಕರಿತೀವಲ್ಲ, ಅಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಎಷ್ಟೆಲ್ಲ ಸಿಲೆಬಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ 4 ಜನ ಈ ವಿಷಯಗಳನ್ನು ತಗೊಂಡಿದ್ದೇವೆ. ಸರ್ ಕೆಲವು ಮಾಹಿತಿಗಳನ್ನು ನಿಮ್ ಜೊತೆಗೆ ಹಂಚಿಕೊಂಡಿದ್ದಾರೆ ಮನೋವಿಜ್ಞಾನದ ಕುರಿತಾಗಿ. ನಾನು ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದೇವೆ. ಇನ್ನೂ ಹಂಚಿಕೊಳ್ಳುವವರಿದ್ದಾರೆ. ಎಲ್ಲರೂ ಹಂಚಿಕೊಂತ ಹೋಗೋಣ ಅಂತ ಹೇಳ್ತಾ ಸೊ ಇವತ್ತಿಗೆ ನನ್ನನ್ನು ಕರೆದು ತಮ್ಮ ಜೊತೆಗೆ ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕೋಚಿಂಗ್ ಅಕಾಡೆಮಿಯ ಸಂಯೋಜಕರಾಗಿರ್ತಕ್ಕಂಥ ಪ್ರಕಾಶ್ ಸಣ್ಣಕ್ಕನವರು. ಸಣ್ಣಕ್ಕನಿದ್ರು ದೊಡ್ಡ ಕೆಲಸ ದೊಡ್ಡಕ್ಕನಂಗೆ ಮಾಡಕತ್ತಾರೆ. ಸೊ ಹಾಗಾಗಿ ಅವರ ಪ್ರಯತ್ನ ಯಶಸ್ವಿ ಆಗಲಿ. ನಮ್ಮ ಪ್ರಯತ್ನ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಬೇಕು. ಅವರ್ ಇಂಟೆನ್ಷನ್ ಈಸ್ ಟ್ರೈ ಟು ಗೆಟ್ ಸಕ್ಸಸ್. ನಿಮ್ಮ ಬದುಕಿನಲ್ಲಿ ಯಶಸ್ಸನ್ನ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರನ್ನ ವಂದಿಸಿ ನನ್ನ 2 ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ 2ನೇ ದಿನದ CET ತರಬೇತಿ ಕಾರ್ಯಕ್ರಮವನ್ನ ಡಾಕ್ಟರ್ ಉದಯಕುಮಾರ್ ಕುಲಕರ್ಣಿ ಸರ್, ಸಹಾಯಕ ಪ್ರಾಧ್ಯಾಪಕರು ಮತ್ತು ಉಪಕುಲಸಚಿವರು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ವಿಜಯಪುರ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಡಾಕ್ಟರ್ ಪ್ರಕಾಶ್ ಸನಾತನ್ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ವಿದ್ಯಾರ್ಥಿನಿಯರೆಲ್ಲರಿಗೂ ಧನ್ಯವಾದಗಳು. ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸರ್ ಅವರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.